ಓಯ್ ಕನ್ನಡತಿ, ಮುದ್ದು ಕನ್ನಡತಿ, ಭಾವನೆಗಳ ಒಡತಿ, ನಿನ್ನಂದಕ್ಕೆ ಕಾರಣವೇ ಆ ನಿನ್ನ ಮೂಗುತಿ. ನಾನು ವಿಡಿಯೋಸ್ ಅಲ್ಲಿ ಒಂದು ಹೆಣ್ಣನ್ನ ತುಂಬಾ ಚೆನ್ನಾಗಿ ವರ್ಣನೆ ಮಾಡ್ತೀನಿ. ಸೊ ನನ್ಗೆ ಯಾರಾದ್ರೂ ಟೆಕ್ಸ್ಟ್ ಮಾಡಿದ್ರು ನಾನು ಅವರಿಗೆ ಫಸ್ಟ್ ರೆಸ್ಪಾಂಡ್ ಮಾಡೋದು ಓಯ್ ಅಂತಾನೆ ಮಾಡ್ತೀನಿ. ಹತ್ತತ್ರ ಒಂದು 10,000 ಜನ ಇದನ್ನ ರೀಕ್ರಿಯೇಟ್ ಮಾಡಿದ್ದಾರೆ. ಮನದ ಮಾತು ನೂರಿದೆ, ಕೇಳುವ ಕಿವಿಯು ಮುಚ್ಚಿದೆ, ಅರ್ಥವಿಲ್ಲದ ಹುಡುಕಾಟವೂ ಸಾಗಿದೆ. ನನ್ನ ಪ್ರಕಾರ ಪ್ರೀತಿ ಅಂತಂದ್ರೆ ರೈಟ್ ಪರ್ಸನ್ ನ ಹುಡ್ಕೋದಲ್ಲ. ಪ್ರೀತಿ ಅಂತಂದ್ರೆ ಆ ಪರ್ಸನ್ ಲವ್ ಮಾಡ್ತಾರೆ, ಏನೋ ವರ್ಕ್ ಆಗ್ತಿಲ್ಲ, ಒಂದ್ಸಲ ನೀವು ಹೀಲ್ ಆಗಿ ಮತ್ತೆ ನೀವು ಬೌನ್ಸ್ ಬ್ಯಾಕ್ ಆಗಿದ್ರಿ ಅಂದ್ಕೊಳ್ಳಿ, ನೀವು ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ. ನೀವು ಆ ಲೆವೆಲ್ಗೆ ಆ ರೇಂಜಿಗೆ ನೀವು ಹೋಗಿರ್ತೀರಾ. ನೀ ಸೀರೆ ಸರಿಪಡಿಸಿಕೊಳ್ಳುವಾಗ ಕನ್ನಡಿ ಮೇಲೊಂದು ಕಣ್ಣಿರ್ಲಿ ಕಣೆ, ನೀನಂದವ ನೋಡುವ ಬರದಲ್ಲಿ ಆ ಕನ್ನಡಿಗೂ ಕಣ್ಣು ಬಾರದಿರಲಿ. ಲೈನ್ಸ್ಗಳು ನಿಮ್ಮ ಜೀವನದಲ್ಲಿ ಯಾವ ರೀತಿ ಒಂದು ಪಾಠವನ್ನ ಕಲಿಸಿದೆ ಸರ್? ನಮ್ಮ ಜೀವನದಲ್ಲಿ ಪಾಠ ಕಲಿಸ್ಬಿಟ್ಟು ಹೋಗ್ತಾರೆ. ಬೇರೆಯವರೊಂದಿಗೆ ಮದುವೆಗೆ ಸಿದ್ಧವಿರುವ ಮದುಮಗಳು ನೀನು, ನಿನ್ನ ಮರೆತು ಬದುಕಲಾರದೆ ಸಿಂಗರಿಸಿ ಕುಳಿತ ಶವಾನ. ಹಾಯ್ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಸುಮಾ. ವೆಲ್ಕಮ್ ಟು ಮೈ ಪಾಡ್ಕಾಸ್ಟ್ ಸುಮಾ ಅನ್ಫಿಲ್ಟರ್ಡ್. ಸೊ ನಮ್ಮ ಜೊತೆಗೆ ಇವತ್ತು ಒಬ್ರು ವಿಶೇಷವಾಗಿರುವಂತಹ ಒಬ್ರು ವ್ಯಕ್ತಿ ಇದ್ದಾರೆ. ಇವ್ರನ್ನ ನೀವು ಇನ್ಸ್ಟಾಗ್ರಾಮ್ನಲ್ಲಿ ನೋಡಿರ್ತೀರಾ. ಸಾಕಷ್ಟು ಎಮೋಷ್ನಲ್ ಆಗಿರುವಂತಹ ಒಂದು ವಿಡಿಯೋಸ್ನ ಮಾಡ್ತಾ ಇರ್ತಾರೆ. ಆ್ಯಂಡ್ ಇವರ ಒಂದು ರೀಲ್ಸ್ಗಳನ್ನು ನೋಡ್ತಾ ಇದ್ರೆ, ಇವರ ಒಂದು ಮಾತುಗಳನ್ನು ಕೇಳ್ತಾ ಇದ್ರೆ ಪದೇ ಪದೇ ಕೇಳಬೇಕು ಅನಿಸುತ್ತೆ. ಸೊ ಅದ್ರ ಜೊತೆಗೆ ಇವ್ರು ಹೇಳುವಂತಹ ಲೈನ್ಸ್ ಕೂಡ ಒಂದು ರೀತಿ ಮನಸ್ಸಿಗೆ ತುಂಬಾ ನಾಟುತ್ತೆ. ಸೊ ತುಂಬ ಜನ ಇಷ್ಟಪಡ್ತಾರೆ, ತುಂಬ ಜನ ಶೇರ್ ಮಾಡಿ ಅವ್ರ ಲೈಫ್ಗೆ ಏನೋ ಅವ್ರ ಲೈಫಲ್ಲಿ ನಡೆದಿರುವಂಥ ಇನ್ಸಿಡೆಂಟ್ಸ್ಗೆ ಆ ಒಂದು ಲೈನ್ಸ್ನ ಸಿಂಕ್ ಮಾಡ್ಕೊಳ್ತಾರೆ, ಶೇರ್ ಮಾಡ್ತಾರೆ. ಸೊ ನೋಡಿರ್ತೀರಾ, ಸುಮಾರು ಜನ ಅವ್ರನ್ನ ತುಂಬ ಇಷ್ಟಪಟ್ಟಿದ್ದೀರಾ. ಸೊ ಬನ್ನಿ, ಅವ್ರನ್ನ ನಾನು ಇವತ್ತು ನಿಮಗೆ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಹಾಯ್ ಸರ್, ನಮಸ್ತೆ. ಸೊ ಆ್ಯಕ್ಟರ್, ಸೊ ಅದ್ರ ಜೊತೆಗೆ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಾ ಇದ್ದೀರಾ. ಸೊ ಅಷ್ಟೇ ಇಲ್ಲ, ಸೊ ಇನ್ಸ್ಟಾಗ್ರಾಮಲ್ಲಿ ಕೂಡ ಸಿಕ್ಕಾಪಟ್ಟೆ ಟ್ರೆಂಡಿಂಗಲ್ಲಿ ಇದ್ದೀರಾ. ಆ್ಯಂಡ್ ತುಂಬ ಜನ ನಿಮ್ಮನ್ನ ಇಷ್ಟಪಡ್ತಾರೆ ಆ್ಯಂಡ್ ಇಷ್ಟಪಟ್ಟು ನಿಮ್ಮ ವೀಡಿಯೋಸ್ಗಳನ್ನು ನೋಡ್ತಾರೆ. ಸೊ ಮೊದಲಿಗೆ ನಮ್ಮ ಆಡಿಯನ್ಸ್ಗೆ ನಿಮ್ಮ ಒಂದು ಇಂಟ್ರೊಡ್ಯೂಸ್ ಮಾಡಿಕೊಡಿ. ಓಕೆ, ಮೊದಲಿಗೆ ಥ್ಯಾಂಕ್ ಯು. ನನ್ನ ನಿಮ್ಮ ಒಂದು ಪಾಡ್ಕಾಸ್ಟ್ಗೆ ಕರೆಸಿದ್ದಕ್ಕೆ, ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ನಾನು ಮೂಲತಃ ಉತ್ತರ ಕರ್ನಾಟಕದವನು. ನಾನು ಬೆಂಗಳೂರಿಗೆ ಬಂದು ಆನಿಮೇಷನ್ ಮಾಡಿ, ಆನಿಮೇಷನ್ ಕಲಿತು, ಎಂಜಿನಿಯರಿಂಗ್ ಮಾಡಿ, ಇಂಜಿನಿಯರಿಂಗ್ ಆದಮೇಲೆ ನಾನು ಕೆಲಸ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ನಾನೀಗ ಇನ್ಫ್ರಾಸ್ಟ್ರಕ್ಚರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತೀನಿ ಒಂದು IT ಕಂಪ್ನಿಯಲ್ಲಿ. ಅದ್ರ ಜೊತೆಗೆ ನಾನು ಕಾಂಟೆಂಟ್ಸ್ ಮಾಡ್ತಾ ಇರ್ತೀನಿ. ಅಂದರೆ ನಾನು ಒಂದು ಎಮೋಷನ್ಸ್ನ ಒಂದು ಕಥೆಯ ಮೂಲಕ ಕ್ಯಾರಿ ಮಾಡಿಕೊಂಡು ಜನಗಳಿಗೆ ತಲುಪಿಸ್ಲಿಕ್ಕೆ ನೋಡ್ತೀನಿ. ತುಂಬ ಜನ ಇಷ್ಟಪಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇದು ಸದ್ಯಕ್ಕೆ ನಡೀತಾ ಇದೆ. ಸೊ ನಿಮ್ಮ ಹೆಸರು ಹೇಳಿಲ್ಲ ಸರ್? ಶ್ರೀಕಾಂತ್ ಗುಮ್ಮಾ ಚಂದ್ರಣ್ಣ. ನನ್ನ ಇನ್ಸ್ಟಾಗ್ರಾಮ್ ಓಯ್ ಶ್ರೀ ಅಂತ ತುಂಬಾ ಜನ ಕರೀತಾರೆ. ಓಕೆ. ಸೊ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ನಲ್ಲಿ ಓಯ್ ಅಂತ ಹಾಕೊಂಡಿದ್ದೀರಾ. ಆಕ್ಚುಲಿ ನಾನು ಕೇಳಬೇಕು ಅಂತ ಅನ್ಕೊಂಡೆ, ಏನ್ ಸರ್ ಅದ್ರ ಪದದ ಅರ್ಥ ಓಯ್? ಅಂದ್ರೆ ನಾನು ಈಗ ಜನರಲ್ ಆಗಿ ಹಾಯ್ ಅಂತ ಅನ್ನೋದಕ್ಕಿಂತ ಅದು ಏನೋ ಮುಂಚೆಯಿಂದನೂ ಓಯ್ ಅಂತ ಕರೆದ್ಬಿಟ್ಟು ಅಭ್ಯಾಸ ಇದೆ ನನಗೆ. ಓಯ್ ಮಗ ಅಥವಾ ಓಯ್ ಆ ತರ ಎಲ್ಲ ಕರಿತೀನಿ. ಸೊ ನನ್ಗೆ ಯಾರಾದ್ರೂ ಟೆಕ್ಸ್ಟ್ ಮಾಡಿದ್ರು ನಾನು ಅವ್ರಿಗೆ ಫಸ್ಟ್ ರೆಸ್ಪಾಂಡ್ ಮಾಡೋದು ಓಯ್ ಅಂತಾನೆ ಮಾಡ್ತೀನಿ. ಹಾಯ್ ಅಂತ ಏನ್ ಕಳ್ಸಲ್ಲ. ಇಟ್ಸ್ ಓಕೆ, ಅವ್ರು ಏನ್ ತಿಳ್ಕೊಂಡ್ರು ನಂಗೇನು ಬೇಜಾರಿಲ್ಲ. ಬಟ್ ನಾನು ನನ್ನ ಒಂದು ಇದನ್ನ ಕ್ಯಾರಿ ಫಾರ್ವರ್ಡ್ ಹಂಗೆ ಮಾಡ್ತೀನಿ. ಓಯ್ ಶ್ರೀಕಾಂತ್. ಓಯ್ ಶ್ರೀಕಾಂತ್. ಓಕೆ, ಚೆನ್ನಾಗಿದೆ. ಸೊ ಮೂಲತಃ ಉತ್ತರ ಅದರಲ್ಲೂ ಕಲ್ಯಾಣ ಕರ್ನಾಟಕ ಭಾಗದವ್ರು ನಾವು. ಓಕೆ. ಎಷ್ಟು ವರ್ಷಗಳಿಂದ ಸೋಷಿಯಲ್ ಮೀಡಿಯಾ ಫೀಲ್ಡ್ ಅಲ್ಲಿ ಇದ್ದೀರಾ ಸರ್? ಮೀಡಿಯಾ ಫೀಲ್ಡ್ ಅಲ್ಲಿ ಸುಮಾರು ವರ್ಷಗಳಾಗೋಯ್ತು ಮೇಡಮ್, ದಶಕಗಳಾಗೋಯ್ತು. ಸೋಷಿಯಲ್ ಮೀಡಿಯಾ ಫೀಲ್ಡ್ ಬರೋದಕ್ಕಿಂತ ಮುಂಚಿತವಾಗಿ ಆಕ್ಚುಲಿ ನೀವು ಒಬ್ರು ಆಕ್ಟರು. ಸೊ ಫಿಲ್ಮ್ ಇಂಡಸ್ಟ್ರಿನಲ್ಲಿ ಕೂಡ ಇದ್ರಿ. ಸೊ ಮೊದಲಿಗೆ ಅದನ್ನ ತಗೊಳ್ಳೋಣ. ಸೊ ಮೂವಿ ಫೀಲ್ಡ್ ಬಗ್ಗೆ ಹೇಳೋದಾದ್ರೆ ಸರ್, ನಿಮ್ಮ ಒಂದು ಅನುಭವ, ಏರಿಳಿತಗಳು ಏನೇನೆಲ್ಲ ಕಲ್ಸ್ಕೊಡ್ತು ಸರ್ ಜೀವನದಲ್ಲಿ? ಸಿನಿಮಾದಲ್ಲಿ ತುಂಬಾ ಕಷ್ಟ. ಐ ಮೀನ್ ಲೈಕ್, ಈಗ ನಿಮಗೆ ಬ್ಯಾಕ್ ಗ್ರೌಂಡ್ ಇಲ್ಲ ಅಂತಂದ್ರೆ ಕೆಲವರು ಎಲ್ಲ ಹೇಳ್ತಾರೆ ಏನು ಇಲ್ದಂಗೆ ಮುಂದಕ್ಕೆ ಹೋಗ್ಬೋದು ಅಂತ. ಅದು ಓನ್ಲಿ ಲಕ್ಷದಲ್ಲಿ ಒಬ್ರಿಗೆ ಸಾಧ್ಯ ಮೇಡಮ್. ಟು ಬಿ ಫ್ರಾಂಕ್, ಈಗ ನಮ್ ತಂದೆ ಲೆಕ್ಚರರು, ನಾನು ದೊಡ್ಡ ಮಗ, ನನಗೆ ಯಾವ ಬ್ಯಾಕ್ ಸಪೋರ್ಟು ಇಲ್ಲ. ನಾನೀಗೇನಾದ್ರೂ ಸಿನಿಮಾಕ್ಕೆ ಹೋಗ್ತೀನಿ ಅಂತಂದ್ರೆ ಇವಾಗೆಲ್ಲ ಅಟ್ಲೀಸ್ಟ್ ಈಗ ಹೆಂಗಿದನೋ ನಂಗೆ ಗೊತ್ತಿಲ್ಲ. ನಾನು ಸಿನಿಮಾದಲ್ಲಿ ಇಲ್ಲ. ಈಗ ನಾನು ಅಸೋಸಿಯೇಟ್ ಆಗಿ ಕೆಲಸ ಮಾಡಿದ್ದೀನಿ ಸಿನಿಮಾಗಳಿಗೆ. ತುಂಬಾ ಅಲ್ದು ಬಿಟ್ಟಿದ್ದೀನಿ ಮೇಡಮ್. 1,000-2,000 ಕೊಡಲ್ಲ. ಸೊ ಆ ತರ ಇದ್ದಾಗ ಈಗ ಮನೆಯವ್ರನ್ನ ದುಡ್ಡು ಕೇಳಬೇಕು ಅಂತಂದ್ರೂ ಕಷ್ಟ. ಸೊ ಅದಕ್ಕೆ ಹಂಗೂ ಹಿಂಗೂ ಮಾಡಿ ತಳ್ದೆ, ಸುಮಾರು ವರ್ಷಗಳು ತಳ್ದೆ, ಸೈಕಲ್ ಹೊಡೆದೆ. ಅದರಲ್ಲಿ ನನಗೆ ಅನಿಸ್ತು ನನಗೆ ಇಲ್ಲಿ ಕಂಟಿನ್ಯೂ ಮಾಡ್ಲಿಕ್ಕೆ ಆಗಲ್ಲ ಅಂತ. ಅದಕ್ಕೋಸ್ಕರ ನಾನು ಅದನ್ನ ಬಿಟ್ಬಿಟ್ಟು ಸೊ ನಾನು ಕೆಲಸ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಆಕ್ಟ್ ಮಾಡಿದ್ರಾ ಸರ್?
ಮಾಡಿದ್ದೀನಿ. ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ದೀನಿ, ಹಾ. ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿದ್ದೀನಿ. ಬಟ್ ಅದನ್ನ ನಂಗೆ ಹೇಳ್ಕೋಬೇಕು ಅಂತಾನು ಅನ್ಸಲ್ಲ, ಬಿಕಾಸ್ ನನಗೆ ಗೊತ್ತು ಅದು ಪೇನ್ ಏನು ಅಂತ. ಓಕೆ. ಯಾರನ್ನೂ ನಾನು ಡಿಸ್ಕರೇಜ್ ಮಾಡ್ತಾ ಇಲ್ಲ. ಬಟ್ ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಸಿನಿಮಾದಲ್ಲಿ ನೀವು ಅಂದ್ಕೊಂಡಿದ್ದ ಥರ ಇರಲ್ಲ ಲೈಫ್, ಜೀವನ ನೀವು ಅಂದ್ಕೊಂಡಿದ್ದ ಥರ ಇರಲ್ಲ. ಎಲ್ಲದಕ್ಕೂ ಎದುರಿಸೋದಕ್ಕೆ ಸಿದ್ಧವಾಗಿರ್ಬೇಕು. ಜೊತೆಗೆ ನಿಮಗೆ ನಿಮ್ಮ ಹಿಂದ್ಗಡೆ ಯಾರಾದರೂ ಸಪೋರ್ಟಿಗೆ ಇದ್ದಾರೆ ಅಂತಂದ್ರೆ ಮಾತ್ರ ಬನ್ನಿ. ಬಟ್ ಅದನ್ನೇ ನೀವು ಏನದು ಸ್ಟ್ಯಾಂಡ್ ಆಗಿ ಅದನ್ನೇ ನಾನು ಕಂಟಿನ್ಯೂ ಮಾಡ್ತೀನಿ ಅಂದರೆ ವೆರಿ ಡಿಫಿಕಲ್ಟ್. ಟು ಬಿ ಫ್ರ್ಯಾಂಕ್, ನಾನು ಡಿಸ್ಕರೇಜ್ ಮಾಡ್ತಾ ಇಲ್ಲ, ಬಟ್ ಫ್ಯಾಕ್ಟ್ ಹೇಳ್ತಾ ಇದ್ದೀನಿ. ನೀವು ಅಂದ್ಕೊಂಡಿದ್ದ ಥರ ಅಂತೂ ಅಲ್ಲ ಸಿನಿಮಾದಲ್ಲಿ. ವೆರಿ ವೆರಿ ಡಿಫಿಕಲ್ಟ್. ಬಟ್ ಡಿಫಿಕಲ್ಟ್ ಇದ್ರೇನೆ ಮುಂದಕ್ಕೆ ಬರ್ಬೋದು ಅಂತ ಅನ್ನೋದು ಒಂದು ವರ್ಡ್ ಇದೆ, ಇಲ್ಲ ಅಂತಲ್ಲ. ನೀವೆಷ್ಟೇ ಕಷ್ಟಪಟ್ರು ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ಮಕ್ಕಳು ನಿಮಗೆ ಗೊತ್ತು ಒಂದು ಹಿಟ್ ಕೊಡಕ್ ಆಗ್ತಾ ಇಲ್ಲ, ಲಕ್ಕೂ ಇರಬೇಕು. ಸೊ ನನಗಂತೂ ಇರ್ಲಿಲ್ಲ. ಸೊ ನಾನು ಬೇರೆಯವ್ರ ಬಗ್ಗೆ ಮಾತಾಡಲ್ಲ, ನನಗಂತೂ ಇಲ್ಲ. ಸೊ ನಾನು ಅದಕ್ಕೆ ಕಂಟಿನ್ಯೂ ಮಾಡ್ಲಿಲ್ಲ. ಹಾರ್ಡ್ ವರ್ಕ್ ಜೊತೆಗೆ ಸಿನಿಮಾ ಫೀಲ್ಡ್ ಅಲ್ಲಿ ಲಕ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ತೀರಾ? ಎಲ್ಲಾ ಕಡೆನೂ ಮೇಡಮ್, ಸಿನಿಮಾ ಒಂದೇ ಅಲ್ಲ. ನೀವು ಎಷ್ಟೇ ಹಾರ್ಡ್ ವರ್ಕ್ ಡೆಡಿಕೇಶನ್ ಕೊಟ್ಟು ಮಾಡಿದ್ರು ಲಕ್ ಅನ್ನೋದು ನಿಮ್ಮ ಹತ್ರ ಇಲ್ಲ ಅಂತಂದ್ರೆ ಆ ಒಂದು ನಿಮಗೇನು ಒಲಿಯಲ್ಲ. ನನಗಂತೂ ಒಲ್ದಿಲ್ಲ. ನಾನು ಯಾರನ್ನೂ ಬ್ಲೇಮು ಮಾಡ್ತಾ ಇಲ್ಲ, ನಾನು ನಂದಷ್ಟೇ ನಿಮ್ಮ ಒಂದು ಅನುಭವ ಹೇಳ್ತೀನಿ. ಓಕೆ, ಸಿನಿಮಾ ಒಂದು ಅನುಭವವನ್ನ ನಿಮ್ಗೆ ನಿಮ್ಮ ಜೀವನದಲ್ಲಿ ತಂದ್ಕೊಡ್ತು. ಸಾಕಷ್ಟು ಏರಿಳಿತಗಳನ್ನ ನಿಮ್ಮ ಜೀವನದಲ್ಲಿ ಸಿನಿಮಾ ಒಂದು ಫೀಲ್ಡ್ ನಲ್ಲಿ ನೋಡಿದ್ರಿ. ಸೊ ಅದ್ರ ಜೊತೆಗೆ ಇಂಜಿನಿಯರ್ ವರ್ಕ್ ಕೂಡ ನೀವು ಎಜುಕೇಶನ್ ಎಲ್ಲ ಕಂಪ್ಲೀಟ್ ಮಾಡಿ ಕೆಲಸ ಕೂಡ ಮಾಡ್ಕೊಂಡು ಹೋಗ್ತಾ ಇದ್ರಿ. ಮ್ಯಾಮ್, ನಾನು ಇಂಜಿನಿಯರಿಂಗ್ ಮಾಡ್ಬೇಕಾದ್ರೆ ಮಾರ್ನಿಂಗ್ 8 to 4 ಕಾಲೇಜ್, ಈವ್ನಿಂಗ್ 6:30 US ಶಿಫ್ಟ್ಸ್ ಮಾಡ್ತಾ ಇದ್ದೆ ನಾನು. 6:30 to 3 o'clock ಶಿಫ್ಟ್ ಮಾಡ್ತಾ ಇದ್ದೆ. ಸೊ ಅಗೇನ್ ಒಂದು 2 hour 3 hour ನಿದ್ದೆ ಮಾಡೋದು, ಕಾಲೇಜ್ ಹೋಗೋದು. ಅಂದ್ರೆ ಒಂದ್ ಸ್ವಲ್ಪ ನಮ್ಗೆ ಫಿನಾನ್ಷಿಯಲ್ ಕ್ರೈಸಿಸ್ ಇತ್ತು. ಸೊ ನಾನು ಹಂಗ್ ಮಾಡ್ಕೊಂಡು ಹಂಗೆ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದೆ. ಇಂಜಿನಿಯರಿಂಗ್ ಮುಗಿಸಿ ಜೊತೆಗೆ ನಾನು ಸಿನಿಮಾನೂ ಮಾಡ್ತಾ ಇದ್ದೆ. ಸಿನಿಮಾಗೆ ಹೋಗಿ ಯಾವಾಗ ಕರೀತಾರ ಅವಾಗ ಹೋಗ್ಬಿಡ್ತಾ ಇದ್ದೆ. ಅದು ಕ್ಲಾಸ್ಗಳು ಬಂಕ್ ಮಾಡಿ ಹೋಗ್ತಾ ಇದ್ದೆ. ಸೊ ಅದೆಲ್ಲ ಇದೆ. ಬಟ್ ಎಂಡ್ ಆಫ್ ದಿ ಡೇ ಇವಾಗ ಜೀವನದಲ್ಲಿ ಸಂತೋಷವಾಗಿದ್ದೀನಿ ಕೆಲಸ ಮಾಡ್ತಾ. ನಂಗೆ ಇಷ್ಟಪಟ್ಟಿರೋ ಒಂದು ಕಾನ್ಸೆಪ್ಟ್ ಮಾಡ್ಕೊಂಡು ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕ್ತಾ ಇರ್ತೀನಿ. ಸೊ ಲೈಫ್ ಇಸ್ ಗುಡ್ ಮ್ಯಾಮ್. ಥ್ಯಾಂಕ್ ಯು. ಓಕೆ, ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸಕ್ಸಸ್ ಕಾಣೋದಕ್ಕೆ ಎಷ್ಟು ದಿನ ತಗೊಳ್ತು ಸರ್ ನಿಮ್ಗೆ? ಮ್ಯಾಮ್, ಸಕ್ಸಸ್ ನಿಜವಾಗ್ಲೂ ಸಿಕ್ಕಿಲ್ಲ. ಬಟ್ ಒಂದು ಫ್ಯಾಕ್ಟ್ ಹೇಳ್ತೀನಿ ಮೇಡಮ್. ನಂದು ಹಳೆ ಪೇಜ್ I am ಶ್ರೀಕಾಂತ್ GC ಅಂತ ಇತ್ತು. ಸತತ 6 ವರ್ಷ ವಿಡಿಯೋಸ್ ಮಾಡಿದ್ದೀನಿ. 1000 ಫಾಲೋವರ್ಸ್ ಬಂದಿದ್ದಾರೆ ಮೇಡಮ್. 6 ವರ್ಷ ವಿಡಿಯೋಸ್ ಮಾಡಿದ್ದಕ್ಕೆ 1000 ಫಾಲೋವರ್ಸ್ ಬಂದಿದ್ರು. ಒಂಥರ ನಮ್ಮ ಕಾನ್ಫಿಡೆನ್ಸ್ ಕುಗ್ಗೋಗ್ಬಿಡೋದು. ಇಷ್ಟು ಮಾಡಿದ್ರು ಬರ್ತಾ ಇಲ್ಲ ಅಂದ್ರೆ ನನ್ನ ವಿಡಿಯೋಸ್ ರೀಚು ಆಗ್ತಾ ಇರ್ಲಿಲ್ಲ, ಜನಗಳು ನೋಡ್ತಾ ಇರ್ಲಿಲ್ಲ. ಅದು ಯಾರನ್ನೂ ನಾವು ಬ್ಲೇಮ್ ಮಾಡೋದಕ್ಕೂ ಆಗಲ್ಲ. ಅಥವಾ ನಮ್ ಕಂಟೆಂಟ್ ಇಷ್ಟನೂ ಆಗ್ತಾ ಇರ್ಲಿಲ್ಲ. ಏನೋ 6 ವರ್ಷ ಬೇಕಾಯ್ತು 1000 ಫಾಲೋವರ್ಸ್ ಆಗೋದಕ್ಕೆ. ಬೇಡ ನನ್ ಕೆಲ್ಸ ಇದೆ, ಇದಕ್ ಬೇಕಾ ನನಗೆ ಅನ್ನೋ ಒಂದು ಫೀಲ್ ಬಂದ್ಬಿಡೋದು. ಆಮೇಲೆ ಒಂದ್ 2-3 ವಿಡಿಯೋಗೆ ಒಂದ್ ಸ್ವಲ್ಪ ಫಾಲೋವರ್ಸ್ ಬಂತು. ಆ ಒಂದು ಅಕೌಂಟ್ ಅಲ್ಲಿ ಒಂದು 20,000 ಏನೋ ಫಾಲೋವರ್ಸ್ ಇದಾರೆ ಈಗ. ಬಟ್ ನಾನು ಅದನ್ನ ಯೂಸ್ ಮಾಡ್ತಾ ಇಲ್ಲ. ಲಾಸ್ಟ್ 1.5 year ಇಂದ ಒಂದು ಬೇರೆ ಒಂದು ಪ್ರೊಫೈಲ್ ನ ಕ್ರಿಯೇಟ್ ಮಾಡೋಣ ಅಂತ. ಈ ಪ್ರೊಫೈಲ್ ಅಲ್ಲಿ ನಾನು ಅಂದ್ಕೊಂಡಿರ್ಲಿಲ್ಲ ಇಷ್ಟು ಜಲ್ದಿ ಫಾಲೋವರ್ಸ್ ನನಗೆ ಬರ್ತಾರೆ. ನಾನೊಂದು ಕಂಟೆಂಟ್ ಜನಗಳಿಗೆ ಇಷ್ಟ ಆಗುತ್ತೆ ಅಂತ ಐ ವುಡ್ ಹವ್ ನೆವರ್ ಇಮ್ಯಾಜಿನ್. ಸೊ ಅದು ಒಂದು ಖುಷಿ ಇದೆ. ಬಟ್ ಸಕ್ಸಸ್ ನಾವು ಫಾಲೋವರ್ಸ್ ಇಂದ ಅಳಿಬಾರ್ದು ಮೇಡಮ್, ಟು ಬಿ ಫ್ರಾಂಕ್. ಯಾಕೆ ಅಂತಂದ್ರೆ ಇದು ಅಗೇನ್ ಆಲ್ಗೋರಿದಮ್ ಹೆಂಗ್ ವರ್ಕ್ ಆಗುತ್ತೆ ಹಂಗೆ ಕೆಲವರಿಗೆ ತುಂಬಾ ಬೇಗ ಸಕ್ಸಸ್ ಸಿಗುತ್ತೆ. ಮೇ ಬಿ ಅದು ಕ್ಯಾರಿ ಔಟ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಆ ಸಕ್ಸಸ್. ಕೆಲವರಿಗೆ ತುಂಬಾ ಸ್ಲೋ ಆಗಿ ಸಿಗುತ್ತೆ. ಬಟ್ ಮೇ ಬಿ ಕನ್ಸಿಸ್ಟೆನ್ಸಿ ಇರುತ್ತೆ, ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾರ್ಡ್ ವರ್ಕ್ ಇದ್ದು ಕನ್ಸಿಸ್ಟೆನ್ಸಿ ಇದ್ರೆ ಖಂಡಿತವಾಗ್ಲೂ ಒಂದಲ್ಲ ಒಂದಿನ ಸಕ್ಸಸ್ ಸಿಗುತ್ತೆ. ನೋಡ್ತೀವಿ 6 ವರ್ಷಕ್ಕೆ ಬರೀ 1000 ಫಾಲೋವರ್ಸ್ ಇದ್ರು. ನನ್ನ ಹತ್ರ ಇನ್ನೂ ಮೆಸೇಜಸ್ ಇದೆ. ನನ್ಗೆ ಸೂರ್ಯ ಅಂತ ಒಬ್ರು ಇದಾರೆ, ಆಸಮ್ ಸೂರ್ಯ ಅಂತ. ಅವರು ಪಾಪ ಏನ್ ಬ್ರದರ್ ನಿಮ್ಗೆ ಇನ್ನೂ ಫಾಲೋವರ್ಸೇ ಬರ್ತಾ ಇಲ್ಲಲ್ಲ ಅಂತ ಪಾಪ ಅವ್ರಿಗೆ 1 lakh ಮೇಲೆ ಫಾಲೋವರ್ಸ್ ಇದ್ರು. ಬಟ್ ಆದ್ರೆ ಅವ್ರಿಗೇನೋ ಗೊತ್ತಿಲ್ಲ, ನಾನು ಮಾಡಿದ ಅವ್ರಿಗೆ ಇಷ್ಟ ಆಯ್ತೇನೋ, ಅವ್ರು ನಂಗೆ ಫಾಲೋ ಮಾಡಿದ್ರು. ನಂಗೆ ಅವಾಗ ಖುಷಿ ಆಯ್ತು, ಅವ್ರ ಹತ್ರ ಅಷ್ಟೊಂದು ಫಾಲೋವರ್ಸ್ ಇದಾರೆ, ಅವ್ರು ನಮ್ಮನ್ನ ಫಾಲೋ ಮಾಡ್ತಾ ಇದಾರಲ್ಲ ಅಂತ. ಅವಾಗ ಅವ್ರ ಪಾಪ ನಂಗೆ ನಾನು ಸ್ಟೋರಿ ಹಾಕ್ತೀನಿ ಅಂತ ಅಂದ್ಬಿಟ್ಟು ನಂದೊಂದು ವಿಡಿಯೋಸ್ ಎಲ್ಲ ಸ್ಟೋರಿ ಹಾಕ್ತಾ ಇದ್ರು. ಸಿ ದಟ್ ಸ್ಮಾಲ್ ಒಂದ್ ಜೆಸ್ಚರ್ ಇದೆ ಗೊತ್ತಾ, ಅದು ತುಂಬಾ ಬಿಗ್ ಇಂಪ್ಯಾಕ್ಟ್ ಆಗುತ್ತೆ ನಮ್ಮ ಹತ್ರ. ಯಾಕೆಂದ್ರೆ ಅಯ್ಯೋ ನಾನು ಮಾಡೋದು ಅವ್ರಿಗೆ ಇಷ್ಟ ಆಯ್ತಪ್ಪ, ಅವ್ರೊಂದ್ ಸ್ಟೋರಿ ಹಾಕಿದ್ರೆ ನಮಗೆ ಖುಷಿ ಆಗುತ್ತೆ. ಎಲ್ಲಾ ಕಾಂಟೆಂಟ್ ಮಾಡೋರ್ಗು ಒಂದೇನು ಅಂತಂದ್ರೆ ನಾವು ಯಾರಿಗಾದ್ರೂ ಒಬ್ರಿಗೆ ಸಪೋರ್ಟ್ ಮಾಡಿದ್ರೆ ನಮ್ಗೆ ಕಳ್ಕೊಳ್ಳೋದೇನೂ ಇಲ್ಲ. ಅವ್ರ ಏನೋ ಒಂದು ಕಂಟೆಂಟ್ ನಾವು ಮಾಡಿದಾಗ ನಾವು ಅದನ್ನ ನಮ್ ಸ್ಟೋರಿ ಹಾಕೋದು, ರೀಶೇರ್ ಮಾಡೋದು,
ಮಾಡಿದ್ರೆ ಅವ್ರಿಗೊಂದು ರೀಚ್ ಸಿಗುತ್ತೆ ಮೇಡಮ್. ಒಂದು 10-20 ಜನ ಎಕ್ಸ್ಟ್ರಾ ನೋಡ್ತಾರೆ. ಹೌದು, ಖಂಡಿತವಾಗ್ಲು. ಯಾಕಂತಂದ್ರೆ ಒಂದು ಕಂಟೆಂಟ್ ಕ್ರಿಯೇಟ್ ಮಾಡೋದು ಅಷ್ಟೇ ಈಸಿ ಇರೋದಿಲ್ಲ. ಹಾರ್ಡ್ ವರ್ಕ್ ಸಿಕ್ಕಾಪಟ್ಟೆ ಇರುತ್ತೆ. ಅದರಿಂದ ಇರೋಂಥ ಹಾರ್ಡ್ ವರ್ಕ್ ಖಂಡಿತವಾಗ್ಲು ತುಂಬಾ ಇರುತ್ತೆ. ಒಂದು ಕಾನ್ಸೆಪ್ಟ್ ನ ರೆಡಿ ಮಾಡಿ ಅದನ್ನ ಶೂಟ್ ಮಾಡಿ ಅದನ್ನ ಜನಗಳ ಮುಂದೆ ತರಬೇಕು ಅಂತಂದ್ರೆ ಒಂದು ಹಾರ್ಡ್ ವರ್ಕ್ ಇದ್ದೇ ಇರುತ್ತೆ ಖಂಡಿತವಾಗ್ಲು. 100%. ಅದರಲ್ಲಿ ಇವಾಗೆಲ್ಲ ತುಂಬಾ ದೊಡ್ಡ ದೊಡ್ಡ ಕ್ರಿಯೇಟರ್ಸ್ ಇದಾರೆ, ಅವರು ತುಂಬಾ ಹಾರ್ಡ್ ವರ್ಕ್ ಮಾಡಿರ್ತಾರೆ ಅಂದ್ಕೋತೀನಿ. ಸುಮ್ಮನೆ ಯಾರಿಗೂ ಸಕ್ಸಸ್ಸು ಸಿಗಲ್ಲ, ಜೊತೆಗೆ ಅಷ್ಟು ಜನನು ಫಾಲೋ ಮಾಡಲ್ಲ, ಏನೋ ಒಂದ್ ಇರುತ್ತೆ ಅವ್ರ ಹತ್ರನು. ಸೊ ಅದು ಇಮಿಡಿಯೇಟ್ ಆಗಿ ಏನೂ ಬಂದಿರಲ್ಲ, ಇಮಿಡಿಯೇಟ್ ಆಗಿ ಬಂದಿರುತ್ತಲ್ಲ ಅದು ಜಾಸ್ತಿ ದಿನ ಇರಲ್ಲ. ಸೊ ಆ ತರದವ್ರು ತುಂಬಾ ಜನ ಇದಾರೆ. ಹೌದೌದು, ಖಂಡಿತ ಹಾರ್ಡ್ ವರ್ಕ್ ಗೆ ಯಾವತ್ತಿದ್ರು ಬೆಲೆ ಇರುತ್ತೆ, ಇದ್ದೇ ಇರುತ್ತೆ. ಮೇ ಬಿ ಇಮಿಡಿಯೇಟ್ ಆಗಿ ನಿಮ್ಗೆ ಗ್ರೋತ್ ಇಲ್ಲದೆ ಇರ್ಬೋದು, ಬಟ್ ಒನ್ ಆರ್ ದಿ ಅದರ್ ಡೇ ಯು ವಿಲ್ ಗೆಟ್ ಇಟ್. ಓಕೆ, ಸೊ ಅದಾದ್ಮೇಲೆ ಪೇಜ್ ನ ಕ್ರಿಯೇಟ್ ಮಾಡ್ಕೊಳ್ತೀರಾ. ಸೊ ಕಾನ್ಸೆಪ್ಟ್ ನಿಮ್ನ ಒಂದು ಕಂಟೆಂಟ್ ಗಳನ್ನ ಪೋಸ್ಟ್ ಮಾಡೋದಕ್ಕೆ ಶುರು ಮಾಡ್ತೀರಾ. ಸೊ ನಿಮ್ಮ ಒಂದು ಕಂಟೆಂಟ್ಗಳನ್ನ ನೋಡಿದ್ರೆ ಏನಂತಂದ್ರೆ ತುಂಬಾ ಎಮೋಷನಲ್ ಆಗಿರುವಂತಹ ವಿಡಿಯೋಸ್ಗಳು, ಲೈನ್ಸ್ಗಳು, ಆಮೇಲೆ ಬ್ರೇಕಪ್ ಬಗ್ಗೆ ಅಂಡ್ ಲವ್ ಫೇಲ್ಯೂರ್ ಬಗ್ಗೆ, ಸೊ ಒಂದು ಹುಡುಗಿ ಬಗ್ಗೆ, ಸೊ ಈ ತರದಾದಂತಹ ಕಂಟೆಂಟ್ಗಳು ಜಾಸ್ತಿ ಇರುತ್ತೆ. ಇದರ ಹಿಂದೆ ಇರುವಂತಹ ಹುಡುಗಿ ಯಾರು ಸರ್? ಹುಡುಗಿ ಅನ್ನೋದಕ್ಕಿಂತ ಈಗ ನಮ್ಮ ಮನೇಲಿ ಹೆಂಗೆ ಅಂತಂದ್ರೆ, ನಮ್ಮ ತಾಯಿ ನಾನೇನಾದ್ರೂ ಲೇ ಅಂತ ಕರೆದ್ರು ಅವ್ರಿಗೆ ಇಷ್ಟ ಆಗಲ್ಲ. ಏನಕ್ಕೆ ಹಂಗ್ ಮಾತಾಡ್ತೀಯ ಅಂತ, ಅಂದ್ರೆ ಗೌರವ ಕೊಟ್ಟೆ ಮಾತಾಡು ಅಂತ. ಈಗ ನಾನ್ ನನ್ನ ಏಜ್ ಅಲ್ಲಿ ಇರೋರ್ನ, ನನ್ಗೆ ಏಜ್ ಆಗಿದೆ, ನನ್ಗೆ 37 ವರ್ಷ, ಓಕೆನಾ. ನಾನು ಇನ್ನೊಬ್ರಿಗೆ ಚಿಕ್ಕವನಿರ್ಲಿ ದೊಡ್ಡವರಿರ್ಲಿ ಒಂದು ರೆಸ್ಪೆಕ್ಟ್ ಕೊಟ್ಟು ನಾವು ಮಾತಾಡ್ಸಿದ್ರೆ ಅದೇ ರೆಸ್ಪೆಕ್ಟ್ ನಮಗ್ ಸಿಗುತ್ತೆ. ನನ್ನ ನೋಡ್ಕೊಂಡು ನಾನು ಕೆಟ್ಟ ಪದಗಳನ್ನ ಬಳಸ್ಕೊಂಡು ಏನೇ ಒಂದ್ ಮಾತಾಡಿದ್ರು ಅದು ಇನ್ನೊಬ್ರಿಗೆ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ. ನಾವಮ್ಮ ಹೆಂಗೆ ಅಂತಂದ್ರೆ, ನೀನ್ ಮಾಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಬಟ್ ನೀನ್ ಯಾವ್ದು ಕೆಟ್ಟ ಪದನ ಬಳಸೋಂಗೆ ಇಲ್ಲ ನೀನು ಒಂದು ವಿಡಿಯೋಸ್ ಅಲ್ಲಿ. ಅದು ಎಸ್ಪೆಷಲಿ ಹೆಣ್ಣಿಗೆ ತುಂಬಾ ಗೌರವ ಕೊಡಬೇಕು ಅಂತ ಹೇಳಿದ್ದಾರೆ. ಸೊ ನಾನೇನ್ ಮಾಡ್ತೀನಿ ಅಂತಂದ್ರೆ, ನನ್ನ ವಿಡಿಯೋಸ್ ಅಲ್ಲಿ ಒಂದು ಹೆಣ್ಣನ್ನ ತುಂಬಾ ಚೆನ್ನಾಗಿ ವರ್ಣನೆ ಮಾಡ್ತೀನಿ. ನನ್ನ ವಿಡಿಯೋಸ್ ಅಲ್ಲಿ ನಾನು ಹತ್ತತ್ರ 2 ಅಕೌಂಟ್ ಅಲ್ಲಿ 1000ಕ್ಕಿಂತ ಜಾಸ್ತಿ ಇದೆ ವಿಡಿಯೋಸ್ ನನ್ನ ಅಕೌಂಟ್ ಅಲ್ಲಿ. ಒಂದೇ ಒಂದು ಕೆಟ್ಟ ಪದನ ನಾನು ಬಳಸಿಲ್ಲ. ಅಂದ್ರೆ ಒಂದು ಇನ್ನೊಬ್ರಿಗೆ ಅಸಹ್ಯ ಪಡ್ಬೇಕಪ್ಪ ಅನ್ನೋ ಒಂದು ವಿಡಿಯೋನು ನಾನು ಮಾಡಿಲ್ಲ, ಒಂದು ಕೆಟ್ಟ ಪದನೂ ಬಳಸಿಲ್ಲ. ನಾನು ಸ್ಟಾರ್ಟ್ ಮಾಡಿದಾಗ ನಾನು ಫಸ್ಟ್ ವಿಡಿಯೋ ಮಾಡಿದ್ದು ತಾಯಿ ಬಗ್ಗೆ ಲೈನ್ಸ್ ಹೇಳಿದ್ದು, ಅದಾದ್ಮೇಲೆ ಮೂಗುತಿ ಬಗ್ಗೆ ಹೇಳಿ ನಾನು ಸ್ಟಾರ್ಟ್ ಮಾಡಿದ್ದು ಹೊಸ ಪೇಜ್ ಅಲ್ಲಿ. ಆ ಎರಡೂನು ತುಂಬಾ ನಂಗೆ ವೈರಲ್ ಆಯ್ತು. ಅದರಿಂದ ನನಗೆ ತುಂಬಾ ಫಾಲೋವರ್ಸ್ ಬಂದ್ರು. ಇಫ್ ಯು ಆರ್ ಓಕೆ, ನಾನು ಆ ಲೈನ್ಸ್ ಹೇಳ್ಬೋದಾ? ಖಂಡಿತವಾಗ್ಲೂ ಶ್ಯೂರ್, ನಾವು ಕೇಳೋದಕ್ಕೆ ವೇಟ್ ಮಾಡ್ತಿದೀವಿ. ಓಕೆ, ಲೈನ್ ಏನು ಅಂತಂದ್ರೆ, ಈಗ ಮೂಗ್ತಿ ಹಾಕೊಂಡಿರೋ ಎಲ್ಲಾ ಹುಡುಗಿರ್ಗೆ ತುಂಬಾ ಇಷ್ಟ ಆಗತ್ತೆ ಈ ಲೈನ್ಸ್. ಓಯ್ ಕನ್ನಡತಿ, ಮುದ್ದು ಕನ್ನಡತಿ, ಭಾವನೆಗಳ ಒಡತಿ, ನಿನ್ನಂದಕ್ಕೆ ಕಾರಣವೇ ಆ ನಿನ್ನ ಮೂಗುತಿ ಅಂತ ಒಂದು ಲೈನ್ ಹೇಳಿದ್ದು. ಹತ್ತತ್ರ ಒಂದು 10,000 ಜನ ಇದನ್ನ ರೀಕ್ರಿಯೇಟ್ ಮಾಡಿದ್ದಾರೆ. ರೀಲ್ ಅವರು ಒಂದು ಫೋಟೋ ಆಗಿರ್ಬೋದು, ಒಂದು ವಿಡಿಯೋ ಆಗಿರ್ಬೋದು ಹಾಕೊಂಡು ಕ್ರಿಯೇಟ್ ಮಾಡಿದ್ದಾರೆ. ನಂಗೆ ತುಂಬಾ ಖುಷಿ ಆಗುತ್ತೆ ಯಾರಾದ್ರೂ ನನ್ನ ವಾಯ್ಸ್ ಹಾಕೊಂಡು ವಿಡಿಯೋ ಮಾಡಿದಾಗ, ನಂಗೆ ತುಂಬಾ ಖುಷಿ ಆಗುತ್ತೆ. ಸೊ ಸಾಕಷ್ಟು ಎಮೋಷನಲ್ ಆಗಿರುವಂತಹ ವಿಡಿಯೋಸ್ಗಳನ್ನ ಮಾಡ್ತಿರ್ತೀರಾ ಸರ್, ಕಂಟೆಂಟ್ ನ ತಗೊಳ್ತೀರಾ. ಸೊ ಇದರಿಂದಿರುವಂತಹ ಕಾರಣ ಹೇಳಿಲ್ಲ ನೀವು. ಅದೇ ಹೇಳಿದ್ನಲ್ಲ, ಏನಕ್ಕೆ ಅಂತಂದ್ರೆ ನೋಡೋರ್ಗೆ ಏನಂತಂದ್ರೆ, ಈಗ ನೋಡುವಂತಹ ಪ್ರತಿಯೊಬ್ಬರಿಗೂ ಅನ್ಸೋದು ಏನು ಅಂತಂದ್ರೆ, ಸೊ ನಿಮ್ ಲೈಫಲ್ಲಿ ಏನೋ ಒಂದು ಲವ್ ಬ್ರೇಕಪ್ ಆಗಿದೆ, ಸೊ ಆ ಒಂದು ಇದರಿಂದ ನೀವು ಇನ್ನೂ ಹೊರಗಡೆ ಬಂದಿಲ್ಲ, ಸೊ ಹಂಗಾಗಿ ಆ ಹುಡುಗಿ ನೆನಪಲ್ಲೇ ನೀವು ವಿಡಿಯೋಸ್ಗಳನ್ನ ಮಾಡ್ತೀರಾ, ಸೊ ಅನ್ನೋದೇ ಎಲ್ಲರಿಗೂ ಒಂದು ಮೈಂಡ್ ಸೆಟ್ ಇರುತ್ತೆ ಅಲ್ವಾ. ಸೊ ಅದನ್ನ ಒಂದ್ಸಲಿ ಕ್ಲಿಯರ್ ಮಾಡ್ಬಿಡಿ ನಮ್ಮ ಜನಗಳಿಗೆ. ಈಗ ಏನ್ ಗೊತ್ತಾ, ಈಗ ಏನೇ ಒಂದು ನೀವು ಕ್ರಿಯೇಟ್ ಮಾಡ್ತೀನಿ ಅಂತಂದ್ರೆ ಅದ್ರಲ್ಲಿ ನೀವು ಇಳಿದಿರ್ಬೇಕು ಅಂತ ಏನೂ ಇಲ್ಲ. ಅಂದ್ರೆ ಈಗ ನಿಮ್ಗೆ ಏನೋ ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿದೆ, ಅದ್ರಿಂದಾನೇ ನಾನು ಅದೇ ತರದ್ ಹೊರ್ಗಡೆ ಬರೋದಕ್ಕೆ ಅದೇ ಆಲೋಚನೆ ಮಾಡ್ತೀನಿ ಅಂತ ಏನೂ ಇಲ್ಲ. ಈಗ ನನಗೆ ಪರ್ಸನಲ್ ಆಗಿ ಯಾವ್ದೇ ಬ್ರೇಕಪ್ ಇಲ್ಲ ಅಂತಂದ್ರು ನಾನು ನಿಮ್ ಪಲ್ಸ್ ನ ಅಳಿಬಹುದು. ಅಂದ್ರೆ ಅದು ಒಂದು ಪಲ್ಸ್ ನ ನಾನು ಈಸಿಯಾಗಿ ಕ್ಯಾಚ್ ಮಾಡ್ತೀನಿ. ಓಕೆನಾ. ಈಗ ನೀವು ನಂಗೆ ತುಂಬಾ ಜನ ಮೆಸೇಜ್ ಮಾಡ್ತಾರೆ, ಸರ್ ನಾನ್ ನಿಮ್ಮ ಹತ್ರ ಮಾತಾಡಿದ್ರೆ ನನಗೆ ಹೀಲ್ ಆಗ್ತೀನಿ ಅನ್ನೋ ಒಂದು ಫೀಲಿಂಗ್ ಇದೆ ಅಂತ. ತುಂಬಾ ಜನ ನನ್ನ ಹತ್ರ ಕಾಲ್ ಮಾಡಿ ಮಾತಾಡ್ತಾರೆ. ನನ್ನ ನಂಬರ್ ಇನ್ಸ್ಟಾಗ್ರಾಮ್ ಅಲ್ಲೇ ಇದೆ. ಸೊ ಕಾಲ್ ಮಾಡಿ ಡೈರೆಕ್ಟ್ ಆಗಿ ಮಾತಾಡ್ತಾರೆ, ಅವ್ರು ಶೇರ್ ಮಾಡ್ತಾರೆ. ನಂಗೆ ಏನ್ ಅನ್ಸುತ್ತೆ ಅದನ್ನ ನಾನು ಹೇಳ್ತೀನಿ. ಅವರು ಒಂದು ಗುಡ್ ಇನ್ಸಿಡೆಂಟ್ ಹೇಳ್ತೀನಿ. ಸೇ ಫಾರ್ ಎಕ್ಸಾಂಪಲ್, ಇಟ್ಸ್ ನಥಿಂಗ್ ಅಬೌಟ್ ಲವ್ ಅಂಡ್ ಆಲ್. ನಾನು ಹನುಮಾನ್ ಚಾಲೀಸಾ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ಓಕೆನಾ. ಹನುಮಾನ್ ಚಾಲೀಸ ಸಂಕಲ್ಪ ಹೆಂಗೆ ತಗೊಂಡ್ರೆ ಏನೇನ್ ನಿಯಮಗಳನ್ನ ಪಾಲನೆ ಮಾಡ್ಬೇಕು ಅಂತ ಒಂದು ವಿಡಿಯೋ ಮಾಡಿದ್ದೆ. ಅಂತಂದ್ರೆ ನಾನ್ ಮಾಡಿದ್ದಕ್ಕೆ ತುಂಬಾ ಜನ ಪಾಲಿಸ್ತಾರೆ ಅನ್ನೋದು ಸುಳ್ಳು, ಅದು ಅಲ್ಲ. ಅದು ನಮ್ಮ ಮನ್ಸಿಗೆ ಬರಬೇಕು. ನಾನ್ ಮಾಡಿದೆ ಹನ್ನೊಂದ್ ದಿನ ಮಾಡಿ ನನಗೇನೋ ಒಂದು ಪಾಸಿಟಿವ್ ವೈಬ್ ಇರುತ್ತೆ ಗೊತ್ತಾ, ಅದನ್ನ ನಾನು ಇನ್ನೊಬ್ರಿಗೆ ಹೇಳ್ತೀನಿ. ದಟ್ ಈಸ್ ವಾಟ್ ಈಸ್ ಆಲ್ ಅಬೌಟ್ ಯು ಆರ್ ಇನ್ಫ್ಲೂಯೆನ್ಸಿಂಗ್ ಸಮ್ವನ್ ಅಂತಂದ್ರೆ ಅದೇ.
ಈಗ ನಾನೇನಾದ್ರೂ ನಿಮಗೆ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಿದ್ರೆ ಅದು ನಿಮ್ಗೆ ಇನ್ಫ್ಲೂಯೆನ್ಸ್ ತರ ಅನ್ಸ್ಬೋದು, ಒಂದು ಒಳ್ಳೇದೇನೋ ತಗೊಂಡಿರ್ತೀನಿ ಅಂತ. ಚಿಕ್ಕಮಂಗ್ಳೂರಲ್ಲಿ ನನಗೆ ಮೊನ್ನೆ ಕಾಲ್ ಮಾಡಿದ್ರು ಅವರು. ಆ ವ್ಯಕ್ತಿಗೆ ಆಲ್ಮೋಸ್ಟ್ ಏನು ಇಲ್ಲ, ಕಂಪ್ಲೀಟ್ ಆಗಿ ಝೀರೋ ಆಗಿದ್ದವರು ಬೌನ್ಸ್ ಬ್ಯಾಕ್ ಆಗಿ ಈಗ ರೆಸಾರ್ಟ್ ಮಾಡಿದ್ದಾರೆ. ನಂಗೆ ಇನ್ವೈಟ್ ಮಾಡಿದ್ದಾರೆ ಅವರು. ಅಂದ್ರೆ ಆ ರೆಸಾರ್ಟ್ ಹತ್ತತ್ರ 7 ಕೋಟಿ ರೂಪಾಯಿ ಮಾಡಿ ಖರ್ಚು ಮಾಡಿ ಮಾಡ್ತಾ ಇರೋಂತಹ ಒಂದು ರೆಸಾರ್ಟ್. ಅವರು ಎಷ್ಟು ಖುಷಿ ಪಟ್ರು ಅಂತಂದ್ರೆ, ಈವನ್ ಅವ್ರು ಖುಷಿ ಪಟ್ಟಿದ್ದಕ್ಕಿಂತ ನಾನ್ ಜಾಸ್ತಿ ಖುಷಿ ಪಟ್ಟೆ. ಅವ್ರು ಒಂದ್ ಮಾತಂದ್ರು, ಸರ್ ಈಗ ಮೇ ಬಿ ನಾನು ಫಿನಾನ್ಷಿಯಲ್ ಆಗಿ ನಿಮಗೇನು ಕೊಟ್ಟಿಲ್ದೇ ಇರ್ಬೋದು, ಬಟ್ ಈಗ ನಾನು ಒಂದು ರೆಸಾರ್ಟ್ ಮಾಡ್ತಾ ಇದ್ದೀನಿ ಅಂತ ಅನ್ನೋದಕ್ಕೆ ಅದರಲ್ಲಿ ನೀವು ಕೂಡ ಒಂದು ಪಾಲುದಾರರು ಅಂತಂದ್ರು. ನಾನೇನು ಅವ್ರಿಗೆ ದುಡ್ಡು ಕೊಟ್ಟಿಲ್ಲ ಅಥವಾ ನಾನೇನು ಅವ್ರಿಗೆ ಪಕ್ಕದಲ್ಲಿ ಕುತ್ಕೊಂಡು ಓದಾರ್ಸಿಲ್ಲ ಅವ್ರು. ಬಟ್ ಆದ್ರೆ ನಾನು ಮಾತಾಡಿರೋ ರೀತಿ ಅವ್ರಿಗೆ ಇಷ್ಟ ಆಯ್ತು. ಹಿ ಬೌನ್ಸ್ ಬ್ಯಾಕ್. ಅದನ್ನ ಅವ್ರ ಹತ್ರನೇ ಕೇಳ್ಬೇಕು, ಅದು ಹೆಂಗ್ ಬೌನ್ಸ್ ಬ್ಯಾಕ್ ಆದ್ರು ಅಂತ ನನ್ನ ಹತ್ರ ಹೇಳಿದ್ರು. ಒಂದು ಇಟ್ಸ್ ಅ ಗುಡ್ ಮೆಸೇಜ್. ಅಂಡ್ ನೀವು ಕೇಳಿದ್ರಿ, ಈಗ ನೀವು ನನ್ನ ಹತ್ರ ಏನೋ ಒಂದು ಇನ್ಫಾರ್ಮೇಶನ್ ಶೇರ್ ಮಾಡಿರ್ತೀರಾ ಅಥವಾ ನೀವು ನಿಮ್ಮ ಒಂದು ಫೀಲಿಂಗ್ಸ್ ನನ್ನ ಹತ್ರ ಹೇಳ್ಕೊಂಡಿರ್ತೀರಾ. ಅದನ್ನ ನಾನೇನ್ ಮಾಡ್ತೀನಿ ಅಂತಂದ್ರೆ ಆದಷ್ಟು ಜನಗಳಿಗೆ ಹೆಂಗೆ ತಿಳಿಸ್ಲಿ ಅಂತ ಅಂದ್ಬಿಟ್ಟು ನಾನು ಅದನ್ನ ಯೋಚನೆ ಮಾಡ್ತೀನಿ. ಈಗ ಫಾರ್ ಎಕ್ಸಾಂಪಲ್ ಒಂದು ಲೈನ್ ಹೇಳ್ತೀನಿ, ಲೈನ್ ಅಲ್ಲಿ ಹೆಂಗೆ ಕನ್ವೆ ಮಾಡ್ಬೋದು ಅಂತ. ಈಗ ಒಬ್ಬ ಹುಡುಗ ನನ್ನ ಹತ್ರ ಹೇಳ್ತಾನೆ, ಅಣ್ಣ ನಾನೊಂದು ಹುಡುಗಿನ ಇಷ್ಟಪಡ್ತೀನಿ, ಆದ್ರೆ ಆ ಹುಡುಗಿಗೆ ನಾನು ಏನ್ ಹೇಳ್ಬೇಕು ಅಂತೀನೋ ಅದನ್ನ ಕೇಳೋದಕ್ಕೆ ಇಂಟ್ರೆಸ್ಟು ಇರಲ್ಲ. ಬಟ್ ಆದ್ರೆ ಅವಳಿಗೆ ಇಗ್ನೋರ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾಳೆ. ಬಟ್ ನನಗೆ ಅವಳು ಬೇಕು, ಆದ್ರೆ ನನ್ನ ಹತ್ರ ಮನ್ಸಲ್ಲಿ ಇರೋದನ್ನ ಅವಳಿಗೆ ಹೇಳ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅಂತ. ಅದನ್ನ ಹೆಂಗೆ ಹೇಳ್ಬೋದು ಅಂತಂದ್ರೆ, ಇದನ್ನ ನಾನು 7 ವರ್ಷ ಆಯ್ತು, ಓಕೆನಾ, ಇದನ್ನ ನಾನು ಹೇಳಿ ನನ್ನ ಪೇಜಸ್ ಅಲ್ಲೂ ಇದೆ, ನೀವು ನೋಡ್ಕೋಬಹುದು. ಆ ಲೈನ್ ಹೇಳ್ತೀನಿ ನಾನು. ಮನದ ಮಾತು 100 ಇದೆ, ಮನದ ಮಾತು 100 ಇದೆ, ಕೇಳುವ ಕಿವಿಯೂ ಮುಚ್ಚಿದೆ. ಮನದ ಮಾತು 100 ಇದೆ, ಕೇಳುವ ಕಿವಿಯೂ ಮುಚ್ಚಿದೆ, ಅರ್ಥವಿಲ್ಲದ ಹುಡುಕಾಟವೂ ಸಾಗಿದೆ. ಜೀವಯಾನ ಎತ್ತ ಕಡೆಯೋ ತಿಳಿಯದಾಗಿದೆ. ನೀ ಬರುವ ನಿರೀಕ್ಷೆಯಲ್ಲಿ ಕಾದ ಕಣ್ಣ ಹನಿಯು ಬತ್ತಿದೆ. ಬಾರ ದೂರ ಕಡೆಗೆ ನಡೆಯುವ ಆಸೆ ನನ್ನದು, ನಿನ್ನ ಬರುವಿಕೆಗಾಗಿ ಕಾಯುವ ಹಂಬಲ ನನ್ನ ಮನಸ್ಸಿನದ್ದು. ಸೊ ಅದರಲ್ಲಿ ಎಷ್ಟು ಡೆಪ್ತ್ ಇದೆ ಅಂತಂದ್ರೆ, ಒಂದು ಕಂಪ್ಲೀಟ್ ಒಬ್ಬ ಹುಡುಗನ್ ಲೈಫೇ ಹೇಳ್ದಂಗಾಯ್ತು. ಅವನ್ ಮನ್ಸಲ್ಲಿದೆ, ಬಟ್ ಕೇಳೋ ವ್ಯಕ್ತಿಗೆ ಇಂಟ್ರೆಸ್ಟ್ ಇಲ್ಲ, ಕೇಳೋ ನೆಸೆಸಿಟಿ ಇರಲ್ಲ ಅವರಿಗೆ. ಬಟ್ ಆದ್ರೆ ನಾನು ವ್ಯಕ್ತಪಡಿಸ್ಕೋಬೇಕು. ಸೊ ಈ ತರ ಮಾಡ್ಕೊಂಡು ಹೋಗೋದು. ಸೊ ಆತರ ಅದೇ ನಮ್ ತಾಯಿ ರೆಸ್ಪೆಕ್ಟ್ ಕೊಟ್ಟು ಒಬ್ಬರನ್ನ ಮಾತಾಡ್ಸಿದ್ರೆ ನಿನಗೆ ರೆಸ್ಪೆಕ್ಟ್ ಸಿಗುತ್ತೆ. ನೀನು ಹೆಂಗೆ ಮಾತಾಡ್ತೀಯೋ ಪೋಲಿ ತರ ಇತ್ತು ಅಂತಂದ್ರೆ ನಿನಗೂ ಅದೇ ರೆಸ್ಪಾನ್ಸ್ ಬರುತ್ತೆ. ನೀನ್ ಡಿಸೈಡ್ ಮಾಡ್ಕೋ ಅಂತ ನಮ್ ತಾಯಿ ಹೇಳ್ತಾರೆ. ಸೊ ಅದು ನಾನು ಅದಕ್ಕೆ ರೆಸ್ಪೆಕ್ಟ್ ಕೊಟ್ಟು ತುಂಬಾ ಮಾಡ್ತೀನಿ. ಪ್ರೀತಿಯ ಬಗ್ಗೆ ಒಬ್ಬೊಬ್ಬರದ್ದು ಒಂದೊಂದು ರೀತಿ ವ್ಯಾಖ್ಯಾನ ಇರುತ್ತೆ, ಅವ್ರವ್ರದ್ದು ಒಂದ್ ರೀತಿ ಅಭಿಪ್ರಾಯಗಳಿರುತ್ತೆ. ಸೊ ಪ್ರೀತಿಯ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ ಮತ್ತು ವ್ಯಾಖ್ಯಾನ ಹೇಳೋದಾದ್ರೆ ಸರ್? ತುಂಬಾ ದೊಡ್ಡ ಕ್ವಶನ್, ತುಂಬಾ ಆಳವಾದ ಪ್ರಶ್ನೆ. ನನ್ನ ಪ್ರಕಾರ ಪ್ರೀತಿ ಅಂತಂದ್ರೆ ರೈಟ್ ಪರ್ಸನ್ ನ ಹುಡ್ಕೋದಲ್ಲ. ಪ್ರೀತಿ ಅಂತಂದ್ರೆ ಆ ಪರ್ಸನ್ ಹೆಂಗಿದ್ರು ನಾನು ಸೇಫ್ ಆಗಿದ್ದೀನಿ ಅಂತ ಒಂದು ಫೀಲ್ ಮಾಡಿಸ್ಬೇಕು ಆ ಪರ್ಸನ್ಗೆ. ದಟ್ ಈಸ್ ವಾಟ್ ಈಸ್ ಪ್ರೀತಿ ಅಥವಾ ಲವ್ ಅಂತಂದ್ರೆ. ಈಗ ಆ ಪರ್ಸನ್ ನಾನು ನನಗೋಸ್ಕರ ನನಗೆ ಇಷ್ಟ ಬಂದಂಗೆ ಇರು ಅಂತಂದ್ರೆ ಅದು ಪ್ರೀತಿ ಆಗಲ್ಲ. ಅವಾಗ ಈಗ ನೀವ್ ಹೆಂಗಿದಿರೋ ಹಂಗೆ ನಾನು ಸ್ವೀಕರಿಸಿದ್ರೆ ಅವ್ರಿಗೆ ಫೀಲ್ ಆಗ್ಬೇಕದು, ಓಕೆ ನಾನು ಒಂದು ಸೇಫ್ ಪ್ಲೇಸ್ ಅಲ್ಲಿ ಇದೀನಿ ಅಂತ ನಂಬಿಕೆ. ದಟ್ ಈಸ್ ವಾಟ್ ಈಸ್ ಅಬೌಟ್ ಲವ್. ಲವ್ ಅಂತಂದ್ರೆ ಅಕ್ಸೆಪ್ಟೆನ್ಸ್. ಅವ್ರು ಹೆಂಗಿದಿರೋ ನಾವು ಅಕ್ಸೆಪ್ಟ್ ಮಾಡ್ಕೊಳ್ಳೋದೇ. ಇಲ್ಲ ನಿನ್ ಮೂವ್ ಆನ್ ಆಗು, ಬೇಡ ಅಷ್ಟೇ. ಅವ್ರೇನಕ್ಕೆ ಚೇಂಜ್ ಆಗ್ಬೇಕು? ನೀವು ಅಟ್ಲೀಸ್ಟ್ ಅವ್ರು ಸೇಫ್ ಆಗಿ ಫೀಲ್ ಆದಾಗ ಡೆಫಿನೆಟ್ ಆಗಿ ಅವರು ನಿನ್ ಪ್ರಕಾರನೇ ಹೋಗ್ತಾರೆ. ಪ್ರೀತಿ ಅಂತಂದ್ರೆ ಕೇವಲ ರೂಪ ಅಲ್ಲ, ವ್ಯಕ್ತಿಯ ಒಂದು ಹೊರಗಿನ ನೋಟ ಅಲ್ಲ. ಸೊ ಪ್ರೀತಿ ಅಂತಂದ್ರೆ ಅವರನ್ನ ಹೇಗಿದ್ದಾರೆ ಹಾಗೆ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಮತ್ತೆ ಅಡ್ಜಸ್ಟ್ ಮಾಡ್ಕೊಳ್ಳೋದು. ಅಂಡರ್ಸ್ಟ್ಯಾಂಡಿಂಗ್, ಅಡ್ಜಸ್ಟ್ಮೆಂಟ್ ಅಂಡ್ ಅಕ್ಸೆಪ್ಟೆನ್ಸ್. ಸೊ 3 ಕೂಡ ಇಂಪಾರ್ಟೆಂಟ್ ಆಗುತ್ತೆ ಲವ್ ಅಲ್ಲಿ. ಪ್ರೀತಿ ಮತ್ತು ಆಕರ್ಷಣೆ ನಡುವೆ ಇರುವಂತಹ ಒಂದು ಡಿಫ್ರೆನ್ಸ್ ಏನ್ ಸರ್? ಈಗ ಕೆಲವರು ನೋಡ್ತಾರೆ, ಒಬ್ಬ ಹುಡುಗ ಚೆನ್ನಾಗಿದ್ದಾನೆ, ಒಬ್ಬ ಹುಡುಗಿ ಚೆನ್ನಾಗಿದ್ದಾಳೆ, ಸೊ ಓಕೆ ಲವ್ ಆಗುತ್ತೆ. ಸೊ ಆಕ್ಚುಲ್ ಆಗಿ ಏನಂತಂದ್ರೆ ಹುಡುಗಿ ಚೆನ್ನಾಗಿದ್ದಾಳೆ ಅನ್ನೋದಕ್ಕೋಸ್ಕರ ಅವ್ನು ಇಷ್ಟಪಟ್ಟಿರ್ತಾನೆ. ಸೊ ಅಲ್ಲಿ ಲವ್ವೇ ಇರೋದಿಲ್ಲ. ಸೊ ಎರಡರ ನಡುವೆ ಇರುವಂತಹ ಡಿಫ್ರೆನ್ಸ್ ಏನ್ ಸರ್? ಹೊರಗಡೆಯಿಂದ ನೋಡೋದೇ ಬೇರೆ, ಅದು ಅಂದ. ಓಕೆನಾ, ಫಸ್ಟ್ ಅಪಿಯರೆನ್ಸ್ ಎಲ್ಲರಿಗೂ ಇಂಪಾರ್ಟೆಂಟ್. ಓಕೆನಾ, ಈಗ ಕೆಲವರಿಗೆ ಅಂದ್ಕೋತಾ ಇರ್ತಾರೆ. ಈಗ ನಂದು ಎಕ್ಸಾಂಪಲ್ ನಾನು ಕೊಡ್ತೀನಿ. ನಾನು ಈ ಗಡ್ಡ, ಬಿಳಿ ಕೂದಲು ಇದು ನೋಡಿದ ತಕ್ಷಣನೇ ಅವರ ಒಂದು ಮೆಂಟಾಲಿಟಿನೇ ಬೇರೆ ಇರುತ್ತೆ ಇವಾಗ. ಓಕೆನಾ, ಬಟ್ ನನ್ಗೇನೋ ಇಷ್ಟ, ನಾನು ಅದನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇರ್ತೇನೆ. ಈಗ ಹೊರಗಡೆ ಆಕರ್ಷಣೆ ತುಂಬಾ ವಿಧದಲ್ಲಿ ಇರುತ್ತೆ. ನೀವು ಯಾವ ತರ ವ್ಯಕ್ತಪಡಿಸ್ತೀರೋ ಅದ್ರ ಮೇಲೆ ಹೋಗುತ್ತೆ. ಆದ್ರೆ ನೀವೇನೊಂದು ಆಕರ್ಷಣೆ ಮತ್ತು ಪ್ರೀತಿ,
ಆದ್ರೆ ಪ್ರೀತಿ ಮನ್ಸಿಗೆ ಹತ್ರವಾಗಿರ್ಬೇಕು. ಓಕೆನಾ? ಈಗ ನೀವು ಹೆಂಗಿದಿರೋ ಒಳಗಡೆನೂ ಹಂಗೆ ಇರಲ್ಲ, ಕೊಳಕ್ ತುಂಬ್ಕೊಂಡಿರ್ತೀವಿ ನಾವು ಮನ್ಸಲ್ಲಿ. ಓಕೆನಾ? ಅದು ನಮಗೆ ಗೊತ್ತಿರಲ್ಲ ಅನ್ಲೆಸ್ ಅಂಟಿಲ್ ನೀವು ಆ ವ್ಯಕ್ತಿನ ಆಳವಾಗಿ ಅರ್ಥ ಮಾಡ್ಕೊಂಡಾಗ ಮಾತ್ರನೇ ಗೊತ್ತಾಗೋದು ಒಬ್ಬ ವ್ಯಕ್ತಿ ಬಗ್ಗೆ ಏನು ಅಂತ. ಬರೀ ಲವರ್ಸ್ ಫಸ್ಟ್ ಸೈಡ್ ಅಂತಾರೆ. ಆ ಫಸ್ಟ್ ಸೈಡ್ ಇಟ್ ಕುಡ್ ಬಿ ಓನ್ಲಿ ಬಿಕಾಸ್ ಆಫ್ ಅಟ್ರಾಕ್ಷನ್, ನಥಿಂಗ್ ಎಲ್ಸ್. ಬಿಕಾಸ್ ಆ ವ್ಯಕ್ತಿನೇ ಏನು ಅಂತ ಗೊತ್ತಿಲ್ಲದೆ ನಾವು ಒಬ್ಬರಿಗೆ ಅಟ್ರಾಕ್ಟ್ ಆಗ್ತೀವಿ ಅಂತಂದ್ರೆ ಇಟ್ ಆಲ್ ಬಿಕಾಸ್ ಆಫ್ ಯುವರ್ ಅಪಿಯರೆನ್ಸ್, ಲುಕ್ಸ್, ಅದ್ರ ಮೇಲೆ ಹೋಗಿರುತ್ತೆ. ಬಟ್ ಅದನ್ನ ಪ್ರೀತಿ ಅಂತ ಕರಿಬೇಕೋ ಇಲ್ಲೋ ನಂಗೆ ಗೊತ್ತಿಲ್ಲ. ಬಟ್ ಇಫ್ ಯು ಆಸ್ಕ್ ಮೀ, ಐ ಡೋಂಟ್ ಥಿಂಕ್ ಸೊ. ಒಂದು ರಿಲೇಶನ್ಶಿಪ್ ನಲ್ಲಿ ಟ್ರಸ್ಟ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಸರ್? ತುಂಬಾನೇ ಮುಖ್ಯ. ನೀವು ನಂಬಿಕೆ ಇಲ್ಲ ಅಂತಂದ್ರೆ ಪ್ರೀತಿನೇ ಇಲ್ಲ ಅಲ್ಲಿ. ಈಗ ನೀವ್ ಹೆಂಗಿರ್ತೀರೋ ಹಂಗೆ ನಾನು ಇಷ್ಟಪಡ್ತೀನಿ ನಿಮ್ಮನ್ನ. ಓಕೆನಾ? ನೀವು ಒಂದು ಎಕ್ಸಾಂಪಲ್, ಒಬ್ಬ ಹುಡುಗಿ ಒಂದು ಹುಡುಗಿನ ಇಷ್ಟಪಡ್ತಾನೆ ಅಂತಂದ್ರೆ ತುಂಬಾನೇ ಜೆಲಸ್ ಇರುತ್ತೆ. ಓಕೆನಾ? ಆಮೇಲೆ ಇನ್ನೊಂದೇನು ಅಂತಂದ್ರೆ ಇನ್ಸೆಕ್ಯೂರ್ನು ಫೀಲ್ ಇರುತ್ತೆ ಒಬ್ಬ ಹುಡುಗನಿಗೆ. ಓಕೆನಾ? ಇನ್ಸೆಕ್ಯೂರ್ ಯಾಕೆ ಫೀಲ್ ಇರುತ್ತೆ ಅಂತಂದ್ರೆ ಹುಡುಗಿ ಮೇಲೆ ಭಯ ಇರೋದು ಅನ್ನೋದಕ್ಕಿಂತ ಬೇರೆ ಹುಡುಗರು ಬೇರೆ ತರ ನೋಡ್ತಾರೆ ನನ್ನ ಹುಡುಗಿನ ಅನ್ನೋದು ಒಂದು ಅವ್ರ ತಲೆಯಲ್ಲಿ ಇರುತ್ತೆ. ಓಕೆನಾ? ಈಗ ನಾನು ನಿಮಗೆ ಹೇಳಿರ್ತೀನಿ ಈ ತರ ಬಟ್ಟೆ ಹಾಕ್ಬೇಡ ಅಂತ. ಏನಕ್ಕೆ ಹಾಕ್ಬೇಡ ಅಂತ ಹೇಳಿರ್ತಾನೆ ಅಂತಂದ್ರೆ ಅವನು ಒಂದು ಹುಡುಗ ಆಗಿ ಅವನಿಗೆ ಗೊತ್ತಿರುತ್ತೆ. ಓಕೆನಾ? ಅದು ಇನ್ಸೆಕ್ಯೂರ್ ತುಂಬಾ ಫೀಲ್ ಇರುತ್ತೆ. ಆ ಒಂದು ಕಾರಣಕ್ಕೋಸ್ಕರನೇ ಆತರ ಅಷ್ಟೇ, ಬೇರೆ ಇನ್ ಯಾರ್ಥದಲ್ಲೂ ಇರಲ್ಲ. ನಾನು ತುಂಬಾ ಜನನ ನೋಡಿದೀನಿ, ನನ್ನ ಫ್ರೆಂಡ್ಸ್ ನ ಆ ಒಂದು ವಿಷಯಕ್ಕೆ ತುಂಬಾ ಜನ ಜಗಳಾಡಿ ದೂರ ಆಗಿದ್ದಾರೆ. ಅದು ಮತ್ತೆ ಒಂದಾಗಿಲ್ಲ ಅವರು. ಆ ಹುಡುಗಿ ನನ್ ರೈಟ್ಸ್, ನನ್ನ ಇಷ್ಟ, ನಾನು ಹಿಂಗೆ ಇರ್ತೀನಿ, ಹಂಗೆ ಇರು, ಬೇಡ ಅಂತ ಇಲ್ಲ. ಆದ್ರೆ ಕೆಲವೊಂದು ರೀತಿ ಇರುತ್ತೆ. ಅದು ನಿನ್ನ ಹುಡುಗನಿಗೆ ಇಷ್ಟ ಆಗಿಲ್ಲ ಅಂದಾಗ ನೀನು ಒಂದ್ ಚೂರ್ ಅಡ್ಜಸ್ಟ್ ಆಗು. ಅವನೇನ್ ಕಂಪ್ಲೀಟ್ ಆಗಿ ನೀನ್ ಎಲ್ಲಾನು ಚೇಂಜ್ ಆಗು ಅಂತ ಕೇಳಲ್ಲ. ಕೆಲವೊಂದು ರೀತಿಯಲ್ಲಿ ಕೆಲವೊಂದ ಅಷ್ಟೇ ರಿಕ್ವೆಸ್ಟ್ ಮಾಡಿರ್ತಾರೆ. ಅದು ಕೂಡ ನಾನು ತಪ್ಪು ಅಂತ ಹೇಳ್ತಾ ಇಲ್ಲ ಹುಡುಗಿರ್ ಬಟ್ಟೆ ಹಾಕೋದು, ಬಟ್ ಆದ್ರೆ ಕೆಲವೊಂದು ರೀತಿ ಇರುತ್ತಲ್ಲ, ಅದು ತಪ್ಪು ಅಂತ. ಓಕೆ, ಸೊ ಪ್ರೀತಿನಲ್ಲಿ ಮುಖ್ಯವಾಗಿ ಟ್ರಸ್ಟ್ ತುಂಬಾ ಇಂಪಾರ್ಟೆಂಟ್. ನಂಬಿಕೆ ಇಲ್ಲ ಅಂತಂದ್ರೆ ಪ್ರೀತಿನೇ ಇಲ್ಲ. ಸೊ ಪ್ರೀತಿ ನಿಂತಿರೋದೇ ನಂಬಿಕೆ ಮೇಲೆ. ಹೇಳಲಾರದ ಭಾವನೆಗಳನ್ನು ಕಣ್ಣೀರಾಕಿ ಹರಿಸುವ ಧೈರ್ಯ ನನ್ನಲ್ಲಿಲ್ಲ. ಹೇಳಲಾರದ ಭಾವನೆಗಳನ್ನು ಕಣ್ಣೀರಾಕಿ ಹರಿಸುವ ಧೈರ್ಯ ನನ್ನಲ್ಲಿಲ್ಲ. ಹೇಳದೆ ಮೌನವಾಗಿ ಹತ್ತಿಕ್ಕುವ ಬಲವೂ ನನ್ನಲ್ಲಿಲ್ಲ. ಆದರೂ ಉಸಿರಿರುವ ಈ ದೇಹವು ಭಾವನೆಗಳ ಜೀತದಾಳಾಗಬೇಕೇನೋ ಎಂಬ ಭಯವೇ ತುಂಬಿದೆ ನನ್ನ ಮನದಲ್ಲಿ. ಅಂತಂದ್ರೆ ಈಗ ಒಬ್ಬ ವ್ಯಕ್ತಿಗೆ ಹೇಳ್ಕೋಬೇಕು ಅನ್ನೋ ಆಸೆಗಳು ತುಂಬಾ ಇರುತ್ತೆ, ಅಥವಾ ತನ್ನ ಫೀಲಿಂಗ್ಸ್ ತುಂಬಾ ಇರುತ್ತೆ. ಆದ್ರೆ ಹೇಳ್ಕೊಂಡು ಅಳೋದಕ್ಕೆ ಬರಲ್ಲ. ಹಂಗಂತ ಹತ್ಕೊಳ್ಳಾರ್ದೆ ಮನ್ಸಲ್ಲಿ ಇಟ್ಕೊಳ್ಳೋದಕ್ಕೂ ಆಗಲ್ಲ. ಓಕೆನಾ? ಸೊ ಅದೇ ಭಯ ಅವನ ಮನ್ಸಲ್ಲಿ ಕೊಳಿತಾ ಇರುತ್ತೆ. ಅಂದ್ರೆ ಒಂಥರ ಹಿಡಿದಿಟ್ಕೊಂಡಂಗಿರುತ್ತೆ. ಪರಿಸ್ಥಿತಿ ಆ ತರದವು ತುಂಬಾ ಇದೆ, ಹುಡುಗಿರ್ದಾಗಿರ್ಬೋದು, ಹುಡುಗರ್ದಾಗಿರ್ಬೋದು ಇದೆ. ಅದನ್ನ ಈ ತರ ವ್ಯಕ್ತಪಡಿಸಬಹುದು. ತುಂಬಾ ಚೆನ್ನಾಗಿದೆ ಲೈನ್ಸ್. ಇನ್ನೊಂದ್ಸಲ ಹೇಳ್ತೀನಿ. ಹೇಳಲಾರದ ಭಾವನೆಗಳನ್ನು ಕಣ್ಣೀರಾಕಿ ಹರಿಸುವ ಧೈರ್ಯ ನನ್ನಲ್ಲಿಲ್ಲ. ಹೇಳದೆ ಮೌನವಾಗಿ ಹತ್ತಿಕ್ಕುವ ಬಲವೂ ನನ್ನಲ್ಲಿಲ್ಲ. ಆದರೂ ಉಸಿರಿರುವ ಈ ದೇಹವು ಭಾವನೆಗಳ ಜೀತದಾಳಾಗಬೇಕೇನೋ ಎಂಬ ಭಯವೇ ತುಂಬಿದೆ ಮನದಲ್ಲಿ. ತುಂಬಾ ಚೆನ್ನಾಗಿದೆ ಲೈನ್ಸ್. ಕೇಳುವಂತಹ ಪ್ರತಿಯೊಬ್ಬರಿಗೂ ಕೂಡ ಮನಸ್ಸಿಗೆ ನಾಟುತ್ತೆ ಲೈನ್ಸ್ಗಳು. ಓನ್ ಎಕ್ಸ್ಪೀರಿಯನ್ಸ್ ಇರುತ್ತೆ, ಅದು ಲೈಫ್ ಅಲ್ಲಿ ನಡೆದಿರುತ್ತೆ. ಅದನ್ನ ಹೇಳ್ಕೊಂಡು ಹತ್ತು ಬಿಟ್ರೆ ಯಾರು ಏನು ಅಂದ್ಕೊಂಡ್ಬಿಡ್ತಾರೇನೋ ಅಂತ ಒಂದು ಫೀಲಿಂಗ್ ಇರುತ್ತೆ. ಮನ್ಸಲ್ಲಿ ಇಟ್ಕೊಂಡ್ಬಿಟ್ರೆ ಅಯ್ಯೋ ಮನ್ಸಲ್ಲೇ ಇಟ್ಕೊಂಡಿದೀನಿ ಅನ್ನೋ ಒಂದು ಭಯ ತುಂಬಿಕೊಂಡಿರುತ್ತೆ. ಸೊ ನನಗೆ ಹೆಣ್ಮಕ್ಳು ಸೀರೆ ಉಟ್ಕೊಂಡಾಗ ತುಂಬಾ ಚೆನ್ನಾಗಿ ಕಾಣಿಸ್ತಾರೆ. ನೀವು ತುಂಬಾ ಚೆನ್ನಾಗಿ ಕಾಣಿಸ್ತಾರೆ. ಓಕೆ, ನಾನ್ ಮುಂಚೆನೂ ಹೇಳಿದ್ದೆ ಈ ಲೈನ್ಸು ತುಂಬಾ ಟ್ರೆಂಡಿಂಗ್ ಅಲ್ಲಿತ್ತು. ಈಗ ಇನ್ನೊಂದ್ಸಲ ಹೇಳ್ತೀನಿ. ನೀ ಸೀರೆ ಸರಿಪಡಿಸಿಕೊಳ್ಳುವಾಗ ಕನ್ನಡಿ ಮೇಲೊಂದು ಕಣ್ಣಿರ್ಲಿ ಕಣೆ. ನೀ ಸೀರೆ ಸರಿಪಡಿಸಿಕೊಳ್ಳುವಾಗ ಕನ್ನಡಿ ಮೇಲೊಂದು ಕಣ್ಣಿರ್ಲಿ ಕಣೆ. ನೀ ನಂದವ ನೋಡುವ ಬರದಲ್ಲಿ ಆ ಕನ್ನಡಿಗೂ ಕಣ್ಣು ಬಾರದಿರಲಿ. ಓಕೆ, ಸೊ ತುಂಬಾ ಚೆನ್ನಾಗಿದೆ. ಸೊ ತುಂಬಾ ಜನ ಹುಡುಗಿರಿಗೆ ಇಷ್ಟ ಆಗುತ್ತೆ ಅನ್ಸುತ್ತೆ ಈ ಲೈನ್ಸ್ಗಳು. ಐ ಮೀನ್ ಇಷ್ಟಪಟ್ಟು ಅವರು ರೀಲ್ಸ್ ಕ್ರಿಯೇಟ್ ಮಾಡಿದ್ದಾರೆ. ನಂಗೆ ಅದು ಖುಷಿ ಆಗುತ್ತೆ. ನನ್ನ ವಾಯ್ಸ್ 4 ಜನಕ್ಕೆ ರೀಚ್ ಆಗುತ್ತೆ ಅಂತ. ಆತರ ತುಂಬಾ ಇದೆ ಮೇಡಮ್ ನನ್ನ ಪೇಜ್ ಅಲ್ಲಿ. ನೀವು ನೋಡಿದ್ರೆ ಎಷ್ಟು ವಿಡಿಯೋಸ್ ಅಪ್ಲೋಡ್ ಮಾಡಿದ್ದೀರಾ ಸರ್ ಒಟ್ಟಾರೆ? ನಾನು ಡಿಲೀಟ್ ಮಾಡ್ತಾ ಇರ್ತೀನಿ ರೀಚ್ ಆಗದೆ ಇದ್ದಾಗ. ಬೇಜಾರಾಗುತ್ತೆ ಅವಾಗ. ಆಕ್ಚುಲಿ ಡಿಲೀಟ್ ಮಾಡಬಾರ್ದು. ಎಷ್ಟೋ ಒಂದು ಸಮಯ ಕೊಟ್ಟು ಒಂದು ಮಾಡಿರ್ತೀವಿ. ಅದು ಡಿಲೀಟ್ ಮಾಡಿದಾಗ ನೋವು ಆಗುತ್ತೆ. ಬಟ್ ಕೆಲವೊಂದ್ಸಲ ಅದು ಜನಗಳಿಗೆ ತಲುಪದೇ ಇದ್ದಾಗ ಡಿಲೀಟ್ ಮಾಡಬೇಕು ಅನ್ಸ್ಬಿಡುತ್ತೆ. ಆ ತರ ಮಾಡಿದೀನಿ. ಈಗ ಹತ್ತತ್ರ ಒಂದು 400 ವಿಡಿಯೋಸ್ ಇದೆ ನನ್ನ ಈ ಪ್ರೊಫೈಲ್ ಅಲ್ಲಿ. ನಂದು ಹಳೆ ಪ್ರೊಫೈಲ್ ಅಲ್ಲಿ ಹತ್ತತ್ರ ಒಂದು 700 ವಿಡಿಯೋಸ್ ಇದೆ ಮೇಡಮ್. ನಾನು ಆಗ್ಲೇ ಹೇಳ್ದಂಗೆ
ತುಂಬಾ ಅದ್ರ ಬಗ್ಗೆ ನಾನು ಸಮಯ ಕೊಟ್ಟು ಮಾಡಿದ್ದೀನಿ. ಬಟ್ ವರ್ಕ್ ಅದು ತುಂಬಾ ರೀಚ್ ಆಗಿಲ್ಲ, ಅವಾಗ ನೋವು ಆಗಿದೆ. ಬಟ್ ಇಟ್ಸ್ ಓಕೆ, ಯು ಹ್ಯಾವ್ ಟು ಅಕ್ಸೆಪ್ಟ್ ಇಟ್. ಕೆಲವೊಂದ್ಸಲ ವರ್ಕೌಟ್ ಆಗಲ್ಲ ಅಂದಾಗ ನಾವು ಬೇರೆ ಹುಡುಕ್ಬೇಕು. ಒಂದ್ ಹುಡುಗಿ ಇಷ್ಟಪಟ್ಟಿರ್ತಾರೆ, ಲವ್ ಮಾಡ್ತಾ ಇರ್ತಾರೆ, ಬಟ್ ತುಂಬಾ ದೂರದಲ್ಲಿರ್ತಾರೆ. ಸೊ ಲಾಂಗ್ ಡಿಸ್ಟೆನ್ಸ್ ರಿಲೇಶನ್ಶಿಪ್ ವರ್ಕ್ ಆಗೋದಕ್ಕೆ ಸೊ ಇಂಪಾರ್ಟೆಂಟ್ ಏನಾಗುತ್ತೆ ಸರ್? ಓಕೆ ಮ್ಯಾಮ್, ಲಾಂಗ್ ಡಿಸ್ಟೆನ್ಸ್ ರಿಲೇಶನ್ಶಿಪ್ ವರ್ಕ್ ಆಗೋದಕ್ಕೆ ಮೇನ್ ಕಾರಣ ಕಮ್ಯುನಿಕೇಶನ್ ಅಂತ ಹೇಳ್ಬೋದು. ನಂಬಿಕೆ ತುಂಬಾ ಇಂಪಾರ್ಟೆಂಟೇ, ಓಕೆನಾ? ಸೊ ಅವರು ಎಲ್ಲೋ ಒಂದ್ ಕಡೆ ಇರ್ತಾರೆ. ಈಗ ನಾವು ಅಕ್ಕಪಕ್ಕ ಇದ್ಬಿಟ್ಟೆ ನಂಬೋದು ಕಷ್ಟ ಇರುತ್ತೆ. ಬಟ್ ಅವ್ರೆಲ್ಲೋ ಒಂದು ಬೇರೆ ಊರು, ಬೇರೆ ದೇಶದಲ್ಲಿದ್ದಾಗ ಅದಕ್ಕೆ ಇಂಪಾರ್ಟೆಂಟ್ ಬೇಕಾಗಿರೋದು ಕಮ್ಯುನಿಕೇಶನ್. ಸೊ ಕಮ್ಯುನಿಕೇಶನ್, ನಾವು ನಂಬಿ ಒಬ್ಬರನ್ನ ಬರೀ ನಂಬಿಕೆಯಿಂದ ಇರ್ತೀವಿ ಅಂತ ಅನ್ನೋದಕ್ಕಾಗಲ್ಲ. ಭಾವನೆಗಳನ್ನ ವ್ಯಕ್ತಪಡಿಸ್ಕೋಬೇಕು. ಅಲ್ಲಿ ಏನಾಗಿರುತ್ತೆ ಅದೆಲ್ಲ ಹೇಳ್ಕೋಬೇಕು ಅಂತ ತುಂಬಾ ಕಾತರದಿಂದ ವೇಟ್ ಮಾಡ್ತಾ ಇರ್ತೀವಿ. ಸೊ ಅದೇ ಇಲ್ಲ ಅಂತಂದ್ರೆ ಲಾಂಗ್ ಡಿಸ್ಟೆನ್ಸ್ ರಿಲೇಶನ್ಶಿಪ್ಪು ಇಲ್ಲ, ಟ್ರಸ್ಟು ಇಲ್ಲ, ನಂಬಿಕೆನೂ ಇಲ್ಲ, ಪ್ರೀತಿನೇ ಇಲ್ಲ. ಹೌದು, ತುಂಬಾ ಜನ ಲಾಂಗ್ ಡಿಸ್ಟೆನ್ಸ್ ರಿಲೇಶನ್ಶಿಪ್ ಅಲ್ಲಿ ಇರ್ತಾರೆ. ಸೊ ಒಂದ್ ಕಾಲ್ಗಾಗಿ ವೇಟ್ ಮಾಡ್ತಿರ್ತಾರೆ, ಒಂದ್ ಮೆಸೇಜ್ಗಾಗಿ ವೇಟ್ ಮಾಡ್ತಾ ಇರ್ತಾರೆ. ಸೊ ಅವತ್ತಿನ ದಿನದಲ್ಲಿ ಏನಾಗಿದೆ ಅಂತ ಹೇಳ್ಕೊಳ್ಳೋದಕ್ಕೆ ಒದ್ದಾಡ್ತಾ ಇರ್ತಾರೆ ಅವ್ರ ಜೊತೆನಲ್ಲಿ. ಸೊ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನಂದ್ರೆ ಅವ್ರ ಮಧ್ಯದಲ್ಲಿ ಇರುವಂತಹ ಕಮ್ಯುನಿಕೇಶನ್ ಅಂಡ್ ಟ್ರಸ್ಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ತೀರಾ. ಸೊ ನಂಬಿಕೆ, ಸೊ ಯಾಕೆ ಅಂತಂದ್ರೆ ಹುಡುಗ ಎಲ್ಲೋ ಇರ್ತಾನೆ, ಹುಡುಗಿ ಎಲ್ಲೋ ಇರ್ತಾಳೆ. ಸೊ ಅವನ ಮೇಲೆ ಇವಳಿಗಿರುವಂತಹ ನಂಬಿಕೆ, ಇವನ್ ಮೇಲೆ ಅವಳಿಗಿರುವಂತಹ ಒಂದು ನಂಬಿಕೆನೇ ಆ ರಿಲೇಶನ್ಶಿಪ್ ನ ಸ್ಟ್ರಾಂಗ್ ಮಾಡುತ್ತೆ. ಹೌದು. ಈಗ ನಾನು ಈಗ ಇಲ್ಲಿದ್ದೀನಿ ಅಂತಂದಾಗ, ನಾನೊಂದು ಹುಡುಗಿ ಜೊತೆಗೆ ಪ್ರೀತಿಯಲ್ಲಿ ಇದ್ದೀನಿ ಅಂದಾಗ ಆ ಹುಡುಗಿ ಹತ್ರ ಮಾತಾಡ್ಬೇಕು ಅಂತ ನಾನು ಹೆಂಗೋ ಇಲ್ಲೇ ಹೋಗ್ಬಿಟ್ಟು ಮಾತಾಡ್ತೀನಿ, ಅಥವಾ ಆ ಹುಡುಗಿನ ನನ್ನ ಹತ್ರ ಕರ್ಸ್ಕೊಂಡ್ಬಿಟ್ಟು ಬಾ ತಾಯಿ ಹಿಂಗೆ ಆಯ್ತು ಅಂತ ಹೇಳ್ಬೋದು. ಬಟ್ ಆದ್ರೆ ಅವ್ರ ಸಿಚುವೇಶನ್ ಅಲ್ಲಿ ಆತರ ಮಾಡಕ್ಕಾಗಲ್ಲ, ಸಾಧ್ಯ ಇಲ್ಲ. ಇವರು ಅಲ್ಲಿಗೆ ಹೋಗ್ಲಿಕ್ಕೆ ಆಗಲ್ಲ, ಅಂದ್ರೆ ಕಂಪ್ಲೀಟ್ ಆಗಿ ಹೋಗ್ಲಿಕ್ಕೆ ಆಗಲ್ಲ ಅಂತಲ್ಲ, ಆ ಮೂಮೆಂಟ್ ಆಗಲ್ಲ. ಸೊ ಅವಾಗ ಮಾತಾಡ್ಬೇಕು. ಬಟ್ ಕೆಲವೊಂದು ನೋಡಿ, ಈಗ ಬೇರೆ ಕಡೆ ಇದ್ದಾಗ, ಬೇರೆ ದೇಶದ್ದೇ ತಗೊಳ್ಳೋಣ, ಟೈಮ್ ಝೋನ್ ಚೇಂಜ್ ಇರುತ್ತೆ. ಅವ್ರು ಕೆಲಸ ಮಾಡಿ ಬಂದಿರ್ತಾರೆ, ಅವರು ಆ ಕೆಲಸ ಮಾಡಿ ಟಯರ್ಡ್ ಆಗಿನೂ ನಾನು ಮಾತಾಡೋದಕ್ಕೆ ರೆಡಿ ಇದ್ದೀನಿ ಅಂತ ಅಂದಾಗ ನೀವು ಗೆದ್ರಿ ಅಂತ. ಓಕೆನಾ? ಇಲ್ಲಿ ನೀವು ಹಂಗೆ ಇರ್ಬೇಕು. ಅವ್ರು ಕಾಲ್ ಮಾಡಿದಾಗ ನೀವು ಏನೇ ಒಂದಿತ್ತು ಅಂದ್ರೂ ಒಂದು ಅಟ್ಲೀಸ್ಟ್ 5 minutes ಮಾತಾಡ್ತೀನಿ ಅಂತಂದಾಗ, 5 ನಿಮಿಷ ಮಾತಾಡ್ತೀನಿ ಅಂತಂದಾಗ್ಲೂ ತುಂಬಾನೇ ಮ್ಯಾಟರ್ ಆಗುತ್ತೆ. ಅದು ತುಂಬಾ ಮೇಜರ್ ಇಂಪ್ಯಾಕ್ಟ್ ಆಗುತ್ತೆ. ಓಕೆ, ನನ್ಗೋಸ್ಕರ ಒಂದು ಜೀವ ಇದೆ, ನಾನು ಏನೋ ಒಂದು ಹೇಳೋದನ್ನ ಕೇಳೋದಕ್ಕೆ ಅಂತ. ತುಂಬಾ ಜನ ಲವ್ ಮಾಡ್ತಾರೆ ಸರ್. ಸೊ ಲವ್ ಮಾಡ್ತಾರೆ, ಏನೋ ವರ್ಕ್ ಆಗ್ತಿಲ್ಲ, ಸೊ ಅಂದಾಗ ಬ್ರೇಕಪ್ ಕೂಡ ಆಗುತ್ತೆ. ಸೊ ಹುಡುಗಿ ಮಧ್ಯೆ ವರ್ಕ್ ಆಗ್ತಿಲ್ಲ ರಿಲೇಶನ್ಶಿಪ್ ನಲ್ಲಿ ಅಂತಂದಾಗ ಬ್ರೇಕಪ್ ಕೂಡ ಆಗುತ್ತೆ. ಸೊ ಕೆಲವ್ರಿಗೆ ಏನಾಗುತ್ತೆ, ಕೆಲವ್ರ ಲೈಫಲ್ಲಿ ಅಂತಂದ್ರೆ ಬ್ರೇಕಪ್ ಆಗಿದ ತಕ್ಷಣ ಸೊ ಇಷ್ಟೇ ಲೈಫು ಅನ್ನೋ ತರ ಒಂದು ಮೈಂಡ್ ಸೆಟ್ಗೆ ಹೋಗ್ಬಿಡ್ತಾರೆ. ತುಂಬಾ ದಿನಗಳ ಕಾಲ ಅದನ್ನೇ ಮೈಂಡ್ ನಲ್ಲಿ ಇಟ್ಕೊಂಡು ಆ ಮೆಮೋರೀಸ್ನ ರಿಕಾಲ್ ಮಾಡ್ತಾ ಅದನ್ನ ಮರೆಯೋದಕ್ಕೂ ಆಗೋದಿಲ್ಲ, ಬಿಡೋದಕ್ಕೂ ಆಗೋದಿಲ್ಲ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಇಟ್ಸ್ ನಾಟ್ ಎ ಜೋಕ್. ಅಟ್ಯಾಚ್ಮೆಂಟ್ ಅನ್ನೋದು ಇಟ್ಸ್ ನಾಟ್ ಎ ಜೋಕ್. ಸೊ ಒಬ್ಬ ಜೊತೆಗೆ ನಾವು ಅಟ್ಯಾಚ್ ಆಗಿದ್ದೀವಿ, ಅವ್ರ ಜೊತೆಗೆ ಸಮಯ ಕಳೆದಿದ್ದೀವಿ, ಅವ್ರ ಜೊತೆಗೆ ತುಂಬಾ ನೆನಪುಗಳಿದೆ. ಸೊ ಬ್ರೇಕಪ್ ಆಗಿದೆ ಅಂತಂದ್ರೆ ಇಟ್ಸ್ ನಾಟ್ ಎ ಜೋಕ್ ಅಟ್ಯಾಚ್ಮೆಂಟ್ ಅನ್ನೋದು. ಸೊ ಅದನ್ನೆಲ್ಲ ಮರೆತು ನೆಕ್ಸ್ಟ್ ಅವ್ರ ಜೀವನ ನಡೆಸಬೇಕು. ಸೊ ಯಾವ ರೀತಿ ಹೇಳ್ತೀರಾ ಸರ್? ನಡೆಸಲೇಬೇಕು, ಓಕೆನಾ? ಈಗ ಒಬ್ಬ ಮನುಷ್ಯ ಪ್ರೀತಿಯಲ್ಲಾಗ್ಲಿ ಅಥವಾ ಜೀವನದಲ್ಲಾಗ್ಲಿ, ನೀವು ಪ್ರೀತಿ ಬಗ್ಗೆನೇ ಕೇಳಿದೀರಾ. ಸೊ ಪ್ರೀತಿಯಲ್ಲಿ ಅವನ ಬ್ರೇಕಪ್ ಆದಾಗ ತುಂಬಾ ನೀವ್ ಹೇಳ್ದಂಗೆ ನೆನಪಿರುತ್ತೆ, ನೆನಪುಗಳು ಹೋಗಲ್ಲ. ಏನೇ ಒಂದ್ ಮಾಡಿದ್ರು, ಕೆಲಸ ಮಾಡಿದ್ರು ಅದೇ ತಲೆಯಲ್ಲಿ ಇರುತ್ತೆ. ಹುಡುಗ ಆಗಿರ್ಬೋದು, ಹುಡುಗಿ ಆಗಿರ್ಬೋದು. ಸೊ ಅವಾಗ ಏನಾಗುತ್ತೆ ಅಂತಂದ್ರೆ ನಾವು ನಮ್ಮ ತನನ ಕಳ್ಕೊಂಡ್ಬಿಡ್ತೀವಿ. ಫಸ್ಟ್ ಥಿಂಗ್, ನಮ್ಮ ಮೇಲೆ ನಂಬಿಕೆನೆ ಹೋಗ್ಬಿಟ್ಟಿರುತ್ತೆ. ಆ ನಂಬಿಕೆನ ನಾವು ಮತ್ತೆ ಗಳಿಸ್ಕೋಬೇಕು ನಮ್ಮ ಮೇಲೆ ಅಂತಂದ್ರೆ ಫಸ್ಟ್ ನಾವು ಹೀಲ್ ಆಗ್ಬೇಕು, ಅದರಿಂದ ಓವರ್ಕಮ್ ಆಗ್ಬೇಕು. ತುಂಬಾ ಜನ ಕೇಳ್ತಾರೆ ಓವರ್ಕಮ್ ಆಗ್ಬೇಕು, ನಿಜ, ಬಟ್ ಹೆಂಗ್ ಆಗುತ್ತೆ ಓವರ್ಕಮ್? ನೀವು ಪಾಸಿಟಿವ್ ಮೈಂಡ್ ಸೆಟ್ ಇರೋ, ಪ್ರತಿಯೊಂದು ಕ್ಷಣ, ಪ್ರತಿಯೊಂದು ಇನ್ಸಿಡೆಂಟ್, ಪ್ರತಿಯೊಂದು ಜಾಗ ಅದನ್ನ ನೆನಪು ಮಾಡ್ತಾ ಇರುತ್ತೆ, ಪದೇ ಪದೇ ನಮ್ಮನ್ನ ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇರುತ್ತೆ. ಸೊ ಅದರಿಂದ ಹೊರಗಡೆ ಬರೋದಕ್ಕೆ ಆಗೋದಿಲ್ಲ, ಸೊ ಒದ್ದಾಡ್ತಾ ಇರ್ತೀವಿ. ನೀವು ಪಾಸಿಟಿವ್ ಮೈಂಡ್ ಸೆಟ್, ಪಾಸಿಟಿವ್ ವೈಬ್ಸ್ ಇರೋರ್ ಜೊತೆಗಿದ್ದಾಗ, ಟ್ರಸ್ಟ್ ಮೀ, ನಾನು ಹೇಳ್ತಾ ಇರೋದು ಸುಳ್ಳಲ್ಲ, ನೀವು ಇದ್ದು ನೋಡಿ, ನೀವು ಅವಾಗ 100% ಒಂದೇ ಸಲ ಚೇಂಜ್ ಆಗದೆ ಇದ್ರು ಹಂತವಾಗಿ ನೀವು ಚೇಂಜ್ ಆಗ್ತಾ ಹೋಗ್ತೀರಾ. ಓಕೆನಾ? ನಿಮ್ಮಲ್ಲಿ ನೀವೇ ಡಿಫ್ರೆನ್ಸ್ ನ ಕಂಡುಕೊಳ್ತೀರಾ. ಲೈಫಲ್ಲಿ ಎಲ್ಲರಿಗೂ ಸೆಕೆಂಡ್ ಚಾನ್ಸ್ ಅಂತ ಇದ್ದೇ ಇರುತ್ತೆ. ಓಕೆನಾ? ಒಂದ್ಸಲ ಏನೋ ಆಗೋಗಿದೆ, ನನ್ನ ಲೈಫ್ ಇಲ್ಲಿಗೆ ಎಂಡು ಅಂತ ಅಂದ್ಕೊಳ್ಳೋದಲ್ಲ. ಜೀವನ ಅನ್ನೋದು ತುಂಬಾ ದೊಡ್ಡದು, ಸಾಗರ. ಓಕೆನಾ? ನಾವು ಇನ್ನು ಎಲ್ಲೋ ಒಂದು ಕೆರೆ, ಒಂದು ನದಿಗಳ ಅಂತ ಅಂದ್ಕೋಬಾರ್ದು. ಸಾಗರ ತರ ನಾವು ಜೀವನ ಮಾಡ್ಬೇಕು. ಎಷ್ಟು ದೊಡ್ಡದಾಗಿರುತ್ತೆ ನೋಡಿ. ಓಕೆನಾ? ಅಲೆಗಳು ಬರ್ತಾ ಇರುತ್ತೆ, ಹೊಡಿತಾ ಇರುತ್ತೆ, ಹೋಗ್ತಾ ಇರುತ್ತೆ. ಓಕೆನಾ? ಆದ್ರೆ ನಾವು ಹೆಂಗಿರ್ಬೇಕು ಅಂತಂದ್ರೆ ಸಮುದ್ರ ತರನೇ ಇರ್ಬೇಕು, ಶಾಂತವಾಗ್ಬೇಕು. ಓಕೆನಾ? ಸೊ ಶಾಂತತೆ ತುಂಬಾ ಏನಂತಾರೆ, ಭಯಂಕರವಾಗಿರುತ್ತಂತೆ. ಓಕೆನಾ? ಸೊ ಒಂದ್ಸಲ ನೀವು ಹೀಲ್ ಆಗಿ ಮತ್ತೆ ನೀವು ಬೌನ್ಸ್ ಬ್ಯಾಕ್ ಆಗಿದ್ರಿ ಅಂದ್ಕೊಳ್ಳಿ, ನೀವು ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ. ನೀವು ಆ ಲೆವೆಲ್ಗೆ, ಆ ರೇಂಜಿಗೆ ನೀವು ಹೋಗಿರ್ತೀರಾ.
ಅದನ್ನೇ ಹೆಂಗೆ ಬೌನ್ಸ್ ಬ್ಯಾಕ್ ಮಾಡಬೇಕು ಅಂತಂದ್ರೆ ನಿಮ್ಮ ಒಂದು ಸರ್ಕಲ್ ಇರುತ್ತಲ್ಲ, ಅದು ವೆರಿ ವೆರಿ ಇಂಪಾರ್ಟೆಂಟ್. ಯಾವಾಗ್ಲೂ ಈಗ ನೀವು ಹುಡುಗ ಆಗಿರ್ಲಿ ಹುಡುಗಿ ಆಗಿರ್ಲಿ ಅದ್ರ ಬಗ್ಗೆನೇ ಕೆದಕ್ತಾ ಇದ್ದಾಗ, ಹಿಂಗಾಯ್ತಲ್ವಾ ಮಚ್ಚ, ಹಂಗಾಯ್ತಲ್ವಾ ಮಗ ಅಂತಂದಾಗ ನಿಮ್ ತಲೆಯಲ್ಲಿ ಬರೀ ಅದೇ ಓಡುತ್ತೆ. ಆ ಹುಡುಗಿ ನೆನಪೆ ಅಥವಾ ಆ ಹುಡುಗನ ನೆನಪೇ ಇರುತ್ತೆ. ಅದು ಬಿಟ್ಟು ನೀವು ಪಾಸಿಟಿವ್ ಮೈಂಡ್ ಸೆಟ್ ಇರೋರ್ ಜೊತೆಗಿದ್ದಾಗ ಅದ್ ನೆನಪಾಗಲ್ಲ ನಮ್ಗೆ. ಬ್ರೇಕಪ್ ಬಗ್ಗೆ ಏನಾದ್ರು ಒಂದೆರಡು ಲೈನ್ ಹೇಳೋದಾದ್ರೆ ಸರ್? ಖಂಡಿತವಾಗ್ಲೂ ಹೇಳ್ತೀನಿ. ಲೈನ್ಸ್ ಏನು ಅಂತಂದ್ರೆ, ಬೇರೆಯವರೊಂದಿಗೆ ಮದುವೆಗೆ ಸಿದ್ಧವಿರುವ ಮದುಮಗಳು ನೀನು, ಬೇರೆಯವರೊಂದಿಗೆ ಮದುವೆಗೆ ಸಿದ್ಧವಿರುವ ಮದುಮಗಳು ನೀನು, ನಿನ್ನ ಮರೆತು ಬದುಕಲಾರದೆ ಸಿಂಗರಿಸಿ ಕುಳಿತ ಶವ ನಾನು, ನಿನ್ನ ಸುಖದಲ್ಲೇ ನಗು ನಗುತ್ತ ಸಮಾಧಿ ಸೇರುವೆನು ನಾನು, ಸುಖದ ಸಂಸಾರದಲ್ಲಿ ನಲಿಯೇ ನೀನು, ಸುಖದ ಸಂಸಾರದಲ್ಲಿ ನಲಿಯೇ ನೀನು, ನಿನ್ನ ಒಳತಿಗಾಗಿ ಇರುವ ಆತ್ಮ ನಂದಲ್ಲವೇನು. ಸೊ ಒಂದ್ಸಲ ನೀನ್ ಚೆನ್ನಾಗಿರು ತಾಯಿ ಎಲ್ಲೇ ಇದ್ರು ಅಂತ ಅಂದ್ಬಿಟ್ಟು ದಯವಿಟ್ಟು ಮೂವ್ ಆನ್ ಆಗಿ. ಓಕೆನಾ? ಲೈಫ್ ತುಂಬಾ ಚೆನ್ನಾಗಿರುತ್ತೆ. ಅಲ್ಲೇ ಸ್ಟಕ್ ಆಗಿ ನಿಂತ್ಕೊಂಡ್ರೆ ನಿಮ್ ಜೀವನ ನೀವು ಹಾಳು ಮಾಡ್ಕೋತೀರಾ. ಬಟ್ ಮೂವ್ ಆನ್ ಆದ್ರೆ ನಿಜವಾದ ಪ್ರೀತಿನೇ ಇಲ್ಲ ಅನ್ನೋದು ಒಂದು ಮೈಂಡ್ ಸೆಟ್ ಇರುತ್ತೆ. ನಿಜವಾದ ಪ್ರೀತಿ ಇಲ್ಲ ಅಂತ ಅಲ್ಲ, ಕಷ್ಟನೇ ಮೂವ್ ಆನ್ ಆಗೋದು, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಹೀಲ್ ಆಗ್ಲೇಬೇಕು, ಅದೇ ಜೀವನ. ಹೀಲ್ ಆಗದೆ ನೀವು ಅಲ್ಲೇ ಕುತ್ಕೊಂಡ್ರೆ ಅದ್ ಜೀವನ ಅಲ್ಲಿಗೆ ಎಂಡ್ ಅಂತ ಅರ್ಥ. ಮೇಡಮ್ ಇನ್ನೊಂದ್ ಏನ್ ಗೊತ್ತಾ, ಇನ್ನೊಂದ್ ಹೇಳ್ತಾರೆ. ಈಗ 4 ಜನ ಕುತ್ಕೊಂಡಾಗ ಛೇ ಆ ಹುಡುಗಿ ಅವ್ನ ಹೃದಯನ ಹೊಡೆದ್ಬಿಟ್ಲು ಅಂತ ಹೇಳ್ತಾರೆ. ಆದ್ರೆ ಅಲ್ಲಿ ಹೃದಯ ಮಾತ್ರ ಹೊಡೆದಿರಲ್ಲ, ಇಡೀ ದೇಹನೇ ನುಚ್ಚು ನೂರಾಗಿ ಹೋಗಿರುತ್ತೆ. ಅದು ಯಾರಿಗೂ ಗೊತ್ತಾಗಲ್ಲ. ನಾವು ಬಿಟ್ಟೋದಾಗ ಹುಡುಗಿ ಕೊಡೋ ಶಾಪನ ಏನೋ, ಕಣ್ಣೀರ್ ಸಹ ಒಂದು ಕ್ಷಣ ಬಂದು ನಿಂತೋಗ್ಬಿಡುತ್ತೆ. ನಾವು ಮತ್ತೆ ಅಳ್ಬೇಕು ಅಂದ್ರೆ ಆ ಹುಡುಗಿನ ನೆನ್ಸ್ಕೋಬೇಕು. ಆ ಹುಡುಗಿನ ನೆನೆದೆ ನಾವು ಇರಬೇಕು ಅಂತಂದ್ರೆ ನಾವು ಸುಖ ನಿದ್ರೆ ಜಾರ್ಬೇಕು. ಸುಖ ನಿದ್ರೆ ಅಂತಂದ್ರೆ ಏನ್ ಹೇಳಿ, ಸ್ಮಶಾನದಲ್ಲಿ ಏನೋವಾಗಿ ಮಲಗಬೇಕು. ಸೊ ಅಲ್ಲಿ ತನಕ ಹೋಗೋ ನೆಸೆಸಿಟಿ ಇರಲ್ಲ. ಅದಕ್ಕೆ ಆದಷ್ಟು ನೀವು ಒಂದು ಬೌನ್ಸ್ ಬ್ಯಾಕ್ ಆಗಿ, ಓಕೆನಾ, ಪಾಸಿಟಿವ್ ಮೈಂಡ್ ಸೆಟ್ ಇರೋರ್ ಜೊತೆ ಇದ್ದಾಗ ನಿಮಗೂ ಪಾಸಿಟಿವ್ ಥಾಟ್ಸ್ ಬರುತ್ತೆ. ಸೊ ನೆಗೆಟಿವ್ ವೈಬ್ಸ್ ದೂರ ಆಗುತ್ತೆ. ನೀವು ಜೀವನದಲ್ಲಿ ಏನೋ ಒಂದು ಮುಂದೆ ಮಾಡಬೇಕು ಅನ್ನೋದು ಒಂದು ಥಾಟ್ ಬರುತ್ತೆ ನಮ್ಗೆ. ಸೊ ಒಂದು ಹುಡುಗಿ ಒಂದು ಜೀವನದಲ್ಲಿ ಒಬ್ಬ ಹುಡುಗನ್ಗೆ ಸಾಕಷ್ಟು ಕೊಟ್ಟಿರ್ತಾಳೆ. ಮೀನ್ಸ್ ಪ್ರೀತಿ ಆಗಿರ್ಲಿ, ಅವಳ ಟೈಮ್ ಆಗಿರ್ಲಿ, ಕೇರ್ ಆಗಿರ್ಲಿ, ಸೊ ಪ್ರತಿಯೊಂದು ಆ ಹುಡುಗನ ಜೀವನಕ್ಕೆ ಏನ್ ಬೇಕಾಗಿರುತ್ತೆ, ಸೊ ಪ್ರತಿಯೊಂದು ಕೂಡ ಅವ್ನಿಗೆ ಕೊಟ್ಟಿರ್ತಾಳೆ. ಅವ್ನ ಲೈಫಲ್ಲಿ ಒಂದು ಬ್ಯಾಕ್ ಬೋನ್ ಆಗಿ ನಿಂತಿರ್ತಾಳೆ. ಸೊ ಅವ್ನಿಗೆ ಜೀವನದಲ್ಲಿ ಯಶಸ್ವಿ ಆಗೋದಕ್ಕೆ ಏನ್ ಬೇಕು ಎಲ್ಲವನ್ನು ಕೂಡ ಅವಳ ಅವನ ಜೀವನಕ್ಕೆ ಮಾಡ್ತಾ ಇರ್ತಾಳೆ. ಸೊ ಬಟ್ ಅವಳು ಎಕ್ಸ್ಪೆಕ್ಟ್ ಮಾಡಿರೋ ರೀತಿ ಆ ಹುಡುಗ ಅವಳಿಗೆ ಪ್ರೀತಿಯನ್ನ ಕೊಡ್ತಾ ಇಲ್ಲ, ಟೈಮನ್ನ ಕೊಡ್ತಾ ಇಲ್ಲ. ಸೊ ಇವಳ ಒಂದು ಅಡ್ವಾಂಟೇಜಸ್ ಅನ್ನ ಮಾತ್ರ ತಗೊಳ್ತಾ ಇದ್ದಾನೆ ಅಂತ ಅನ್ನೋಂತ ರಿಲೇಶನ್ಶಿಪ್ಗಳು ಸಾಕಷ್ಟಿದೆ, ನಾವು ನೋಡಿದೀವಿ. ಸೊ ಓಕೆನಾ? ಸೊ ಹುಡುಗಿ ಸಾಕಷ್ಟು ಹುಡುಗಿ ಆಗಿರ್ಲಿ ಹುಡುಗ ಆಗಿರ್ಲಿ, ಸೊ ಒಬ್ರು ಸಾಕಷ್ಟು ಕೊಟ್ಟಿರ್ತಾರೆ. ಸೊ ಇನ್ನೊಬ್ರು ಅದನ್ನ ಅಡ್ವಾಂಟೇಜ್ ಆಗಿ ತಗೊಳ್ತಾ ಇರ್ತಾರೆ. ಇವ್ರು ಎಕ್ಸ್ಪೆಕ್ಟ್ ಮಾಡಿರೋ ರೀತಿನಲ್ಲಿ ಅವ್ರು ಅದನ್ನ ಕೊಡ್ತಾ ಇರೋದಿಲ್ಲ. ಸಂತೋರ್ಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಅದು ಆತರ ಮಾಡೋದು ತುಂಬಾನೇ ತಪ್ಪು. ನೀವು ಮೊದ್ಲೇ ಹೇಳ್ಬಿಡ್ಬೇಕು, ನೋಡು ನಾನು ನಿನ್ ಬರ್ತಾ ಇರೋದೇ ಇದಕ್ಕೋಸ್ಕರ, ದುಡ್ಡಿಗೋಸ್ಕರ ಬರ್ತೀನಿ ಅಥವಾ ಇನ್ನೊಂದು ಫಿಸಿಕಲ್ ಅಟ್ರಾಕ್ಷನ್ಗೋಸ್ಕರ ಬರ್ತೀನಿ ಅಂತ ಹೇಳ್ಬಿಟ್ರೆ ಅವರು ಅದೇ ಮೈಂಡ್ ಸೆಟ್ ಅಲ್ಲಿ ಇರ್ತಾರೆ. ಒಬ್ಬರ ಭಾವನೆಗಳಿಗೆ, ಒಬ್ಬರ ಫೀಲಿಂಗ್ಸ್ ಗಳಿಗೆ ಮಾತ್ರ ಹೊಡಿಬಾರ್ದು, ಅದು ದೊಡ್ಡ ತಪ್ಪು. ಈವನ್ ನಾನೇ ಆಗಿರ್ಲಿ, ಈಗ ನಾನೇನೋ ಒಂದು ಅವ್ರಿಗೆ ಇಷ್ಟಪಟ್ಟಿರ್ತೀನಿ ಅಂತಂದ್ರೆ ಅದ್ ಯಾವ ರೀತಿ ಇಷ್ಟ ಅಂತ ಹೇಳ್ಬಿಡ್ಬೇಕು ಓಪನ್ ಆಗಿ. ಅವಾಗ ಅವರು ಅದೇ ತರನೇ ಫಿಕ್ಸ್ ಆಗಿರ್ತಾರೆ. ಎಮೋಷನಲ್ ಆಗಿ ಹೊಡಿಯೋದಿದೆ ಅಲ್ಲ, ಅದರಷ್ಟು ನರ್ಕ ಇನ್ನೊಂದಿಲ್ಲ. ಈಗ ನೀವ್ ಹೇಳಿದ್ರಿ ಆ ಹುಡುಗಿ ಎಲ್ಲಾನು ಕೊಡ್ತಾಳೆ, ಅವನ ಹತ್ರ ಪ್ರೀತಿ ಎಕ್ಸ್ಪೆಕ್ಟ್ ಮಾಡ್ತಾಳೆ ಅಂತ. ಅಲ್ಲಿ ಪ್ರೀತಿನೇ ಅವನ್ ಪ್ರೀತಿ ಕೊಡೋದಕ್ಕೆ ರೆಡಿ ಇಲ್ಲ ಅಂದಾಗ ಹೇಳ್ಬಿಡ್ಬೇಕು, ನೋಡು ನನಗೆ ಇಷ್ಟ ಇಲ್ಲ, ನಾನು ಎಕ್ಸ್ಪೆಕ್ಟ್ ಮಾಡೋದೆ ನಿನ್ ದುಡ್ಡು ನೀನ್ ಬರ್ತೀಯಾ, ನಾನು ಇಷ್ಟ ಇರ್ತೀನಿ ಅಂತ. ಅವಾಗ ಅಟ್ಲೀಸ್ಟ್ ಆ ಹುಡುಗಿಗಾದ್ರೂ ಸಮಾಧಾನ ಇರುತ್ತೆ. ಓಕೆ ಅಪ್ಪ ಅವ್ನ್ ಪ್ರೀತಿ ಕೊಡಲ್ಲ, ನಾನೀಗ ಹೆಂಗಿರ್ಬೇಕು ಅವನ ಹತ್ರ ಆ ತರ ಇರ್ತೀನಿ ಅಂತ ಅನ್ನೋದು ಒಂದು ಮೈಂಡ್ ಸೆಟ್ ಇರುತ್ತೆ ಆ ಹುಡುಗಿಗೆ. ಆ ಹುಡುಗಿ ಪಾಪ ಎಕ್ಸ್ಪೆಕ್ಟ್ ಮಾಡ್ತಾಳೆ, ಕೊಡದೇ ಇದ್ದಾಗ ಡೆಫಿನೆಟ್ಲಿ ಹರ್ಟ್ ಆಗುತ್ತೆ. ಎಮೋಷನಲ್ ಆಗಿ ಯಾರನ್ನು ನೋ ಮಾಡಬೇಡಿ ಪ್ಲೀಸ್. ಸರ್, ಈಗ ಲವ್ ಮ್ಯಾರೇಜ್ ಆಗ್ಲಿ ಅಂಡ್ ಅರೇಂಜ್ ಮ್ಯಾರೇಜ್ ಆಗ್ಲಿ, ಸೊ ಈಗ ಲವ್ ಮ್ಯಾರೇಜ್ ಅಂತಂದ್ರೆ ಮೊದಲು ಒಬ್ಬ ಹುಡುಗಿ ಇಷ್ಟ ಪಡ್ತಾರೆ, ನೆಕ್ಸ್ಟ್ ಫ್ಯಾಮಿಲಿನ ಒಪ್ಸೋದಕ್ಕೆ ಪ್ರಯತ್ನ ಪಡ್ತಾರೆ. ಅಂಡ್ ಅರೇಂಜ್ ಮ್ಯಾರೇಜ್ ಅಲ್ಲಿ ಫಸ್ಟ್ ಫ್ಯಾಮಿಲಿಗಳು ಒಂದಾಗುತ್ತೆ, ಆಮೇಲೆ ಹುಡುಗಿ ಒಂದಾಗುತ್ತೆ. ಐ ಮೀನ್ ಅವರು ಇಬ್ಬರು ಅರ್ಥ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಎರಡು, ಈ ಲವ್ ಮ್ಯಾರೇಜ್ ಆಗಿರ್ಲಿ ಅಂಡ್ ಅರೇಂಜ್ ಮ್ಯಾರೇಜ್ ಆಗಿರ್ಲಿ, ಸೊ ಎರಡರಲ್ಲೂ ಕೂಡ ಮುಖ್ಯವಾಗಿ ಬೇಕಾಗಿರುವಂತದ್ದು ಒಬ್ಬ ಹುಡುಗಿ ಅಲ್ವಾ? ಸೊ ಹುಡುಗಿ ಅಂಡರ್ಸ್ಟ್ಯಾಂಡಿಂಗ್, ಹುಡುಗಿ ಮಧ್ಯೆ ಇರುವಂತಹ ರಿಲೇಶನ್ಶಿಪ್ಪೇ ಒಂದು ರಿಲೇಶನ್ಶಿಪ್ ನ ಸ್ಟ್ರಾಂಗ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದ್ರ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ ಏನ್ ಸರ್? ನನ್ನ ಅಭಿಪ್ರಾಯ ಅನ್ನೋದಕ್ಕಿಂತ ಯಾವ್ದು, ಐ ಮೀನ್ ಯಾವ್ದು ಇಂಪಾರ್ಟೆಂಟ್ ಅಂತ ನೀವು ಹೇಳಕ್ ಇಷ್ಟಪಡ್ತೀರಾ? ಐ ಮೀನ್ ಒಂದು ರಿಲೇಶನ್ಶಿಪ್ ಸ್ಟ್ರಾಂಗ್ ಆಗಿ ನಿಲ್ಲೋದಕ್ಕೆ ಲವ್ ಮ್ಯಾರೇಜಾ ಅಥವಾ ಅರೇಂಜ್ ಮ್ಯಾರೇಜಾ ಇಂಪಾರ್ಟೆಂಟ್? ಈಗ ಸಕ್ಸಸ್ ರೇಟ್
ನೋಡೋಣ. ಹೌದೌದೌದು. ಈಗ ಲವ್ ಮ್ಯಾರೇಜ್ ಸಕ್ಸಸ್ ರೇಟು ಅರೇಂಜ್ ಮ್ಯಾರೇಜ್ ಸಕ್ಸಸ್ ರೇಟ್ ಅಲ್ಲಿ ಅರೇಂಜ್ ಮ್ಯಾರೇಜ್ ಸಕ್ಸಸ್ ರೇಟೇ ಜಾಸ್ತಿ ಇರೋದು. ಓಕೆನಾ? ಹಂಗಂತ ಲವ್ ಮ್ಯಾರೇಜ್ ಮಾಡ್ಕೊಂಡವ್ರು ಚೆನ್ನಾಗಿಲ್ಲ ಅಂತ ಅಲ್ಲ, ಬಟ್ ಈಗ ಜಾಸ್ತಿ ಈಗ ಡೈವೋರ್ಸ್ ಕೇಸಸ್ ಆಗಿರ್ಬೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು, ಈಗೋ ಜಾಸ್ತಿ ಬಂತು, ಅದು ಇನ್ನೊಂದು ಮತ್ತೊಂದು ಅಂತಂದ್ರೆ ಜಾಸ್ತಿ ಲವ್ ಮ್ಯಾರೇಜಸ್ ಲವ್ ಮ್ಯಾರೇಜ್ ಮಾಡ್ಕೊಂಡು ತುಂಬಾ ಚೆನ್ನಾಗಿರೋರು ಇದಾರೆ. ಓಕೆನಾ? ಇಲ್ಲ ಅಂತ ಅಲ್ಲ. ಬಟ್ ವೆನ್ ಇಟ್ ಕಮ್ಸ್ ಟು ಈಗ ನಿಮ್ಗೆ ಪೇರೆಂಟ್ಸ್ ಸಪೋರ್ಟ್ ಸಿಗಲ್ಲ ನಿಮಗೆ. ಓಕೆನಾ? ನಿಮಗೆ ಮೇನ್ ಬ್ಯಾಕ್ ಬೋನ್ ಪೇರೆಂಟ್ಸ್, ಬೀಟ್ ಫ್ರೆಂಡ್ಸ್ ಆರ್ ಬೀಟ್ ಎನಿ ಕಾಲೇಜ್ ಆಫೀಸಲ್ಲಿ ಅದಿರ್ಬೋದು ಇದಿರ್ಬೋದು ಅನ್ನೋದಕ್ಕಿಂತ ಅವ್ರಿಗೆ ಮಾರಲ್ ಸಪೋರ್ಟ್ ಇರ್ಬೋದು, ಅಥವಾ ಫಿನಾನ್ಷಿಯಲ್ ಸಪೋರ್ಟ್ ಇರ್ಬೋದು, ಅಥವಾ ಏನೇ ಒಂದು ನನ್ನ ಕಷ್ಟನ ಹೇಳ್ಕೊತೀನಿ, ಕೇಳ್ತಾರೆ, ಸಹಾಯ ಮಾಡ್ತಾರೆ ಅಂತಂದ್ರೆ ಅವ್ರ ಅಪ್ಪ ಅಮ್ಮನೇ. ಬೇರೆಯವರೆಲ್ಲ ನಾನು ಇರ್ತೀನಿ ಮಾಡ್ತೀನಿ ಅಂತ ಅನ್ನೋದು ಮಾಡ್ಬೋದು ಮೇಡಮ್, ಬಟ್ ತುಂಬಾ ಕಮ್ಮಿನೇ. ಫ್ರೆಂಡ್ಸ್ ಮಾಡ್ತಾರೆ, ಇಲ್ಲ ಅಂತಲ್ಲ, ಬಟ್ ಅವ್ರಿಗೂ ಲೈಫ್ ಇರುತ್ತೆ, ಅವ್ರು ನೋಡ್ಕೋಬೇಕಿರುತ್ತೆ. ಬಟ್ ತಂದೆ ತಾಯಿಗೆ ನಾವೇ ಲೈಫ್ ಇರ್ತೀವಿ. ನಿಮ್ಮ ಪ್ರಕಾರ ಅರೇಂಜ್ ಮ್ಯಾರೇಜ್ ಬೆಸ್ಟ್ ಅಂತ ಹೇಳ್ತೀರಾ? ಬೆಸ್ಟ್ ಅಂತ ನಾನು ಹೇಳ್ತೀನಿ ಅಂತ ಹಂಗಲ್ಲ. ಈಗ ನಮ್ಮ ಫ್ಯಾಮಿಲೀಸ್ ಅಲ್ಲಿ 3 ಲವ್ ಮ್ಯಾರೇಜ್ ಆಗಿದೆ. ಲವ್ ಮ್ಯಾರೇಜ್ ಆದಾಗ ನಾವೆಲ್ಲ ಹೋಗ್ಬಿಟ್ಟು ಹುಡುಗರ ಕಡೆ ಮಾತಾಡಿ ಮದ್ವೆ ಮಾಡ್ಸಿದೀವಿ ಮೇಡಮ್. ದೇವರ ಆಶೀರ್ವಾದ ಚೆನ್ನಾಗೇ ಇದಾರೆ. ಬಟ್ ಸಕ್ಸಸ್ ರೇಟ್ ತುಂಬಾ ಕಮ್ಮಿ ಸಿಗುತ್ತೆ ನೀವು ಬೇರೆ ಕಡೆ ಎಲ್ಲ ನೋಡಿದ್ರೆ. ಬಟ್ ನನ್ನ ಒಂದು ಅಭಿಪ್ರಾಯ ಏನು ಅಂತ, ಇವಾಗೆಲ್ಲ ಅಪ್ಪ ಅಮ್ಮ ತುಂಬಾ ಸಪೋರ್ಟ್ ಮಾಡ್ತಾರೆ. ನೀನ್ ಲವ್ ಮ್ಯಾರೇಜ್ ಮಾಡ್ಕೋತೀಯ, ಮಾಡ್ಕೊಳಪ್ಪ, ನೀನ್ ಚೆನ್ನಾಗಿರಮ್ಮ ಅಂತಾರೆ. ಬಟ್ ಆದ್ರೆ ನಾವು ಪಾರ್ಟ್ನರ್ ಯಾರನ್ನ ಚೂಸ್ ಮಾಡ್ತೀವಿ ಅನ್ನೋದು ವೈಸ್ ಆಗಿ ಥಿಂಕ್ ಮಾಡ್ಬೇಕಾಗತ್ತೆ ಅಷ್ಟೇ. ಒಂದು ರಿಲೇಶನ್ಶಿಪ್ ನಲ್ಲಿ, ಪ್ರೀತಿಯಲ್ಲಿ ವೈಯಕ್ತಿಕ ಸ್ವಾತಂತ್ರ್ಯ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಸರ್? ವೆರಿ ಮಚ್ ಇಂಪಾರ್ಟೆಂಟ್, ಬಟ್ ಅದೇ ಸಿಗಲ್ಲ. ವೆರಿ ಮಚ್ ಇಂಪಾರ್ಟೆಂಟ್, ಬಟ್ ಅದೇ ಸಿಗಲ್ಲ. ಅದು ಹುಡುಗನಿಗೂ ಸಿಗಲ್ಲ, ಹುಡುಗಿಗೂ ಸಿಗಲ್ಲ. ಈಗ ಕಂಪ್ಲೀಟ್ ನಂದೇ ಅಂತಂದು ಅಂದ್ಕೊಂಡ್ಬಿಡ್ತೀವಿ ನಾವು. ಓಕೆನಾ? ಈಗ ನಾನೊಂದು ಹುಡುಗಿನ ಪ್ರೀತಿ ಮಾಡ್ತಾ ಇದ್ದೀನಿ, ಅಥವಾ ಒಂದು ಹುಡುಗಿ ನಾನು ಪ್ರೀತಿ ಮಾಡ್ತಾ ಇದ್ದಾಳೆ ಅಂತಂದ್ರೆ ಅವಳು ನನಗೆ ನಂದೇ ಸ್ವಂತ ಅಂತ ಅಂದ್ಕೊಂಡ್ಬಿಡ್ತೀವಿ. ಅವಳಿಗೆ ಏನು ಅವನಿಗೆ ಫ್ರೀಡಮ್ ಸಿಗಲ್ಲ. ಅಂದ್ರೆ ಈಗ ಒಂದು ಜಸ್ಟ್ ನಾರ್ಮಲ್ ಕಾನ್ವರ್ಸೇಷನ್ ಅಲ್ಲಿ ನನ್ಗೆ ಯಾರೋ ಒಬ್ರು ಕಾಲ್ ಮಾಡ್ತಾರೆ, ನಾನು ನಾರ್ಮಲ್ ಆಗೇ ಮಾತಾಡ್ತಾ ಇರ್ತೀನಿ ಅಂದ್ಕೊಳ್ಳಿ, ಒಂದು ಹುಡುಗಿನೇ ಕಾಲ್ ಮಾಡುತ್ತೆ ಅಂದ್ಕೊಳ್ಳಿ, ನಾನೇನೊಂದು ಕೆಲ್ಸದ ಬಗ್ಗೆ ಮಾತಾಡ್ತಿರ್ಬೋದು, ಅಥವಾ ಏನೋ ಒಂದು ನಾರ್ಮಲ್ ರ್ಯಾಂಡಮ್ ಕನ್ವರ್ಸೇಷನ್ ನಡೀತಾ ಇರುತ್ತೆ ಅಂದ್ಕೊಳ್ಳಿ, ಅಲ್ಲಿ ಬೇರೆ ಏನೂ ಇರಲ್ಲ. ಬಟ್ ಆದ್ರೆ ಆಪೋಸಿಟ್ ಪರ್ಸನ್ಗೆ ಅದು ಹೆಂಗೆ ಅನ್ಸುತ್ತೆ ಅಂದ್ರೆ, ನಮ್ಮನ್ನ ಇಷ್ಟಪಟ್ಟವ್ರಿಗೆ ಹೆಂಗೆ ಅನ್ಸುತ್ತೆ ಅಂತಂದ್ರೆ, ಏನೋ ಒಂದಿದೆ, ಇಷ್ಟೊತ್ತು ಮಾತಾಡ್ಬೇಕಾ, ನೆಸೆಸರಿ ಏನಿದೆ, ನನ್ನ ಹತ್ರನೇ ಮಾತಾಡ್ಬೋದಲ್ಲ, ನನ್ನ ಹತ್ರನೇ ಶೇರ್ ಮಾಡ್ಬೋದಲ್ಲ ಅಂತ. ತಪ್ಪಿಲ್ಲ ಅವ್ರು ಎಕ್ಸ್ಪೆಕ್ಟ್ ಮಾಡೋದ್ರಲ್ಲಿ. ಆದ್ರೆ ಕೆಲವೊಂದು ಇರುತ್ತೆ, ಅದನ್ನ ಅವ್ರ ಹತ್ರ ಹೇಳ್ಕೊಳಕ್ ಆಗದೆ ಇರ್ಬೋದು. ಹುಡ್ಗಾಗಿರ್ಬೋದು, ಹುಡ್ಗಿಗಾಗಿರ್ಬೋದು, ಕಂಫರ್ಟಬಲ್ ಅಂತಾನೂ ಅಲ್ಲ. ಜಸ್ಟ್ ದಟ್ ಆ ವಿಷಯನ ನಾನು ಇನ್ನೊಬ್ರ ಹತ್ರ ಹೇಳ್ಕೊಂಡ್ರೆ ಸಮಾಧಾನ ಆಗ್ಬೋದೇನೋ, ಅದ್ ಫ್ರೆಂಡ್ ಇರ್ಬೋದು ಅವರು. ಓಕೆನಾ? ಆ ತರ ಇರುತ್ತೆ. ಬಟ್ ಅಗೇನ್ ಫ್ರೀಡಮ್ ನೀವು ಹೇಳ್ದಂಗೆ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಐ ಮೀನ್ ಲೈನ್ಸ್ ಗಳನ್ನ ಬರಿಬೇಕಾದ್ರೆ ಒಂದು ಹುಡುಗಿಯನ್ನ ನೋಡಿ ವರ್ಣನೆ ಮಾಡಿ, ಅವಳ ಕಣ್ಣಾಗಿರ್ಬೋದು, ಹೇರ್ಸ್ ಆಗಿರ್ಬೋದು, ಸೊ ಈ ರೀತಿ ನೋಡಿ ವರ್ಣನೆ ಮಾಡಿ ಬರೆಯುವಂಥದ್ದು ಸಹಜ. ಸೊ ನೀವು ಯಾವ ರೀತಿ ವರ್ಣನೆ ಮಾಡ್ತೀರಾ ಸರ್? ಕಣ್ಣಂದ್ರಿ, ಕಣ್ಣು ತುಂಬಾ ಇಷ್ಟ. ಕಣ್ ಬಗ್ಗೆ ಹೇಳ್ತೀನಿ ಕೇಳಿ. ಅವಳ ಕಣ್ಣು ಬಗ್ಗೆ ಹೇಳ್ಬೇಕು, ಅವಳ ಕಣ್ಣು ಬಗ್ಗೆ ಹೇಳ್ಬೇಕು. ಅವಳು ಈ ಪ್ರಪಂಚನ ನೋಡೋದಕ್ಕೆ ಅವಳಿಗೆ 2 ಮುದ್ದಾದ ಕಣ್ಣುಗಳಿದಾವೆ. ಆದ್ರೆ ಈ ಪ್ರಪಂಚಕ್ಕೆ ಅವಳ ಕಣ್ಣುಗಳನ್ನ ನೋಡೋದಕ್ಕೆ ಬರ್ದಿಟ್ಟಿರ್ಬೇಕು. ಕಪ್ಪು ಅದರ ಬಣ್ಣ ಆದ್ರೆ ವಶೀಕರಣ ಅದರ ಗುಣ. ಹಂಗೆ ಸುಮ್ನೆ ಆ ಮುದ್ದಾದ ಕಣ್ಣುಗಳನ್ನ ನೋಡೋದು ತುಂಬಾನೇ ಕಷ್ಟ. ಅವಳ ಕೂದಲುಗಳು ಒದ್ದೆ ಆದಾಗ, ಅವಳ ಕಣ್ಣು ಮುಂದೆ ಬಂದಾಗ ನೋಡ್ಬೇಕು. ಅಬ್ಬಬ್ಬಾ, ಏನು ಕಣ್ಣು ಅವು, ಏನು ಕಣ್ಣು ಅವು. ತುಂಬಾ ಚೆನ್ನಾಗಿದೆ ಸರ್. ಲಿಪ್ಸ್ ಬಗ್ಗೆ, ನಿನ್ನ ತುಟಿಗಳು ಹೂವಿರಬೇಕು, ನಿನ್ನ ತುಟಿಗಳು ಹೂವಿರಬೇಕು. ಅದನ್ನ ನೋಡ್ದಂಗೆಲ್ಲ ನನ್ನ ತುಟಿಗಳಿಗೆ ಜೇನುನೊಣವಾಗುವ ಮನಸ್ಸಾಗುತ್ತಿದೆ. ಪಿಕಪ್ ಲೈನ್ ಅಂತಂದ್ರೆ ಏನೋ ಒಂದು ನೀನ್ ಬಂಗಾರ ನನ್ ಗೂಬೆ ಆತರ ಹೇಳಬಾರ್ದು. ಪಿಕಪ್ ಲೈನ್ ಅಂದ್ರೆ ಹಿಂಗ್ ಹೇಳ್ಬೇಕು, ನಿನ್ನ ತುಟಿಗಳು ಹೂವಿರಬೇಕು, ನಿನ್ನ ತುಟಿಗಳು ಹೂವಿರಬೇಕು. ಅದನ್ನ ನೋಡ್ದಂಗೆಲ್ಲ ನನ್ನ ತುಟಿಗಳಿಗೆ ಜೇನುನೊಣವಾಗುವ ಮನಸ್ಸಾಗುತ್ತಿದೆ. ಅಂದ್ರೆ ನೀನು ಹೂವ, ನಾನು ದುಂಬಿ, ನಾನು ಬಂದು ಹೀರ್ತೀನಿ. ದಟ್ ಇಸ್ ವಾಟ್ ಇಸ್ ಪಿಕಪ್ ಲೈನ್. ಈಗ ಜುಮ್ಕಿ ಎಲ್ಲರಿಗೂ ಇಷ್ಟಾನೆ. ಆ ಜುಮ್ಕಿ ಈಗ ಒಂದು ಹುಡುಗಿ ವಾಕ್ ಮಾಡ್ತಾ ಹೋಗ್ತಾ ಇರ್ಬೇಕಾದ್ರೆ, ಅಥವಾ ಅವರು ಗಾಡಿ ಓಡಿಸ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಅವ್ರ ಚೀಕ್ಸಿಗೆ ತಾಗತ್ತೆ, ಕೆನ್ನೆಗೆ ತಾಗತ್ತೆ. ಸೊ ಅವಳು ಜುಮ್ಕಿ ಬಗ್ಗೆ ಹೇಳ್ಬೇಕು. ಹೊಟ್ಟೆ ಕಿಚ್ಚಿದೆ ಕಣೆ ನಿನ್ ಜುಮ್ಕಿ ಮೇಲೆ, ಹೊಟ್ಟೆ ಕಿಚ್ಚಿದೆ ಕಣೆ ನಿನ್ ಜುಮ್ಕಿ ಮೇಲೆ, ಸುಮ್ನೆ ಅದು ನಿನ್ ಕೆನ್ನೆಗೆ ಮುತ್ತಿಕ್ತಾ ಇದೆ. ಅಂದ್ರೆ ಜುಮ್ಕಿ ಬಂದು ಗಾಳಿಗೆ ಚೀಕ್ಸಿಗೆ ತಾಗತ್ತೆ ಅಂತಂದ್ರೆ ಆ ಜುಮ್ಕಿ ನಿಮ್ಮ ಕೆನ್ನೆಗೆ ಮುದ್ದು ಕೊಡ್ತಾ ಇದೆ. ಅಟ್ಲೀಸ್ಟ್ ಅದು ನಾನಾದ್ರೂ ಆಗಿರಬಾರ್ದಾ ಅಂತ.
ಈಗಿನ ಒಂದು ಟ್ರೆಂಡ್ ಹೇಗಿದೆ ಅಂತಂದ್ರೆ ಸೋಷಿಯಲ್ ಮೀಡಿಯಾ ಜಮಾನ ಸರ್. ಇವಾಗ ಹೌದು, ನಡೀತಾ ಇರೋದೇ ಸೋಷಿಯಲ್ ಮೀಡಿಯಾ ಟ್ರೆಂಡ್. ಇವಾಗ ಪ್ರತಿಯೊಂದಕ್ಕೂ ನಾವು ಸೋಷಿಯಲ್ ಮೀಡಿಯಾ ಮೇಲೆ ತುಂಬಾ ಡಿಪೆಂಡ್ ಆಗಿದ್ದೀವಿ. ಅಂಡ್ ಈಗಿನ ಯಂಗ್ಸ್ಟರ್ಸ್ ತುಂಬಾ ಸೋಷಿಯಲ್ ಮೀಡಿಯಾದಿಂದ ಇನ್ಫ್ಲೂಯೆನ್ಸ್ ಆಗ್ತಾರೆ ಹೌದು ಅಲ್ವಾ? ಸೊ ಪ್ರತಿಯೊಂದು ಐ ಮೀನ್ ಏನೋ ಒಂದು ವಿಡಿಯೋ ಆಗಿರ್ಲಿ, ಏನೋ ಒಂದಾಗಿರ್ಲಿ, ಸೊ ನೋಡಿದಾಗ ತುಂಬಾ ಇನ್ಫ್ಲೂಯೆನ್ಸ್ ಆಗ್ತಾರೆ ಮಕ್ಕಳು. ಸೊ ಈಗಿನ ಸೋಷಿಯಲ್ ಮೀಡಿಯಾ ಈಗಿನ ಒಂದು ಮಕ್ಕಳ ಮೇಲೆ, ಐ ಮೀನ್ ಈಗಿನ ಒಂದು ಯಂಗ್ಸ್ಟರ್ಸ್ ಮೇಲೆ, ಲವ್ ಅಂಡ್ ರಿಲೇಶನ್ಶಿಪ್ ಮೇಲೆ ಎಷ್ಟು ಪರಿಣಾಮ ಬೀರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀರಾ? ಜಾಸ್ತಿ ನೆಗೆಟಿವ್ ಆಗೇ ಬೀಳುತ್ತೆ. ಓಕೆನಾ, ಬಿಕಾಸ್ ನಾವು ನೆಗೆಟಿವ್ ನ ಬೇಗ ಗ್ರಾಬ್ ಮಾಡ್ಕೋತೀವಿ. ನೆಗೆಟಿವ್ ನಮ್ಗೆ ಅಟ್ರಾಕ್ಟ್ ಮಾಡುತ್ತೆ. ಓಕೆ. ಸೊ ಫಾರ್ ಎಕ್ಸಾಂಪಲ್, ಈಗ ಯಾರಾದ್ರೂ ಒಳ್ಳೇದ್ ಹೇಳ್ತಾರೆ ಅಂದ್ರೆ ತುಂಬಾ ಜನ ಅದನ್ನ ಬೇಗ ಸ್ವೈಪ್ ಮಾಡ್ತಾರೆ. ಅಯ್ಯೋ ಇವ್ನ್ ಏನ್ ಪುಂಕ್ತಾನೆ ಬಿಡು ಗುರು ಅಂತ ಅಂದ್ಬಿಟ್ಟು. ಈಗ ನಾನ್ ಹೇಳೋದು ಆಗಿರ್ಬೋದು, ಇವ್ನ್ ಏನ್ ಕೇಳ್ತೀರಾ ಬಿಡು ಪುಂಕ್ತಾನೆ. ಅದೇ ನಾನು ಏನಾದ್ರು ಒಂದ್ ಕೆಟ್ಟ ಪದ ಯೂಸ್ ಮಾಡಿದ್ರೆ ಅದು ಬೇಗ ಅಟ್ರಾಕ್ಟ್ ಆಗುತ್ತೆ. ಅಂತವ್ರಿಗೆನೆ ತುಂಬಾ ಜನ ಪ್ರಿಯಾರಿಟಿನೂ ಕೊಡೋದು. ಮೇಡಮ್, ನಾನು ಇನ್ಫ್ಲುಯೆನ್ಸರ್ ಅಂತ ಹೇಳೋದಕ್ಕಿಂತ ನಾನೊಬ್ಬ ಕ್ರಿಯೇಟರ್ ಅಂತ ಹೇಳ್ತೀನಿ. ಓಕೆನಾ, ಇನ್ಫ್ಲುಯೆನ್ಸ್ ಅನ್ನೋದು ತುಂಬಾ ದೊಡ್ಡ ಪದ. ನನ್ನಿಂದ ಯಾರಾದ್ರೂ 4 ಜನ ಇನ್ಫ್ಲುಯೆನ್ಸ್ ಆಗ್ತಾರೆ, ಅದು ಒಳ್ಳೆ ರೀತಿಯಿಂದ ಆಯ್ತು ಅಂತಂದ್ರೆ ಮಾತ್ರನೇ ಅದು ನಮಗೆ ಒಳ್ಳೇದು. ಈಗ ನಾನು ಒಂದು ಕೆಟ್ಟ ಪದ ಬಳಕೆ ಮಾಡಿ ಅದನ್ನ ಮಕ್ಕಳು ನೋಡ್ತಾ ಇರ್ತಾರೆ, ಅದನ್ನ ಅವ್ರನ್ನು ಯೂಸ್ ಮಾಡಿದ್ರೆ ಅದು ಅವ್ರ ಮನೆಗೆ ಯೂಸ್ ಮಾಡ್ಬೋದು, ಅವ್ರ ಫ್ರೆಂಡ್ಸಿಗೆ ಯೂಸ್ ಮಾಡ್ಬೋದು, ಅವ್ರ ಅಕ್ಕ ತಂಗಿಯಂದ್ರಿಗೆ ಯೂಸ್ ಮಾಡ್ಬೋದು. ಓಕೆನಾ, ಅವಾಗ ಏನ್ ಅನ್ಸುತ್ತೆ, ಅವ್ರಿಗೂ ಗಿಲ್ಟ್ ಫೀಲ್ ಆಗ್ಬೇಕದು. ನನ್ನ ಕೆಟ್ಟ ಪದ ಬಳಕೆ ಮಾಡೋದ್ರಿಂದ 4 ಜನ ನಂದು ನೋಡಿ ಕಾಪಿ ಮಾಡ್ಕೊಂಡು ಇನ್ನೊಬ್ರಿಗೆ ಯೂಸ್ ಮಾಡ್ತಾರೆ ಅಂತ. ಅವಾಗ ಅಪ್ಪ ಅಮ್ಮ ತುಂಬಾ ಬೇಜಾರು ಮಾಡ್ಕೋತಾರೆ. ಓಕೆನಾ, ಅಥವಾ ನನ್ನ ಮಗ ಈ ತರದೆಲ್ಲ ವರ್ಡ್ಸ್ ಯೂಸ್ ಮಾಡ್ತಾನಲ್ಲ, ಪದ ಯೂಸ್ ಮಾಡ್ತಾನಲ್ಲ ಅಂತ. ಆತರ ಆಗ್ಬಾರ್ದು. ಒಳ್ಳೇದೇ, ಆದಷ್ಟು ಒಳ್ಳೇದೇ ಫೀಡ್ ಮಾಡ್ಬೇಕು. ಓಕೆನಾ, ದೋ ಯು ಆರ್ ನಾಟ್ ಅ ಗುಡ್ ಪರ್ಸನ್, ಯು ಟ್ರೈ ಟು ಫೀಡ್ ದೆಮ್ ಅ ಗುಡ್ ಥಿಂಗ್ಸ್. ಓಕೆನಾ, ನಿಮ್ಮಾಗ ನೀವು ಬ್ಯಾಡ್ ಪರ್ಸನ್ ಇರ್ಬೋದು, ಆದ್ರೆ ಇನ್ನೊಬ್ರಿಗೆ ಹೇಳ್ಬೇಕಾದ್ರೆ ಅಟ್ಲೀಸ್ಟ್ ಒಂದ್ 4 ಒಳ್ಳೆ ಮಾತು ಹೇಳಿ. ಅದನ್ನ ಅವ್ರು ಕೇಳ್ತಾರೋ ಬಿಡ್ತಾರೋ ಅದು ಅವ್ರಿಗೆ ಬಿಟ್ಟಿದ್ದು, ಆದ್ರೆ ಗುಡ್ ಥಿಂಗ್ಸ್ ಹೇಳಿ, ಸೊ ದಟ್ ಅವ್ರು ಅದನ್ನ ತಗೋತಾರೆ. ನೀವು ಕೆಟ್ಟದ್ದು ಹೇಳಿ ತಿಳ್ಕೊಳ್ಳೋದು ತುಂಬಾ ಇದೆ. ಮತ್ತೆ ಇನ್ನೊಂದು ಇನ್ಫ್ಲುಯೆನ್ಸ್ ಅಂತಂದ್ರಲ್ಲ, ನಾನೇನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ಈಗ ಗ್ರೋತ್ ಬೇಗನೆ ಕೆಲವೊಬ್ರಿಗೆ ಸಿಕ್ಬಿಡುತ್ತೆ. ಓಕೆನಾ, ನೀವು ಕೆಲಸ ಬಿಟ್ಬಿಡ್ತೀರಾ, ಬಟ್ ಯು ನೆವರ್ ನೋ ಏನಾಗುತ್ತೆ ಅಂತ ಗೊತ್ತಿಲ್ಲ. ನಿಮಗೆ ಪ್ರಮೋಷನ್ಸ್ ಬರುತ್ತೆ, ಕೊಲಾಬ್ರೇಷನ್ಸ್ ಬರುತ್ತೆ, 4 ಇವತ್ತು ಚೆನ್ನಾಗಿ ಬರುತ್ತೆ, 4 ಚೆನ್ನಾಗಿ ಬರುತ್ತೆ, 1 ತಿಂಗಳು ಬರುತ್ತೆ, 2 ತಿಂಗಳು ಬರುತ್ತೆ, 3ನೇ ತಿಂಗಳು ಬರುತ್ತೆ, 4ನೇ ತಿಂಗಳಿಗೆ ನಿಮ್ ತರನೇ 4 ಜನ ಕಾಂಪಿಟೇಟರ್ಸ್ ಇರ್ತಾರೆ. ಓಕೆನಾ, ಸೊ ನೀವು ಕಂಟೆಂಟ್ ಮಾಡೋದ್ರಿಂದ ಅದು ಕೆಲವೊಬ್ಬರಿಗೆ ಇಷ್ಟ ಆಗ್ಬೋದು, ಇಷ್ಟ ಆಗದೆ ಇರ್ಬೋದು. ನಿಮ್ದು ನೋಡ್ಬೋದು, ಅವ್ರದ್ದು ನೋಡದೇ ಇರ್ಬೋದು, ಅಥವಾ ನಿಮ್ದು ನೋಡದೇ ಇರ್ಬೋದು, ಅವ್ರದ್ದು ನೋಡ್ತಾ ಇರ್ತಾರೆ ಕಾಂಟೆಂಟ್ಸ್ ನ. ಸೊ ಅವಾಗ ಅವರಿಗೆ ಪ್ರಮೋಷನ್ಸ್ ಬರುತ್ತೆ, ಅವಾಗ ನೀವು ಕೆಳಗಡೆ ಹೋಗ್ತೀರಾ, ನಿಮ್ಮ ಹತ್ರ ಜಾಬ್ ಇರಲ್ಲ, ಅವಾಗ ಜಾಬ್ ಬಿಟ್ಟಿರ್ತೀರಾ. ಆ ತರ ಮಾಡ್ಕೊಳಕ್ ಹೋಗ್ಬೇಡಿ. ನೀವು ಕೆಲಸ ಮಾಡಿ. ಓಕೆನಾ, ನಿಮ್ಗೋಸ್ಕರ ಸ್ಯಾಟರ್ಡೇ ಸಂಡೇ ಅಂತ ಟೈಮ್ ತಗೊಳ್ಳಿ. ಇಲ್ಲ ನೀವು ಏನ್ ವರ್ಕ್ ಮಾಡ್ತೀರಲ್ವಾ, ಆ ವರ್ಕ್ ಮಾಡೋ ಬ್ರೇಕಲ್ಲಿ ಏನಾದ್ರೂ ಟ್ರೈ ಮಾಡಿ. ಅದು ಬಿಟ್ಬಿಟ್ಟು ಕೆಲಸನ ಬಿಟ್ಬಿಟ್ಟು ದಯವಿಟ್ಟು ಮಾಡಬೇಡಿ. ಸೊ ಯಾರೋ ಒಬ್ಬ ದೊಡ್ಡ ಯೂಟ್ಯೂಬರ್ ಹೇಳಿದ್ದಾರೆ, ನಮ್ಮ ಕನ್ನಡದವ್ರೆ, ನಾನು ಕೇಳಿದ್ದೀನಿ, ಅವ್ರು ಯಾರು ಅಂತ ನಿಮ್ಗೂ ಗೊತ್ತಿರುತ್ತೆ. ಯೂಟ್ಯೂಬ್ ಸಕ್ಸಸ್ ರೇಷಿಯೋ 1%, 2%. ಹೌದು, ಖಂಡಿತವಾಗ್ಲೂ. ಓಕೆನಾ, ಈಗ ನನಗೆ ಯೂಟ್ಯೂಬ್ ಚಾನಲ್ ಇಲ್ಲ ಮೇಡಮ್, ನನಗೆ ಆ ಕೆಪಾಸಿಟಿ ಇಲ್ಲ. ನಾನು ವಿಡಿಯೋ ಮಾಡಿದ ತಕ್ಷಣ ನಾನು ವಿಡಿಯೋ ನೋಡ್ತಾರೆ ಅಂತ ಅಂದ್ಕೊಳ್ಳೋದು ಸುಳ್ಳು. ಅದಕ್ಕೆಲ್ಲ ಟೈಮ್ ಕೊಡ್ಬೇಕಾಗತ್ತೆ. ಟೈಮ್ ಕೊಡ್ಬೇಕು, ಜೊತೆಗೆ ಅದನ್ನ ರೀಡ್ ಮಾಡ್ಬೇಕು. ನಾವ್ ಏನೋ ಒಂದು ಮಾಡ್ತೀವಿ, ಸುಮ್ನೆ ಬ್ಲಫ್ ವರ್ಕೌಟ್ ಆಗಲ್ಲ. ಅಂತದ್ರಲ್ಲಿ ನೀವು ಕೆಲಸ ಬಿಟ್ಬಿಟ್ಟು ಅದನ್ನ ಮಾಡ್ತೀನಿ ಅಂತಂದ್ರೆ ಯು ಶುಡ್ ಥಿಂಕ್ 100 times. ಬಿಕಾಸ್ ನನಗೆ ಅಷ್ಟು ಧೈರ್ಯ ಇಲ್ಲ ಮೇಡಮ್. ನನಗೆ ಇನ್ಸ್ಟಾಗ್ರಾಮ್ ಫುಡ್ ಅಂಡ್ ಬಟರ್ ಅಲ್ಲ, ನನಗೆ ಕೆಲಸ ಇದೆ. ಸೊ ನಾನು ಪ್ಯಾಷನ್ ಆಗಿ ಮಾಡ್ತೀನಿ. ನೀವು ಅರ್ನಿಂಗ್ ಇನ್ಸ್ಟಾಗ್ರಾಮ್ ಅಂತ ಅಂದ್ಕೊಳ್ಳೋದು ನನ್ ಕೇಳಿದ್ರೆ ನೋ ಅಂತ ಹೇಳ್ತೀನಿ ಅಷ್ಟೇ. ಏನೇ ಒಂದು ಮಾಡ್ತಾ ಇರಿ ನೀವು ಜಾಬ್ನ, ಇದನ್ನ ಒಂದು ಸೈಡ್ ಆಗಿ ತಗೊಂಡು ಮಾಡಿ. ಸೈಡ್ ಆಗಿ ತಗೊಂಡು ಯೂಟ್ಯೂಬ್ ಆಗಿರ್ಲಿ, ಇನ್ಸ್ಟಾಗ್ರಾಮ್ ಆಗಿರ್ಲಿ, ಏನೇ ಆಗಲಿ, ಯೂಟ್ಯೂಬ್ ಇಂದ ಜೀವನ ನಡೆಸ್ತಿರೋರು ತುಂಬಾ ಜನ ಇದ್ದಾರೆ. ಬಟ್ ಅವ್ರದ್ದು ಹಾರ್ಡ್ ವರ್ಕ್ ಅಷ್ಟೇ ಇರುತ್ತೆ. ಸಾಕಷ್ಟು ವರ್ಷಗಳ ಕಾಲ ಹಾರ್ಡ್ ವರ್ಕ್ ಮಾಡಿರ್ತಾರೆ. ಸಕ್ಸಸ್ ರೇಟ್ ಅದೇ ಹೇಳ್ತಾ ಇದೀನಲ್ಲ, 1%, 2%. ನಮ್ ಕನ್ನಡದ ನೀವು ಬಂದು ತಕ್ಷಣ 2 months 3 months ಅಲ್ಲಿ ಅರ್ನಿಂಗ್ಸ್ ನೋಡ್ಬೇಕು, 2 months 3 months ಅಲ್ಲಿ ಸಕ್ಸಸ್ ಕಾಣ್ಬೇಕು ಅಂದ್ರೆ ಇಟ್ಸ್ ನಾಟ್ ಎ ಈಸಿ ಜಾಬ್. 100% ಈಸಿ ಅಲ್ಲ. ಅಂಡ್ ಅದರಿಂದ ನೀವು ದುಡ್ಡು 1 ತಿಂಗಳು ನೋಡ್ತೀರಾ, 2 ತಿಂಗಳು ನೋಡ್ತೀರಾ, ಎವ್ರಿ ಮಂತ್ ನೋಡೋದಕ್ಕೆ ಆಗಲ್ಲ. ಅದು ಡಿಪೆಂಡ್ಸ್ ಆಗಿರುತ್ತೆ. ಬಟ್ ನೀವು ಜಾಬ್ ಮಾಡ್ತೀರಾ, ಜಾಬ್ನು ಸೆಕ್ಯೂರಿಟಿ ಇಲ್ಲ. ಓಕೆನಾ, ಹಂಗಂತ ಅಂದ್ಬಿಟ್ಟು ನಾನು ಜಾಬ್ ಗ್ಯಾರಂಟಿ ಕೊಡ್ತೀರಾ ಅಂತ ಕೇಳೋರು ಇರ್ತಾರೆ. ಜಾಬ್ನು ಗ್ಯಾರಂಟಿ ಕೊಡಲ್ಲ. ನೀವು ಅಪ್ಗ್ರೇಡ್ ಯುವರ್ ಸೆಲ್ಫ್ ಅಷ್ಟೇ. ಏನೋ ಒಂದು ಮಾಡ್ತೀರಾ ಅಂದ್ರೆ ಕೆಲಸ ಮಾಡಿ. ನೀವು ಎಜುಕೇಶನ್ ವೆರಿ ಇಂಪಾರ್ಟೆಂಟ್. ಸೊ ಎಜುಕೇಶನ್ ಇಲ್ಲ ಅಂತಂದ್ರೆ 0. ದೋ ಯು ಕ್ಯಾನ್ ಅರ್ನ್ 100 1 ಕೋಟಿ ನೀವು ಅರ್ನ್ ಮಾಡಿದ್ರು, ಇಫ್ ಯು ಆರ್ ನಾಟ್ ಎನ್ ಎಜುಕೇಟೆಡ್ ಪರ್ಸನ್. ಎಜುಕೇಶನ್ ಇಂಪಾರ್ಟೆಂಟ್ ಅಲ್ಲ ಅಂತನೋರಿಗೆ ನಾನೇನು ಹೇಳಕ್ ಇಷ್ಟಪಡಲ್ಲ. ಎಜುಕೇಶನ್ ಪ್ರಯಾರಿಟಿ ಕೊಡಿ. ಅಂಡ್ ಯುವಕರು ಪ್ರೀತಿಯಲ್ಲಿ ಮಾಡುವಂತಹ ಸಾಮಾನ್ಯ ತಪ್ಪುಗಳೇನು ಸರ್? ಅವಾಗ್ಲೇ ಹೇಳ್ದಂಗೆನೆ
ಕಂಟ್ರೋಲ್ ಮಾಡ್ಬೇಕು ಅಂತಾರೆ. ಸಿ ಅದು ಒನ್ ವೇ ಅಲ್ಲಿ ಅವರು ನಮ್ ಹುಡುಗರಿಗೆ ಹೆಂಗ್ ಗೊತ್ತಾ, ವ್ಯಕ್ತಪಡಿಸೋದಕ್ ಬರೋದಿಲ್ಲ. ಓಕೆ, ನಾವೇನೋ ಒಂದು ಹೇಳ್ಬೇಕು ಅಂತಿರ್ತೀವಿ, ಅದನ್ನ ಯಾವ ವೇ ಅಲ್ಲಿ ಹೇಳ್ಬೇಕು ಅನ್ನೋದನ್ನ ನಮಗ್ ಗೊತ್ತಿರಲ್ಲ. ಅಲ್ಲಿ ಹೋಗ್ಬೇಡ ಕಣೆ ಅಂತ ಹೇಳೋದಕ್ಕೂ, ಅಲ್ಲಿ ಹೋಗ್ಬೇಡಮ್ಮ ಈ ತರ ಇರುತ್ತೆ, ಹಿಂಗ್ ಇರುತ್ತೆ ಅನ್ನೋದಕ್ಕೂ ಡಿಫ್ರೆನ್ಸ್ ಇರುತ್ತೆ. ನಾವ್ ಹೇಳೋದ್ನ ಅವ್ರುನು ಕೇಳ್ಬೋದು, ನಾವ್ ಒಳ್ಳೆ ರೀತಿಯಿಂದ ಹೇಳಿದ್ರು. ಹುಡುಗರಿಗೆ ಎಕ್ಸ್ಪ್ಲೈನ್ ಮಾಡಿ ಹೇಳುವಷ್ಟು ಪೇಷನ್ಸ್ ಇರಲ್ಲ. ನೀನ್ ಹೋಗ್ಬೇಡ ಕಣೆ ಅಷ್ಟೇ. ಪಾಪ ಅವ್ರು ಏನೋ ಒಂದು ಅಂದ್ಕೊಂಡಿರ್ತಾರೆ ಹುಡುಗಿ, ಓಕೆನಾ ಹಿಂಗ್ 4 ಜನ ಮೀಟ್ ಮಾಡೋಣ ಅಂತ. ಇವನು ಅಲ್ಲಿ ಹೋಗಿ ಹುಡುಗ ತಿಳಿಸ್ಬೇಕು ಅವನಿಗೆ, ಹಿಂಗಿರುತ್ತೆ ಅಮ್ಮ, ಹಿಂಗಿರುತ್ತೆ ನೋಡ್ಕೋ. ಅವಾಗ ಏನಾಗುತ್ತೆ ಗೊತ್ತಾ, ನನ್ನ ಹುಡುಗ ನನ್ನ ಸೇಫ್ ಗಾರ್ಡ್ ಮಾಡ್ಲಿಕ್ಕೆ ಈ ತರ ಹೇಳ್ತೇನೆ ಅಂತ ಆ ಹುಡುಗಿನೂ ಅರ್ಥ ಮಾಡ್ಕೋಬಹುದು, ಮಾಡ್ಕೋತಾರೆ ಅಂತಲ್ಲ. ಬಟ್ ಅದು ಮಿಸ್ಸಿಂಗ್ ಇದೆ ನಮ್ಮ ಹುಡುಗರಲ್ಲಿ. ಅದು ಬೈ ಡಿಫಾಲ್ಟ್ ಅದು ಅರ್ಥ ಮಾಡಿಸೋದ್ರಲ್ಲಿ ಹುಡುಗರು ಎಡುತ್ತಾರೆ ಅಂತ ಹೇಳ್ತಾರೆ. ಬಟ್ ಅರ್ಥ ಮಾಡಿಸಿದ್ರೆ ಹುಡುಗಿರು ಕೇಳ್ತಾರೆ ಇಲ್ಲ ಅಂತ. ಬಟ್ ಮೇನ್ ಪ್ರಾಬ್ಲಮ್ ಅದು. ರಿಯಲ್ ಲವ್ ಮತ್ತೆ ಸ್ವಾರ್ಥದ ಪ್ರೀತಿ, ಇದ್ರ ನಡುವೆ ಇರುವಂತಹ ವ್ಯತ್ಯಾಸ ಏನು ಸರ್? ಪ್ರೀತಿ ಅಂದ್ರೇನೆ ಸ್ವಾರ್ಥ, ಅದರಲ್ಲಿ ರಿಯಲ್ ಲವ್ ಅಂತ ಏನು ಇರಲ್ಲ. ಈಗ ಏನಕ್ಕೆ ಸ್ವಾರ್ಥ ಅಂತ ಅಂದ್ರೆ ಸ್ವಾರ್ಥತೆ ಇಲ್ಲ ಅಂತಂದ್ರೆ ಪ್ರೀತಿನೇ ಇಲ್ಲ. ಈಗ ನಾನೊಂದು ಒಬ್ಬರನ್ನ ಇಷ್ಟಪಟ್ಟಿರ್ತೀನಿ ಅಂತಂದಾಗ ಅದು ನನ್ನ ಸ್ವತ್ತು ಅಂತ ಅನ್ನೋದು ನಮ್ ತಲೆಯಲ್ಲಿ ಬಂದ್ಬಿಡುತ್ತೆ. ಬೇರೆ ಯಾರು ಇಷ್ಟ ಪಡಬಾರ್ದಪ್ಪ ಅಂತ ಹುಡುಗರ ಮೆಂಟಾಲಿಟಿನೇ ಹಂಗಿರುತ್ತೆ. ಓಕೆನಾ, ಹುಡ್ಗಿರ್ದು ಹಂಗೆ ಇರುತ್ತೆ ಅಂದ್ಕೋತೀನಿ. ಅವಾಗೇನಾಗುತ್ತೆ, ಈಗ ಯಾರಾದ್ರೂ ಒಬ್ರು ನಿಮ್ಮ ಹತ್ರ ಬಂದು ಮಾತಾಡಿದಾಗ ನನಗ್ ಜಲಸ್ ಫೀಲ್ ಆಗುತ್ತೆ. ದೋ ನೀವೇನು ಅಲ್ಲಿ ಅವನಿಗೆ ಹಿಂಟ್ ಕೊಡ್ತಾ ಇರಲ್ಲ, ಬಟ್ ಅದ್ರ ಹುಡುಗರ ಮೆಂಟಾಲಿಟಿ ಆ ತರ ಇರುತ್ತೆ. ಓಕೆನಾ, ಕೆಲವರೆಲ್ಲ ನಾನು ಹಂಗಿಲ್ಲ ಗುರು, ನಮ್ಮ ಹುಡುಗಿನ ನಾನು ಫ್ರೀಯಾಗೆ ಫ್ರೀಯಾಗಿ ಬಿಡ್ತೀನಿ ಅಂತಂದ್ರೆ ಏನ್ ಅರ್ಥ ಅದು? ಓಕೆನಾ, ಸೊ ಆ ಜಲಸಿ ಇರ್ಬೇಕು, ಆ ಸ್ವಾರ್ಥತೆ ಇರ್ಬೇಕು, ಆ ಇನ್ಸೆಕ್ಯೂರಿಟಿ ಇರ್ಬೇಕು. ಇನ್ಸೆಕ್ಯೂರಿಟಿ ಅಂತಂದ್ರೆ ಇನ್ ಗುಡ್ ವೇ ನಾನು ಹೇಳ್ತಾ ಇರೋದು. ಅಂದ್ರೆ ನಾನು ಅವಳನ್ನ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ನೋಡ್ತಾ ಇರ್ತೀನಿ. ಓಕೆನಾ, ಹಿಂದ್ಗಡೆ ಇರೋನು ಒಳ್ಳೆಯವನೇ ಆಗಿರ್ಬೇಕು ಅಂತ ಏನು ಇಲ್ಲ ಅಲ್ವಾ. ಬ್ಯಾಡ್ ವೈಸ್ ಅಲ್ಲೂ ಥಿಂಕ್ ಮಾಡೋರೆ ಜಾಸ್ತಿ ಇರ್ತಾರೆ. ಇಷ್ಟೆಲ್ಲ ಹೇಳ್ತಾ ಇದೀನಿ, ನೀನ್ ಸಾಚನ ಅಂತ ಕೇಳ್ತಾರೆ. ನಾನ್ ಸಾಚದ ಬಗ್ಗೆ ಹೇಳ್ತಾ ಇಲ್ಲ, ಈಗಿರೋದು ಏನು ಅಂತ ನಾನು ಹೇಳ್ತಾ ಇರೋದು. ಸಕ್ಸಸ್ಫುಲ್ ಮತ್ತೆ ದೀರ್ಘಕಾಲದ ಒಂದು ರಿಲೇಶನ್ಶಿಪ್ಗೆ ನಿಮ್ಮ ಸಲಹೆ ಏನ್ ಸರ್? ಮೈ ಗಾಡ್, ಓಕೆ, ವೆರಿ ಟಫ್ ಕ್ವೆಶ್ಚನ್. ಇಷ್ಟು ಕ್ವೆಶ್ಚನ್ ಅಲ್ಲೂ ಇದು ಪೇಷನ್ಸ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಎಷ್ಟು ಪೇಷನ್ಸ್ ಇರುತ್ತೋ. ಈಗ ತುಂಬಾ ಜನ, ನಾನೊಂದು ಒಬ್ಬರದು ಲವ್ ಸ್ಟೋರಿ ನೋಡಿದೆ ಮೊನ್ನೆ. ಅವ್ರು ನನ್ ಫಾಲೋ ಮಾಡ್ತಾ ಇದಾರೆ, ನಂಗೆ ಗೊತ್ತಿರ್ಲಿಲ್ಲ. ಅವ್ರ ಹೆಸರು ಐ ಫರ್ಗಾಟ್ ಹಿಸ್ ನೇಮ್. 10 ವರ್ಷನೋ 11 ವರ್ಷ ಲವ್ ಮಾಡಿ ಆಮೇಲೆ ಮದ್ವೆ ಆಗಿರೋದು ಅವರು. ಓಕೆನಾ, ಅಷ್ಟು ಪೇಷನ್ಸ್ ಇರಲ್ಲ ನಮ್ಮ ಹತ್ರ ಇವಾಗ. ಓಕೆನಾ, ನನ್ಗೆ ಇಷ್ಟ ಇದೆನಾ, ಇಲ್ಲ ನಿನಗೆ ಇಲ್ವಾ, ಸರಿ ಹೋಗ್ಯಾ, ನೀನಲ್ಲ ನೀನೊಬ್ನು ಅನ್ನೋದೊಂದು ಮೆಂಟಾಲಿಟಿ ಬಂದ್ಬಿಡುತ್ತೆ. ನಾವು ಏನೇ ಒಂದ್ ಮಾಡ್ಬೇಕಾಯ್ತು ಅಂತಂದ್ರು ಮನಸ್ಫೂರ್ತಿಯಾಗಿ ನಾವು ಈ ತರ ಇದೆ, ಹಿಂಗಿದೆ, ಅಂಡರ್ಸ್ಟ್ಯಾಂಡಿಂಗ್, ಹುಡ್ಗಿ ಆಗಿರ್ಲಿ ಹುಡ್ಗ ಆಗಿರ್ಲಿ, ಅದೇ ಇಲ್ಲ ಈಗ. ಮೇನ್ ಕಮ್ಯುನಿಕೇಶನ್ನೇ ಪ್ರಾಬ್ಲಮ್. ಕಮ್ಯುನಿಕೇಟ್ ಮಾಡಿ, ನಮ್ಮಲ್ಲಿರೋದನ್ನ ಅವ್ರ ಹತ್ರ ಹೇಳಿ, ಅವರಲ್ಲಿರೋದನ್ನ ನಾವು ಅರ್ಥ ಮಾಡ್ಕೊಂಡು. ನಾನು ಅವಾಗಲೇ ಹೇಳಿದೆ ನಿಮ್ಗೆ ಅರ್ಥ ಆಯ್ತೋ ಇಲ್ಲ ಗೊತ್ತಿಲ್ಲ. ಗುಡ್ ಪಾರ್ಟ್ನರ್ ಇಸ್ ನಾಟ್, ಫೈಂಡಿಂಗ್ ಅ ಗುಡ್ ಪಾರ್ಟ್ನರ್ ಇಸ್ ನಾಟ್ ಅಬೌಟ್ ಚೂಸಿಂಗ್ ಅ ರೈಟ್ ಪರ್ಸನ್. ಇಟ್ಸ್ ಅಬೌಟ್ ಪರ್ಸನ್ ಶುಡ್ ಫೀಲ್ ವಿ ಆರ್ ಇನ್ ದ ಸೇಫೆಸ್ಟ್ ಪ್ಲೇಸ್ ಅಂತ. ಅಂದ್ರೆ ಈಗ ನೀವು ನನ್ನ ಹತ್ರ ಬರ್ತಾ ಇದ್ದೀರಾ ಅಂತಂದಾಗ ನಾನು ಸೇಫ್ ಆಗಿದ್ದೀನಿ ಅಪ್ಪ ಅಂತ ಅನ್ಸ್ಬೇಕು, ನಿಮಗೆ ಫೀಲ್ ಆಗ್ಬೇಕು. ಸೇಫ್ ಆಗಿದ್ದೀನಿ ಅಂತಂದ್ರೆ ಬರೀ ಫಿನಾನ್ಷಿಯಲ್ ಒಂದೇ ಅಲ್ಲ, ಅವನ ಹತ್ರ ಭಾವನೆಗಳನ್ನ ನಾನು ಹಂಚ್ಕೊಂಡ್ರೆ ಅವನು ಅದಕ್ಕೆ ರೆಸ್ಪಾಂಡ್ ಮಾಡ್ತಾನೆ, ಮೇನ್ ರೆಸ್ಪೆಕ್ಟ್ ಕೊಡ್ತಾನೆ ನನ್ನ ಭಾವನೆಗಳಿಗೆ ಅನ್ನೋದು ವೆರಿ ಮಚ್ ಇಂಪಾರ್ಟೆಂಟ್. ಕಮ್ಯುನಿಕೇಶನ್ ಮತ್ತೆ ರೆಸ್ಪೆಕ್ಟ್ ಮತ್ತೆ ಟೈಮ್ ಅದಿಲ್ಲ ಅಂತಂದ್ರೆ ಏನೂ ಇಲ್ಲ. ನಿಮ್ಮ ಲಾಂಗ್ ಏನದು ದೀರ್ಘಕಾಲ ಇಲ್ಲೇ ಇಲ್ಲ. ಯಾರೋ ಒಬ್ರು ನನಗೆ ಕೇಳಿದ್ರು, ಈಗ್ಲೂ ಅವಳು ನೆನಪಾಗ್ತಾ ಇದ್ದಾಳ ಅಂತ. ನನ್ಗೆ ಯಾರೋ ಒಬ್ರು ಕೇಳಿದ್ರು, ಈಗ್ಲೂ ಅವಳು ನೆನಪಾಗ್ತಾ ಇದ್ದಾಳೇನು ಅಂತ. ಅದಕ್ಕೆ ನಾನು ಹೇಳ್ದೆ, ಅದೇ ರೀಸನ್ ಇಂದ ನಾನು ಇನ್ನೂ ಉಸಿರಾಡ್ತಾ ಇದ್ದೀನಿ ಅಂತ. ಅರ್ಥ ಆಯ್ತಾ? ತುಂಬಾ ಚೆನ್ನಾಗಿದೆ. ಅಂದ್ರೆ ಇನ್ನೂ ಕಾಯ್ತಾ ಇದ್ದೀನಿ ನಾನು. ನನ್ನ ಪೇಷನ್ಸ್ ಅವಳು ಬರೋ ತನಕನೂ ನಾನು ಕಾಯ್ತಾ ಇರ್ತೀನಿ. ಅವಳು ಸತ್ತೋದ್ರೂ ನಾನು ಅವಳ ನೆನಪಲ್ಲೇ ಇದ್ದೀನಿ ಅನ್ನೋದು ಒಂದು. ತುಂಬಾ ಚೆನ್ನಾಗಿದೆ. ನಿಮ್ಮ ಜೀವನದಲ್ಲಿ ಪ್ರೀತಿ ಕಲಿಸಿದಂತಹ ಪಾಠ ಏನು? ಮತ್ತೆ ಈಗ ನೀವು ಈ ತರ ಲೈನ್ಸ್ ಗಳನ್ನ ಬರೀತಾ ಇರ್ತೀರಾ, ಅದನ್ನ ನಿಮ್ಮ ಒಂದು ವಾಯ್ಸ್ ನಲ್ಲಿ ನಮ್ಮ ಜನರಿಗೆ ತಲುಪಿಸ್ತಾ ಇರ್ತೀರಾ. ಸೊ ಈ ತರ ಒಂದು ಲೈನ್ಸ್ ಗಳು ನಿಮ್ಮ ಜೀವನದಲ್ಲಿ ಯಾವ ರೀತಿ ಒಂದು ಪಾಠವನ್ನ ಕಲಿಸಿದೆ ಸರ್? ಈಗ ರೈಟ್ ಪರ್ಸನ್ ವಿಲ್ ಟೀಚ್ ಯು ಅ ಲೆಸನ್ ಅಂತಾರೆ. ಓಕೆನಾ,
ಅಂದ್ರೆ ಇಟ್ ಕುಡ್ ಬಿ ಗುಡ್ ಆರ್ ಬ್ಯಾಡ್, Okay. ನಾವ್ ಹೆಂಗ್ ತಗೋತೀವಿ ಆ ತರ ಹೋಗುತ್ತೆ. ಎವ್ರಿಥಿಂಗ್ ಇಸ್ ನಾಟ್ ಅ ಕಪ್ ಆಫ್ ಟೀ ಅಂತಾರೆ. ಓಕೆ. ಅಂದ್ರೆ ಎಲ್ಲಾನು ನಮ್ಗೆ ಆಗ್ಬೇಕು, ನಮ್ದೇ ಇರ್ಬೇಕು ಅಂತ ಅಂದ್ಕೊಳ್ಳೋದು ಸುಳ್ಳು. ಕೆಲವರು ನಮ್ಗೆ ಹತ್ರ ಆಗಿ ನಮ್ ಜೊತೆನೆ ಇರ್ತಾರೆ, ಅದು ಬ್ಯೂಟಿಫುಲ್ ಮೂಮೆಂಟ್ಸ್ ಆಗಿರುತ್ತೆ, ಒಂದು ಸುಂದರ ಬದುಕನ್ನ ಕಟ್ಕೊಂಡು ಹೋಗ್ಬೋದು. ಇನ್ ಕೆಲವರು ಬರ್ತಾರೆ ನಮ್ ಜೀವನದಲ್ಲಿ ಪಾಠ ಕಲಿಸ್ಬಿಟ್ಟು ಹೋಗ್ತಾರೆ. ಆ ಪಾಠ ಕಲಿಸ್ ಹೋದಾಗ ನಾವು ಅದನ್ನ ಹೆಂಗ್ ಅಕ್ಸೆಪ್ಟ್ ಮಾಡ್ತೀವಿ ಅನ್ನೋದು ವೆರಿ ಮಚ್ ಇಂಪಾರ್ಟೆಂಟ್. ಅದನ್ನ ನಾವು ಅದನ್ನ ಅರ್ಥ ಮಾಡ್ಕೊಂಡು ನಾವು ಕಲ್ತ್ರೆ ನಾವು ಚೇಂಜ್ ಆಗ್ತೀವಿ. ಇಲ್ಲ ಅವ್ರೇನೋ ನನಗೆ ಹೇಳಿದ್ದಾರೆ ಅಂತ ಅಂದ್ಬಿಟ್ಟು ಅವ್ರ ಮೇಲೆನೆ ತಿರುಗಿ ಬಿದ್ರೆ ನಾವೇ ಅಲ್ಲಿಗೆ ಮಣ್ಣಾಗಿ ಕೆಳಗಡೆ ಬೀಳ್ತೀವಿ. ಸೊ ವೆರಿ 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 ಇಂಪಾರ್ಟೆಂಟ್ ಥಿಂಗ್ ಇಸ್ ನಾವು ಹೆಂಗೆ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋತೀವಿ ಅನ್ನೋದ್ರ ಮೇಲೆ ಹೋಗುತ್ತೆ. ಓಕೆ. ಸೊ ಒಬ್ಬ ಹುಡುಗನ ಜೀವನ ತಗೊಂಡಾಗ ಒಂದು ಹಂತದವರೆಗೂ ಎಜುಕೇಶನ್ ಆಗುತ್ತೆ. ಎಜುಕೇಶನ್ ಆಗಿ ಆಮೇಲೆ ಅವನ ಒಂದು ಲೈಫನ್ನ ಕಟ್ಕೊಳ್ಳೋದ್ರಲ್ಲಿ ಅವನು ಒದ್ದಾಡ್ತಾ ಇರ್ತಾನೆ. ಜೀವನವನ್ನ ಕಟ್ಕೊಳ್ಬೇಕು, ಸೊ ಫ್ಯೂಚರು, ಸೊ ಮದ್ವೆ ಆಗ್ಬೇಕು, ಸೊ ವೈಫು, ಮಕ್ಕಳು, ಸೊ ನೋಡ್ಕೊಳ್ಬೇಕು. ಸೊ ಲೈಫ್ ಲಾಂಗ್ ಹೆಂಗಾಗುತ್ತೆ ಒಂದು ಹುಡುಗನ ಜೀವನ ಅಂತಂದ್ರೆ ಬರೀ ಒಂದು ಸ್ಟ್ರಗಲ್ಸು, ಒಂದು ರೆಸ್ಪಾನ್ಸಿಬಿಲಿಟಿ, ಸೊ ಇದ್ರ ಮಧ್ಯೆನೇ ಜೀವನ ಹೋಗ್ತಾ ಇರುತ್ತೆ. ಸೊ ನೀವು ಒಂದು ರೆಸ್ಪಾನ್ಸಿಬಿಲಿಟೀಸ್ ಪರ್ಸನ್ ಆಗಿ ಸೊ ಎಲ್ಲವನ್ನ ನೋಡ್ಕೊಂಡು ಬಂದಿದ್ದೀರಾ. ಸೊ ನಮ್ಮ ಈಗಿನ ಒಂದು ಹುಡುಗರಿಗೆ ಏನ್ ಸಜೆಷನ್ ಕೊಡ್ತೀರಾ ಸರ್? ಯಂಗ್ಸ್ಟರ್ಸ್ಗೆ ಏನ್ ಸಜೆಷನ್ ಕೊಡ್ತೀರಾ? ಮೇಡಮ್, ಈಗ ನೀವು ನಂದೇ ತಗೊಂಡ್ರೆ ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ. ಹೌದು. ಸೊ ಐ ಆಮ್ ನಾಟ್ ಅ ಬ್ರೈಟ್ ಸ್ಟೂಡೆಂಟ್. ನಾನು ಎಜುಕೇಶನ್ ಯಾಕೆಂದ್ರೆ ಹುಡುಗರು ತುಂಬಾ ಓಪನ್ ಅಪ್ ಆಗೋದು ತುಂಬಾ ಕಡಿಮೆ. ಓಪನ್ ಅಪ್ ಆಗೋದೇ ತುಂಬಾ ಕಡಿಮೆ. ಸಾಕಷ್ಟು ಸ್ಟ್ರಗಲ್ಗಳು, ತಲೆ ಮೇಲೆ ಸಾಕಷ್ಟು ಭಾರ ಇರುತ್ತೆ. ಫ್ಯಾಮಿಲಿ ಒಂದ್ ಹಂತದವರೆಗೂ ಎಜುಕೇಶನ್ ಇರುತ್ತೆ, ಆಮೇಲೆ ಜೀವನ ಕಟ್ಕೊಳ್ಳೋದು ಭಾರ ಇರುತ್ತೆ, ಆಮೇಲೆ ಫ್ಯಾಮಿಲಿ ಭಾರ ಇರುತ್ತೆ, ಆಮೇಲೆ ಮಕ್ಕಳನ್ನ ಒಂದು ಸೆಟಲ್ ಮಾಡ್ಬೇಕು, ಎಜುಕೇಶನ್ ಕೊಡ್ಬೇಕು, ಅವ್ರಿಗೆ ಒಂದು ಮದ್ವೆ ಮಾಡ್ಬೇಕು, ಅವ್ರಿಗೆ ಒಂದು ಜಾಬ್, ಲೈಫ್ ಲಾಂಗ್ ಅವರ ಒಂದು ಜೀವನ ಅದೇ ಒಂದು ಸ್ಟ್ರಗಲ್ಸ್ ಅಲ್ಲಿ ಇರುತ್ತೆ. ಅದು ಎಸ್ಪೆಷಲಿ ಮೇಡಮ್ ನಾವು ಮಿಡಿಲ್ ಕ್ಲಾಸ್ ಹುಡುಗರು ಇದೀವಲ್ಲ, ನಮ್ ಜೀವನ ಹೆಂಗೆ ಅಂತಂದ್ರೆ ನೀರಿನ ಮೇಲಿನ ಗುಳ್ಳೆ ತರ ಕ್ಷಣಿಕ ಹೆಂಗೆ ಆಗೋಗ್ಬಿಡುತ್ತೆ. ನಾವ್ ಯಾವ ಡಿಸಿಷನ್ ತಗೊಂಡ್ರು ಹಂಗೆ ಆಗೋಗ್ಬಿಡುತ್ತೆ. ಈಗ ನಮ್ ಪರಿಸ್ಥಿತಿ ಹೆಂಗಿರುತ್ತೆ ಅಂತಂದ್ರೆ, ನೀವು ಓದ್ತಾ ಇರ್ತೀರಾ, ಎದೆ ಮಟ್ಟ ನಿಂತಿರ್ತೀರಾ, ಓಕೆನಾ. ಆ ಕಡೆ ಅಪ್ಪ ಅಮ್ಮನ ಹತ್ರ ದುಡ್ಡು ಕೇಳಿದ್ರೆ ಅಪ್ಪ ಅಮ್ಮನ ಹತ್ರನೂ ದುಡ್ಡಿರಲ್ಲ, ಓಕೆನಾ. ಅವರೇ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ಇರ್ತಾರೆ. ಏನ್ ಮಾಡೋಣ, ಕೇಳಲಾ ಬೇಡ ಅಂತಂದ್ಬಿಟ್ಟು ಎಷ್ಟೋ ಹುಡುಗರು ಅವ್ರ ಕಾಲ ಮೇಲೆ ಅವರೇ ನಿಂತ್ಕೋಬೇಕು ಅಂತ ಅಂದ್ಬಿಟ್ಟು ಕೆಲಸ ಮಾಡ್ತಾರೆ, ಓಕೆನಾ. ಕೆಲಸ ಯಾವ ತರ ಕೆಲಸ ಮಾಡ್ತಾರೆ ಅಂದ್ರೆ ರ್ಯಾಪಿಡೋ ಮಾಡ್ತಾರೆ. ಈಗ ಕಾಂಟೆಂಟ್ ಕ್ರಿಯೇಟ್ ಮಾಡೋರು ಎಡಿಟಿಂಗ್ ಎಲ್ಲ ಮಾಡ್ತಾ ಇರ್ತಾರೆ. ಅವ್ರು ಓದಿನ ಜೊತೆಗೆ ಅದನ್ನ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅಥವಾ ಈಗ ನಾನು ಇಂಜಿನಿಯರಿಂಗ್ ಮಾಡ್ಬೇಕಾದ್ರೆ ನಾನು ಕೆಲಸ ಮಾಡ್ತಾ ಇದ್ದೆ, ನೈಟ್ ಶಿಫ್ಟ್ಸ್ ಕೆಲಸ ಮಾಡ್ಬಿಟ್ಟು ನಾನು ಮಾರ್ನಿಂಗ್ ಕಾಲೇಜಸ್ಗೆ ಹೋಗ್ತಾ ಇದ್ದೆ. ನಾನು ಅವಾಗಲೇ ಹೇಳ್ದಂಗೆ ನಾನು ಎಜುಕೇಶನ್ ಅಷ್ಟಾಗಿ ಸೀರಿಯಸ್ ತಗೊಳ್ಳಿಲ್ಲ, ಓಕೆನಾ. ಇದು ನಾನು ಇಂಜಿನಿಯರಿಂಗ್ ಮುಗಿಸಿರ್ಬೋದು, ಬಟ್ ಆದ್ರೆ ನಾನು ಇನ್ನೂ ಚೆನ್ನಾಗಿ ಓದ್ಬೋದಿತ್ತು, ಓಕೆನಾ. ನನಗೆ 6 ಫಿಗರ್ ಸ್ಯಾಲ್ರಿ ಬಂದ್ರು ನಾನು ಇನ್ನೂ ಸ್ವಲ್ಪ ಚೆನ್ನಾಗಿ ಓದಿದ್ರೆ ನನಗೆ ಇನ್ನೂ ಚೆನ್ನಾಗಿ ಒಂದು ಕಡೆ ಇರ್ತಾ ಇದ್ನೇನೋ ನಂಗೆ ಗೊತ್ತಿಲ್ಲ. ಬಟ್ ಆದ್ರೆ ಪ್ಲೀಸ್, ಎಜುಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್. ನೀವು ಏನೇ ಮಾಡಿ ಏನೇ ಬಿಡಿ, ಎಜುಕೇಶನ್ನ ಸೀರಿಯಸ್ ಆಗಿ ತಗೊಳ್ಳಿ, ನಿಮ್ಮ ಕರಿಯರ್ ಮೇಲೆ ಫೋಕಸ್ ಮಾಡಿ. ಅದಾದ್ಮೇಲೆ ನೋಡಿ, ನಾವು ಲವ್ ಆಗ್ಬೇಕು ಅಂತಂದ್ಬಿಟ್ಟು ಏನೂ ಇರಲ್ಲ, ಆಗೋಗ್ಬಿಡುತ್ತೆ. ಲವ್ ಮಾಡ್ಬೇಕು ಅಂತ ಇರಲ್ಲ, ಆಗೋಗ್ಬಿಡುತ್ತೆ ಒಂದು ಹುಡುಗಿ ಮೇಲೆ. ಅವಾಗ ಏನಾಗುತ್ತೆ, ನಮ್ಗೆ ಅಪ್ಪ ಅಮ್ಮ ಏನೋ ಕನ್ಸ್ಕೊಂಡಿರ್ತಾರೆ, ನಾವೇನೋ ಕನ್ಸ್ಕೊಂಡಿರ್ತೀವಿ. ಅದನ್ನ ನೆರವೇರಿಸೋದಕ್ಕೆ ನಾವು ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ನಮ್ಗೆ ಒಂದು ಹುಡುಗಿ ಪರಿಚಯ ಆಗುತ್ತೆ. ಹುಡುಗಿ ಪರಿಚಯ ಪ್ರೀತಿಯಾಗಿ ಕನ್ವರ್ಟ್ ಆಗುತ್ತೆ. ಅವಾಗ ಹುಡುಗಿ ಎಕ್ಸ್ಪೆಕ್ಟ್ ಮಾಡೋದು ಟೈಮ್ ಕೊಡು, ಅಲ್ಲೋಗೋಣ ಇಲ್ಲೋಗೋಣ ಅಂತ ಇರ್ತಾರೆ. ಬಟ್ ಆದ್ರೆ ನಮಗೆ ಅದನ್ನೇ ಕೊಡೋದಕ್ಕಾಗಲ್ಲ ಆ ಟೈಮಲ್ಲಿ. ಹಂಗಂತಂದ್ಬಿಟ್ಟು ಪ್ರೀತಿ ಇರಲ್ಲ ಅಂತಲ್ಲ, ಬಟ್ ನಮಗೆ ಟೈಮ್ ಸಿಗಲ್ಲ ಅದು. ಸೊ ಇದೇ ಪ್ರಾಬ್ಲಮ್ ಇಂದ ತುಂಬಾ ಜನದ್ದು ಬ್ರೇಕಪ್ಸ್ ಆಗಿದೆ, ಓಕೆನಾ. ತುಂಬಾ ಜನ ಹುಡುಗರು ಬೌನ್ಸ್ ಬ್ಯಾಕ್ ಮಾಡಕ್ ಆಗ್ತಾ ಇಲ್ಲ. ಅಯ್ಯೋ, ನನ್ ಬಿಟ್ಟು ಹೋಗ್ಬಿಟ್ಲು, ನಾನು ಹೊರಗಡೆ ಬರಕ್ ಆಗ್ತಾ ಇಲ್ಲ ಅಂತಂದ್ಬಿಟ್ಟು ತುಂಬಾ ಜನ ಕೊರಗ್ತಾ ಇದ್ದಾರೆ. ಆಮೇಲೆ ನನ್ನ ಅಪ್ಪ ಅಮ್ಮನಿಗೆ ಸರಿಯಾದ ಮಗ ಆಗ್ಲಿಲ್ಲ ಅಂತಂದ್ಬಿಟ್ಟು ಕೊರಗ್ತಾರೆ. ಏನಕ್ಕೆ ಅಂತಂದ್ರೆ ಅವರೊಂದು ಆಸೆಗಳನ್ನ ಇಟ್ಕೊಂಡಿರ್ತಾರೆ, ಅಪ್ಪ ಅಮ್ಮನೂ ಇಟ್ಕೊಂಡಿರ್ತಾರೆ, ನಾವು ಇಟ್ಕೊಂಡಿರ್ತೀವಿ. ಅದನ್ನ ನಾವು ಮಾಡೋದಕ್ಕಾಗಲ್ಲ. ಏನಕ್ಕೆ ಅಂದ್ರೆ ನಾವು ತಗೊಳ್ಳೋ ಡಿಸಿಷನ್ಸ್ ಇಂದ. ನಿಮ್ಮ ಒಂದು ಮೈಂಡ್ ಸೆಟ್ ಸ್ಟ್ರಾಂಗ್ ಆಗಿತ್ತು ಅಂತಂದ್ರೆ, ಇಲ್ಲ ಗುರು ನಾನು ಹಿಂಗೆ ಫೋಕಸ್ ಆಗಿ ಫಸ್ಟ್ ನಾನು ಇದನ್ನ ಸಾಧನೆ ಮಾಡ್ತೀನಿ ಅಂತಂದು ಹೋದ್ರೆ ನಿಮ್ಗೆ ಆ ಕಡೆ ಏನೇ ಬಂದ್ರು ತಲೆ ಕೆಡ್ಸ್ಕೊಳ್ಳೋ ನೆಸೆಸಿಟಿ ಇರಲ್ಲ. ಅವಾಗ ನನ್ನ ಏಮ್ ಅದು, ನಾನು ಅಲ್ಲಿಗೆ ರೀಚ್ ಆದ್ಮೇಲೆ ಮುಂದೆ ನೋಡ್ಕೋತೀನಿ ಅಂತ ಹೇಳ್ಬೋದು. ಆ ಏಮಿಗೆ ರೀಚ್ ಆಗೋದಕ್ಕೆ ನಾನು ಮುದುಕ ಆಗಿರ್ತೀನಿ ಅಂತ. ಬಟ್ ಅಟ್ಲೀಸ್ಟ್ ಅವಾಗಾದ್ರೂ ನೀನು ಫ್ರೀ ಆಗಿರ್ತೀಯಲ್ವಾ, ನೀನ್ ಏನೋ ಒಂದು ಮಾಡ್ಕೊಂಡು. ಈ ಟೈಮಿಗೆ ನೀನು ಕ್ಷಣಿಕ ಅಂತಾರೆ, ಜೀವನ ಕೂಡ ಕ್ಷಣಿಕ ಇಲ್ಲ ಅಂತಲ್ಲ, ಬಟ್ ಅಟ್ಲೀಸ್ಟ್ ಯು ಕ್ಯಾನ್ ಡೂ ಇಟ್.
ಇಫ್ ಯು ಆಸ್ಕ್ ಮೀ ಯು ಕ್ಯಾನ್ ಡೂ ಇಟ್ ಮೇಡಮ್. ಬಟ್ ನಾವು ಅಲ್ಲೇ ಎಡುತ್ತೀವಿ. ದಯವಿಟ್ಟು ಯಾರು ನೋಡ್ತಾ ಇದ್ದೀರಾ, ನಿಮ್ಮ ಎಜುಕೇಶನ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಎಜುಕೇಶನ್ ಇಸ್ ಸುಪ್ರೀಮ್ ಅಂತಾರೆ, ಓಕೆನಾ? ಅದು ಇಲ್ಲದೆ ಏನೂ ಇಲ್ಲ ಮೇಡಮ್. ನೀವು ಎಜುಕೇಟೆಡ್ ಪರ್ಸನ್ ಆಗಿತ್ತು ಅಂದ್ರೆ 10 ಜನಕ್ಕೆ ನೀವು ಆನ್ಸರ್ ಮಾಡ್ತೀರಾ. ನಿಮಗೆ ಏನು ಗೊತ್ತಿಲ್ಲ ಅಂತಂದ್ರೆ ನೀವೇನ ಉತ್ತರ ಕೊಡ್ತೀರಾ ಹೇಳಿ, ಅಲ್ವಾ? ಜೊತೆಗೆ ನಿಮಗೆ ರೆಸ್ಪೆಕ್ಟ್ ಕೊಡ್ತಾರೆ, ಓಕೆನಾ? ದುಡ್ಡಿದ್ರೆ ರೆಸ್ಪೆಕ್ಟ್ ಕೊಡ್ತಾರೆ, ಇಲ್ಲ ಅಂತಲ್ಲ. ಬಟ್ ಆದ್ರೆ ನಿಮ್ಮ ಒಂದು ಏನು ಟ್ಯಾಲೆಂಟ್ ಇರುತ್ತೆ ಗೊತ್ತಾ, ಓಕೆನಾ? ಟ್ಯಾಲೆಂಟ್ ಓದಿಂದಾನೇ ಆಗ್ಬೇಕು ಅಂತಲ್ಲ, ಬಟ್ ಟ್ಯಾಲೆಂಟ್ ಜೊತೆಗೆ ನಿಮಗೆ ನಾಲೆಡ್ಜ್ ಇತ್ತು ಅಂತಂದ್ರೆ ಯು ಕ್ಯಾನ್ ಡೂ ಎವ್ರಿಥಿಂಗ್, ಓಕೆನಾ? ಹಿಂಗೆ ನೀವು ಒಂದು ಇನ್ಫಾರ್ಮೇಶನ್ ಬೇಕಿತ್ತು ಅಂದ್ರೆ ಹಿಂಗ್ ಸಿಗುತ್ತೆ. ಆ ತರ ನೀವು ನಾಲೆಡ್ಜಬಲ್ ಪರ್ಸನ್ ಆಗ್ಬೇಕು. ಅದು ಎಜುಕೇಶನ್ ಇಂದ ಒಂದೇನೆ ಸಾಧ್ಯ. ಸೊ ಅದಕ್ಕೆ ಒತ್ತಿ ಹೇಳ್ತಾ ಇದ್ದೀನಿ, ನೀವೇನೇ ಮಾಡ್ಕೊಳ್ಳಿ, ಬಟ್ ಎಜುಕೇಶನ್ಗೆ ಇಂಪಾರ್ಟೆಂಟ್ ಕೊಡಿ, ಪ್ರಿಯಾರಿಟಿ ಕೊಡಿ. ಲವ್ ಮಾಡಿ ಬೇಡ ಅಂತ ಇಲ್ಲ, ಬಟ್ ಅಟ್ ದಿ ಸೇಮ್ ಟೈಮ್ ಲವ್ ಮಾಡಿದ್ರೆ ಅದೇ ಹುಡುಗಿನ ಕೈ ಹಿಡ್ಕೊಳ್ಳಿ, ಅಥವಾ ಅದೇ ಹುಡುಗನ ಕೈ ಹಿಡ್ಕೊಳ್ಳಿ. ದಯವಿಟ್ಟು ಬಿಡಬೇಡಿ, ಮೋಸ ಮಾಡಬೇಡಿ. ನಿಮ್ಮ ಜೀವನದಲ್ಲಿ ಪ್ರೀತಿ ಕಲಿಸಿರುವಂತ ಪಾಠ ಏನ್ ಸರ್? ನನ್ನ ಜೀವನದಲ್ಲಿ ಪ್ರೀತಿ ಕಲಿಸಿರೋ ಪಾಠ ಅಂತ ಏನೂ ಇಲ್ಲ. ಓಕೆ, ಸಾಧ್ಯವಾದ್ರೆ ಪ್ರೀತಿ ಮಾಡಿ, ರೆಸ್ಪೆಕ್ಟ್ ಕೊಡಿ, ಪಾಸಿಬಲ್ ಕ್ಷಮಿಸಿ, ಓಕೆನಾ? ಲೈಫ್ ತುಂಬಾ ಚಿಕ್ಕದು, ಓಕೆನಾ? ಇವು 3 ಮಾಡ್ಲಿಲ್ಲ ಅಂತಂದ್ರೆ ಇದ್ರು ಒಂದೇ ಸತ್ರು ಒಂದೇ ಮನುಷ್ಯ. ಪ್ರೀತಿ ಮಾಡಿ, ಸಾಧ್ಯವಾದ್ರೆ ಪ್ರೀತಿ ಮಾಡಿ. ಒಬ್ರಿಗೆ ಏನದು ಕೀಳುವಾಗಿ ನೋಡ್ಬೇಡಿ, ಓಕೆನಾ? ಆ ಮನುಷ್ಯನ್ ಟ್ಯಾಲೆಂಟ್ ಏನಿರುತ್ತೆ ಅಂತ ನಮಗ್ ಗೊತ್ತಿರಲ್ಲ, ಅವ್ನ್ ಯಾವಾಗ್ಲೂ ಚೀಪ್ ಅಂತ ಥಿಂಕ್ ಮಾಡಬೇಡಿ, ಓಕೆನಾ? ಇದೇ ಪ್ರೀತಿ ಕಲಿಸಿರೋ ಪಾಠ, ಇದು ರಿಯಲ್ ಆಗಿ ಹೇಳ್ತಾ ಇರೋದು. ಪ್ರೀತಿ ಮಾಡಿ, ಸಪೋರ್ಟ್ ಮಾಡಿ, ರೆಸ್ಪೆಕ್ಟ್ ಕೊಡಿ, ಸಾಧ್ಯವಾದ್ರೆ ಕ್ಷಮಿಸಿ. ಜೀವನ ತುಂಬಾ ಚಿಕ್ಕದ್ದು, ಸುಂದರವಾಗಿ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಓಕೆ, ತುಂಬಾ ಚೆನ್ನಾಗಿ ಹೇಳಿದ್ರಿ ಸರ್. ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ನಿಮ್ಗೆ ಇಷ್ಟ ಆಗಿರುವಂತಹ ಲೈನ್ಸ್ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ? ಕಡಲ ತೀರದ ಮುತ್ತು, ಕಡಲ ತೀರದ ಮುತ್ತು, ಭಾವದೊಳಗಿನ ಗಮ್ಮತ್ತು. ಕಡಲ ತೀರದ ಮುತ್ತು, ಭಾವದೊಳಗಿನ ಗಮ್ಮತ್ತು, ಸಡಗರದ ಸಿರಿಯ ಅವಲತ್ತು, ಮರಗಳ ಸಾಲಿನ ತಂಪತ್ತು, ಇವಕ್ಕೆಲ್ಲ ಮೀರಿದ ಸಂಪತ್ತು, ಮಾತೃವಾತ್ಸಲ್ಯದ ಮುತ್ತು ಮತ್ತು ಆಕೆಯ ಕೈತುತ್ತು ಅಮ್ಮ. ಇದು ತಾಯಿಗೆ. ಆಮೇಲೆ ಇನ್ನೊಂದು ನನ್ಗೆ ತುಂಬಾ ಇಷ್ಟವಾಗಿರೋ ಲೈನ್ ನಾನು ಹೇಳ್ತೀನಿ. ಇದು ಒಂದು ಸಾಂಗ್ದು, ಆದ್ರೂ ನಾನು ಹೇಳ್ತೀನಿ. ಕಾಡಿಗೆಯ ಕಣ್ಣಿನಲ್ಲಿ ಕಾಡಿಸುವ ಹೆಣ್ಣಿವಳು, ಕಾಡಿಗೆಯ ಕಣ್ಣಿನಲ್ಲಿ ಕಾಡಿಸುವ ಹೆಣ್ಣಿವಳು, ಪಿಸು ನುಡಿಯುವ ಮಾತಿನಲ್ಲಿ ಪ್ರೀತಿಯ ಹೇಳುವಳು, ಅವಳದೇ ನೆನಪಿನಲ್ಲಿ ನಾನೀಗ ಕವಿತೆಯ ಬರೆದಿರುವೆ, ಅವಳಿರುವ ಊರಿನಲ್ಲಿ ಅಲೆಯುತ್ತಿದೆ ನನ್ನ ಹೃದಯ. ತುಂಬಾ ಚೆನ್ನಾಗಿದೆ. ಮತ್ತೆ ಇದು ಲಾಸ್ಟ್, ಎಲ್ಲ ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಕೊಡಿ. ಹೆಣ್ಮಕ್ಳಿಲ್ಲ ಅಂತಂದ್ರೆ ನಾವಿಲ್ಲ, ನಮ್ಮ ಸಪೋರ್ಟು ಇಲ್ಲ ಅಂತಂದ್ರೆ ಅವ್ರಿಗೂ ಜೀವನ ಮಾಡೋದು ಕಷ್ಟ ಆಗುತ್ತೆ. ಕಂಪ್ಲೀಟ್ಲಿ ಕಷ್ಟ ಆಗುತ್ತೆ ಅಂತೇನೂ ಇಲ್ಲ. ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್, ನಾವು ಅವರು ಜೊತೆಗೆ ಚೆನ್ನಾಗಿತ್ತು ಅಂದ್ರೆ ಒಳ್ಳೇದು. ಇನ್ನೊಂದು ಮನೆಯ ಹೆಣ್ಣಿವಳು ಕಣ್ಣಿವಳು, ಇನ್ನೊಂದು ಮನೆಯ ಹೆಣ್ಣಿವಳು ಕಣ್ಣಿವಳು, ನಿಂದಿಸದಿರು ನೋಯಿಸದಿರು, ಮತ್ತೊಂದು ಮನೆಯ ಬೆಳಗೋ ಬೆಳಕಿವಳು. ತುಂಬಾ ಚೆನ್ನಾಗಿದೆ. ಸೊ ಖಂಡಿತವಾಗ್ಲೂ ನಮ್ಮ ವೀಕ್ಷಕರಿಗೆ ನೀವು ಹೇಳಿರುವಂತಹ ಲೈನ್ಸ್ಗಳು ತುಂಬ ಇಷ್ಟ ಆಗಿರುತ್ತೆ. ಆ್ಯಂಡ್ ನಿಮ್ಮ ಮಾತುಗಳು ಕೂಡ ಅವರ ಮನಸ್ಸಿಗೆ ನಾಟಿರುತ್ತೆ. ಲವ್ ಬಗ್ಗೆ, ಲೈಫ್ ಬಗ್ಗೆ, ಆ್ಯಂಡ್ ಈಗಿನ ಒಂದು ಸೋಷಿಯಲ್ ಮೀಡಿಯಾ ಬಗ್ಗೆ ಆ್ಯಂಡ್ ಸೊಸೈಟಿ ಬಗ್ಗೆ, ಯಂಗ್ಸ್ಟರ್ಸ್ಗೆ ಯಾವ ರೀತಿ ಇದನ್ನು ತಗೋಬೇಕು, ಯಾವ ರೀತಿ ಅಕ್ಸೆಪ್ಟ್ ಮಾಡ್ಕೊಳ್ಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ, ತುಂಬ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ. ತುಂಬ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಿಮ್ಮ ಜೊತೆ ಮಾತಾಡಿ ತುಂಬ ಖುಷಿ ಆಯಿತು. ನಾನು ಕೂಡ ಸಾಕಷ್ಟು ಕಲಿತೆ. ಆ್ಯಂಡ್ ತುಂಬ ಡೌನ್ ಟು ಅರ್ತ್ ಪರ್ಸನ್. ಸೊ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ನಮ್ಮ ವೀಕ್ಷಕರು ಇಷ್ಟಪಟ್ಟಿರೋದು ಕೂಡ ಇದೇ ರೀಸನ್ಗೆ ಅಂತ ಅನಿಸುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್, ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಲ್ಲ ಒಂದು ಫ್ಯೂಚರ್ ಪ್ಲಾನ್ಸ್ಗೆ ಆ್ಯಂಡ್ ನಿಮ್ಮ ಅಪ್ಕಮಿಂಗ್ಸ್ ಎಲ್ಲ ಒಂದು ಪ್ರಾಜೆಕ್ಟ್ಸ್ ಏನೇ ಆಗಿರಲಿ ಕೂಡ ಎಲ್ಲದಕ್ಕೂ ಕೂಡ ನಾವು ಮತ್ತು ನಮ್ಮ ವೀಕ್ಷಕರು ಆಲ್ ದ ಬೆಸ್ಟ್ ಹೇಳ್ತೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್. ಒಂದು ವೇಳೆ ನಾನು ಏನಾದರೂ ಅತಿರೇಕಕ್ಕೆ ಹೋಗಿ ಮಾತಾಡಿದರೆ ಕ್ಷಮಿಸಿ. ನಾನು ಏನೋ ತಪ್ಪು ಮಾತಾಡಿಲ್ಲ ಅಂದ್ಕೋತೀನಿ, ಬಟ್ ಏನಾದರೂ ನಾನು ತಪ್ಪು ಮಾತಾಡಿದರೆ ಚಿಕ್ಕವನಂತ ಕ್ಷಮಿಸಿ. ಥ್ಯಾಂಕ್ ಯು. ಎಲ್ಲರಿಗೂ ಒಳ್ಳೆಯದಾಗಲಿ.